ವೆಲ್ಕಮ್ ಟು ಸುದೀಕ್ಷಾ ಬೀಟ್ಸ್ ಯೂಟ್ಯೂಬ್ ಲೈವ್ಗೆ. ನಿಮ್ಮೆಲ್ಲರ ಸಪೋರ್ಟ್ ಇಂದ ಇವತ್ತು ನನ್ನ ಚಾನಲ್ಲು 1K ಕ್ರಾಸ್ ಆಗಿದೆ, 1K ಸಬ್ಸ್ಕ್ರಿಪ್ಷನ್ ಕ್ರಾಸ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇದು ನನ್ನ ಮಾತ್ರ ಸಕ್ಸಸ್ ಅಲ್ಲ, ಇದು ನಿಮ್ಮೆಲ್ಲರ ಸಪೋರ್ಟಿಂದ ಈ ಥರ ಆಗಿರೋದು. ಸೊ ಆಡಿಯೋ ಕ್ಲಿಯರ್ ಇದೆಯಲ್ಲ, ಆಡಿಯೋ ಮತ್ತು ವಿಡಿಯೋ ಎರಡು ಕ್ಲಿಯರ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಆ ಥರ ಕ್ಲಿಯರ್ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಎಸ್ ಅಂತ ಟೈಪ್ ಮಾಡಿ. ಫಸ್ಟ್ ಆಫ್ ಆಲ್ ಈ ಚಾನಲ್ನ ಈ ಚಾನಲ್ಲೇ ನಂದಲ್ಲ, ನನ್ನ ಮಗಳ ಚಾನಲ್ ಇದೆ ಆ್ಯಕ್ಚುಲಿ. ಸೊ HRMS ಬಗ್ಗೆ HRMS 2 ಇಂಟ್ರೊಡ್ಯೂಸ್ ಆದಾಗ, HRMS 2 ಇಂಟ್ರೊಡ್ಯೂಸ್ ಆಯ್ತಲ್ವಾ, ಆವಾಗ ನಮಗೆ ಏನನ್ಸ್ ಅಂತಂದರೆ, ಈ ಥರ ಒಂದು ಬಿಲ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿತ್ತು. ಸೊ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನನಗೆ ತುಂಬ ಫೋನ್ ಕಾಲ್ಸು ಬರ್ತಾಯಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ಇದು ಬೇರೆಯವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ನ ಮಾಡೋದಕ್ಕೆ ಶುರು ಮಾಡಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ದು ತುಂಬ ಕಮ್ಮಿನೇ ಇತ್ತು ನಂದು. ಬಟ್ ಆದರೆ ಬಿಡಲಿಲ್ಲ, ನಾನು ಮತ್ತೆ ಹಾಕಿದೆ. ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನನಗೆ 1K ಕ್ರಾಸ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲ ನಿಮ್ಮೆಲ್ಲರ ಸಪೋರ್ಟಿಂದಾನೇ ನನಗಾಗಿದ್ದು. ಸೊ ನಾನು ಈ ಲೈವ್ ಬರೋ ಉದ್ದೇಶನೂ ಅದೇನೇ ಇತ್ತು, ನಿಮ್ಗೆಲ್ಲರಿಗೂ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳೋಣ ಅಂತ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನನಗೆ ಆಶೀರ್ವಾದ ಮಾಡಿದ್ದಕ್ಕೆ. ನಿಮ್ಮೆಲ್ಲರ ಸಪೋರ್ಟಿಂದಾನೇ ನಾನು ಇವತ್ತು 1Kನ ಕ್ರಾಸ್ ಮಾಡೋಂಗೆ ಆಗಿದೆ. ಜೊತೆಗೆ ಇವತ್ತು ನಾನು ಈ ಚಾನಲ್ನ ಪರ್ಪಸ್ಸು ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. HRMS 2 ಬಗ್ಗೆ ರಿಲೇಟೆಡ್ ಆಗಿ ನಾನು ವಿಡಿಯೋಸ್ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಸ್ಯಾಲ್ರಿ ಪ್ರೊಸೆಸಲ್ಲಿ ಎಕ್ಸ್ಪ್ಲನೇಷನ್ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಇದೆಲ್ಲದ್ರ ಬಗ್ಗೆನೂ ಒಂದು ಸಮಗ್ರವಾದಂಥ ಮತ್ತೆ ಸ್ಪಷ್ಟವಾದ ಮತ್ತು ಕ್ಲಿಯರ್ ಆಗಿ ಅರ್ಥ ಆಗುವಂತಹ ಒಂದು ಲ್ಯಾಂಗ್ವೇಜ್ನಲ್ಲಿ ನೀಟಾಗಿ ವಿತ್ ಲೈವ್ ಡೆಮೋ ಕೊಡಬೇಕು ಅನ್ನೋ ಉದ್ದೇಶದಲ್ಲೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಅದೆಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅದನ್ನು ನಾನು ಮಾಡಿದ್ದೀನಿ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡೋಣ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. HRMS 2ದಲ್ಲಿ ರಿಲೇಟೆಡಲ್ಲಿ ಅಥವಾ HRMS ಅಲ್ಲಿ ಸ್ಯಾಲ್ರಿ ರಿಲೇಟೆಡಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ಅಥವಾ ನಾನು ಹಾಕಿರೋ ವಿಡಿಯೋಸಲ್ಲಿ ಯಾವುದಾದ್ರೂ ಸರಿ ಡೌಟ್ಸ್ ಇದ್ದರೆ, ಸೊ ಇಲ್ಲ ವಿಡಿಯೋಸಲ್ಲಿ ನಿಮ್ಗೇನಾದ್ರು ಇದೆಲ್ಲ ಕಂಪ್ಲೀಟಾಗಿ ಕ್ರಿಯೇಷನ್ ಮಾಡಿರೋದೆಲ್ಲ ನಾನೇ ಕ್ರಿಯೇಟ್ ಮಾಡಿದ್ದೀನಿ, ನನ್ನ ಓನರ್ ಕ್ರಿಯೇಷನ್ನೇ, ಮಹಿ ಕ್ರಿಯೇಷನ್ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಡೈರೆಕ್ಟಾಗಿ ಚಾಟಲ್ಲಿ ನಿಮ್ಮ ಚಾಟ್ ಮುಖಾಂತರ ನನಗೆ ಹೇಳ್ಬೋದು. ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಅಥವಾ ಡೌಟ್ಸ್ ಏನಾದರೂ ಇದೆಯಾ, ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಬಿಲ್ಸ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ. ಆಮೇಲೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಬೇಕು, ನಿಮ್ಗೆ ಯಾವ ಥರ ಕಂಟೆಂಟ್ಸ್ ಬೇಕು, ಆ ಥರ ಕಂಟೆಂಟ್ ಬೇಕು ಅಂತಂದರೆ ನಾನು ಖಂಡಿತ ಅದೇ ಥರದ ಕಂಟೆಂಟ್ಸ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಬೇರೆ ಥರದಲ್ಲಿ ಯಾವ್ದಾದ್ರು ವಿಡಿಯೋಸ್ ಬೇಕಾ, HRMS 2ದಲ್ಲಿ ಬೇರೆ ಮಾಡಲ್ಸ್ ಬೇಕಾ, ಅಥವಾ ಯಾವ್ದು ಬೇಕು, ದಯವಿಟ್ಟು ಮುಕ್ತವಾಗಿ ನೀವು ಟೈಪ್ ಮಾಡಿ, ಚಾಟ್ ಮಾಡಿಬಿಟ್ಟು ಮೆಸೇಜ್ ಮಾಡಿ ನನಗೆ. ಸೊ ನಾನು ಅದ್ರ ಪ್ರಕಾರನೇ ನಾನು ನಡ್ಕೋತೀನಿ. ಎಲ್ಲರಿಗೂ ಗುಡ್ ಈವ್ನಿಂಗ್ ಕೂಡ. ಏನಾದರೂ ಕ್ವಶನರೀಸ್ ಇದ್ದರೆ ದಯವಿಟ್ಟು ನನ್ನೆಲ್ಲ ಕೇಳ್ಬೋದು. ನಾನೊಂದು ಕೆಲವು ಪಾಯಿಂಟ್ಸ್ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ನಿಮ್ಗೇನಾದ್ರು ಡೌಟ್ ಬಂತಂದ್ರೆ ನನಗೆ ಕೇಳ್ಬೋದು. ಓಕೆ, ಇಲ್ಲಿ ಶೈಲಜಾ ನಾಗರಾಜ್ ಅವರು ಇದ್ದಾರೆ. ಯಾರು ಇದ್ದೀರಾ ನೀವು, ದಯವಿಟ್ಟು ನೀವು ಯಾವ ಡಿಪಾರ್ಟ್ಮೆಂಟ್ ಅವರು ನೀವು ಅನ್ನೋದ್ರ ಬಗ್ಗೆ, ಮತ್ತೆ HRMS ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮಗೆ, ನೀವು ಯಾವ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಅಂತ ಹೇಳ್ಬಿಟ್ಟು, ಈಗ ಸದ್ಯ ಲೈವ್ ಇರೋರು 3 ಜನ ಇದ್ದೀರಾ, ದಯವಿಟ್ಟು ಹೇಳಿ ಯಾವ ಡಿಪಾರ್ಟ್ಮೆಂಟ್ ಅವರು ನೀವು ಸೇರಿರೋದು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ನನಗೆ. ಲೈವ್ ಚಾಟಲ್ಲಿ ನೋಡ್ತಿದ್ದೀನಿ, ನನಗೆ 1 by 1 ಮೆಸೇಜ್ ಮಾಡಿ ನೀವು ಯಾವ ಡಿಪಾರ್ಟ್ಮೆಂಟಿಗೆ ಸೇರಿದವರು ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಅದೇ ಥರ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಬಿಲ್ಸ್ ಮಾಡೋದ್ರಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಏನಾದರೂ ಇದ್ರೆ ದಯವಿಟ್ಟು ಹೇಳಿ, ಎಕ್ಸ್ಪ್ಲೈನ್ ಮಾಡಿ. ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಹೇಳಿ. ಡೌಟ್ಸು ಮೋಸ್ಟ್ ಆಫ್ಲಿ ಸ್ಯಾಲ್ರಿ ಜನರೇಟ್ ಮಾಡಬೇಕಾದ್ರೆ ಬರೋದೇ ಅಡ್ವಾನ್ಸ್ ಎಂಟ್ರಿ ಮಿಸ್ಟೇಕ್ಸು, ಮತ್ತು ಅಲೋಯನ್ಸ್ ಮತ್ತು ಮ್ಯಾಪಿಂಗ್ ಇಶ್ಯೂಸ್ ಇರ್ತದೆ, ಅದು ಮತ್ತು ಪ್ರೊಫೆಷನರಿ ಡೀಟೇಲ್ಸು ಮಿಸ್ಸಿಂಗ್ಸ್ ಇರೋದು, ಮತ್ತು ESR ಬಗ್ಗೆ. ESRದು ನಮ್ದು ಇವಾಗ ಹೊಸ ಟಾಪಿಕ್ ಆಗಿದೆ. ನಾನು ಒಂದು ಪಾರ್ಟ್ ಬಿಟ್ಟಿದ್ದೀನಿ, ಇನ್ನೊಂದು ಪಾರ್ಟ್ ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ನನಗೆ ESRನ ಓಪನ್ ಮಾಡಿದಾಗ ಲೈವಲ್ಲಿ ಓಪನ್ ಮಾಡಿ ಡೆಮೋ ಕೊಡಬೇಕಾದ್ರೆ ಹೆಸರುಗಳೆಲ್ಲ ಬರುತ್ತೆ, ಹೆಸರು ಮತ್ತು ಫೋನ್ ನಂಬರು ಮತ್ತು ಇಮೇಲ್ ID ಏನಾದರೂ ಬಂತಂದರೆ ಖಂಡಿತ ಅದು ಸ್ವಲ್ಪ ನನಗೆ ಕಮ್ಯುನಿಟಿ ಸ್ಟ್ರೈಕ್ ಹೊಡೆಯುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಬ್ಲಾಕ್ ಮಾಡಬೇಕಾಗತ್ತೆ. ಅದೆಲ್ಲ ಬ್ಲಾಕ್ ಮಾಡಿದ್ರೆ ನಿಮ್ಗೇನು ಅರ್ಥ ಆಗಲ್ಲ. ಆ ಪರ್ಪಸ್ ನಾನು ಅದನ್ನು ಸ್ವಲ್ಪ ಹಿಂದೆ ಮುಂದೆ ನೋಡಿ ಸ್ವಲ್ಪ ಜಾಸ್ತಿನೇ ಎಡಿಟ್ ಮಾಡೋದಕ್ಕೆ ಟೈಮ್ ತೊಗೊಂಡು ನಾನು ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ESRದು ಪಾರ್ಟ್ 1 ಅಂತ ಬಿಟ್ಟಿದ್ದೀನಿ. ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4ನ ನಾನು ಖಂಡಿತವಾಗ್ಲೂ ನಾನು ನಿಮಗೆ ಮಾತು ಕೊಟ್ಟಂಗೆ ಅದನ್ನು ನಾನು ಇಷ್ಟೆಲ್ಲ ಬಿಡ್ತೀನಿ. ಬಿಟ್ಟು ನಾನು ಅದನ್ನು ಕ್ಲೀನಾಗಿ ರೆಡಿ ಮಾಡ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಹೇಳಿದ್ರೆ ನಾನು ಅದಕ್ಕೆ
ಖಂಡಿತವಾಗ್ಲೂ ನಾನು ಇಲ್ಲೇ ಡೈರೆಕ್ಟ್ ಆಗಿ ನೀವು ಮೆಸೇಜ್ ಮಾಡಿದ್ರೆ ಸಾಕು, ನಾನು ಅದನ್ನ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ಕಂಟೆಂಟ್ಸು ಯಾವ್ಯಾವ್ದು ಮಾಡ್ತೀನಿ ನಾನು ಅನ್ನೋದ್ರ ಬಗ್ಗೆ ಒಂದು ಹೇಳ್ಬೇಕು. HRMS ಅಲ್ಲಿ 2 ಸೀರೀಸಸ್ ಯಾವ್ಯಾವ್ದಿದೆ ಅನ್ನೋದನ್ನ ಅದನ್ನ ಬಗ್ಗೆ ನಾನು ಇದು ಮಾಡ್ತಾ ಇದ್ದೀನಿ. ಆಮೇಲೆ ಶಾರ್ಟ್ಸ್ ಬಂದ್ರೆ ಕ್ವಿಕ್ ಟಿಪ್ಸ್, ಅಂದ್ರೆ ಟಿಪ್ಸ್ ಏನಾದ್ರು ಇತ್ತಂದ್ರೆ ಕ್ವಿಕ್ ಆಗಿ ಏನಾದ್ರು ಮಾಡೋದಿತ್ತಂದ್ರೆ, ಸಡನ್ ಆಗಿ ಯಾವುದೋ ಒಂದು ಪ್ರಾಬ್ಲಮ್ ಬಂತು, ಆ ಪ್ರಾಬ್ಲಮ್ ಬಗ್ಗೆ ಇದು ಮಾಡ್ಬೇಕಂದ್ರೆ ಅದು ಮಾಡ್ತೀನಿ. ಆಮೇಲೆ ಇನ್ ಮುಂದೆ ನಾನು ವೀಕ್ಲಿ ಒನ್ಸ್ ಲೈವ್ ಪ್ರೋಗ್ರಾಮ್ ಕೊಡ್ತೀನಿ. ವೀಕ್ಲಿ ಒನ್ಸ್ ಲೈವ್ ಬರ್ತೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಕೂಡ, ಬಿಲ್ಲಿಂಗ್ ಸಂಬಂಧಪಟ್ಟಂತೆ ಏನೋ ಸಮಸ್ಯೆ ಇದ್ರು ಕೂಡ ಡೈರೆಕ್ಟ್ ಆಗಿ ನೀವು ನಮ್ಮನ್ನ ಕೇಳ್ಬೋದು. ನಾನು ಇಲ್ಲೇ ಲೈವ್ ಅಲ್ಲೇನೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ಯಾವುದೇ ತರದಲ್ಲೂ ಟೆನ್ಷನ್ ಇಲ್ಲ, ಕ್ಲೀನ್ ಆಗಿ ಆರಾಮಾಗಿ ಮಾಡ್ಬೋದು. ನಾನು ಇದೇ ಫಸ್ಟ್ ಟೈಮ್ ನಾನು ಲೈವ್ ಬರ್ತಾ ಇರೋದ್ರಿಂದ ಇವತ್ತಿನ ನನ್ನ ಜನ ಕಮ್ಮಿ ಜಾಯ್ನ್ ಆಗಿರ್ಬೋದು, ಬಟ್ ಇದು ಹೀಗೆ ಇರಲ್ಲ ಅನ್ನೋದು ಸತ್ಯ. ಖಂಡಿತ ಅದಾಗುತ್ತೆ. ಆಮೇಲೆ ನಾನು ನಿಮ್ಮೆಲ್ಲರಿಗೂ ಇನ್ನೊಂದು ವಿಷಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಇದೊಂದು HRMS ಜೊತೆಗೆ ನನ್ನ ಒಂದು ಚಿಕ್ಕ ವಯಸ್ಸಿಂದ ಒಂದು ಹಾಬಿ ಇದೆ ನಂದು. ನನ್ನ ಹಾಬಿ ಬಂದ್ಬಿಟ್ಟು ನ್ಯೂಮರಾಲಜಿಸ್ಟ್. ಆಮೇಲೆ ನ್ಯೂಮರಾಲಜಿಸ್ಟ್ ನಾನು ಚಿಕ್ಕ ವಯಸ್ಸಿಂದ ಕೂಡ ನ್ಯೂಮರಾಲಜಿ ಕಲ್ತಿದ್ದೀನಿ. ಸೊ ಅದ್ರ ಬಗ್ಗೆ ಕೆಲವು ವಿಡಿಯೋಸ್ನ ನಾನು ಹಾಕ್ಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಅಂದ್ರೆ ಯಾವ್ಯಾವ ನಂಬರ್ ಅಂದ್ರೆ 1 ಇಂದ 9 ವರೆಗೂ ಯಾವ್ಯಾವ ನಂಬರ್ ಏನೇನು ಹೇಳುತ್ತೆ ಅನ್ನೋದ್ರ ಬಗ್ಗೆ. ಅದನ್ನ ನಾನು ಲಾಂಗ್ ವಿಡಿಯೋಸ್ ಮಾಡಲ್ಲ, ನಾನು ಬರೀ ಶಾರ್ಟ್ ವಿಡಿಯೋಸೇ ಮಾಡ್ತೀನಿ ನಾನು ಅದನ್ನ. ಸೊ ಅದನ್ನು ಹಾಕ್ತೀನಿ. 1ನೇ ನಂಬರ್ ಯಾವ ತರ ಇದೆ, ಅದು ಯಾವ ತರ ಹೇಳ್ತಾರೆ, ಏನ್ ಹೇಳುತ್ತೆ ಅದು 1ನೇ ನಂಬರ್, ಒಬ್ಬ ವ್ಯಕ್ತಿ ಬಗ್ಗೆ ಯಾವ ತರ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ನೀವು ನಮ್ಮನ್ನ ಕೊಟ್ರೆ ನಿಮ್ಮ ನ್ಯೂಮರಾಲಜಿನ ಯೂಟ್ಯೂಬಲ್ಲಿ ನೀವು ಯೂಟ್ಯೂಬಲ್ಲೇ ನೀವು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಅದೆಲ್ಲರಿಗೂ ಆ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದವ್ರಿಗೆ ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಅದು ನನ್ನ ಹೊಸ ಕಂಟೆಂಟ್ ಇನ್ನು ಮುಂದೆ ನನ್ನ ಯೂಟ್ಯೂಬ್ನಲ್ಲಿ ಬರುತ್ತೆ. ಸೊ ನೀವು ಅದನ್ನು ಕೂಡ ಇದು ಹೇಗೆ HRMS ಬಗ್ಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅಥವಾ ಬಿಲ್ಲಿಂಗ್ ಬಗ್ಗೆ ಅದಕ್ಕೂ ಸಹ ನಿಮ್ಮ ಆಶೀರ್ವಾದ ಕೊಡಿ, ವ್ಯೂಸ್ ಕೊಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಆಗಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗೋ ಥರ ಇದು ಮಾಡಿ, ಶೇರ್ ಮಾಡಿ ವಿಡಿಯೋಸ್ನ. ನ್ಯೂಮರಾಲಜಿ ಬಗ್ಗೆ ನಾನು ಇನ್ನು ಮುಂದೆ ಅದನ್ನು ಕೂಡ ಟಚ್ ಮಾಡ್ತೀನಿ. ನಿಮ್ಮ ಡೇಟ್ ಆಫ್ ಬರ್ತ್ನ ನನಗೆ ಇಲ್ಲಿ ಕೊಟ್ಟರೆ ಸಾಕು, ನಾನು ಇವಾಗಲೇ ಒಂದು ಲೈವ್ ಡೆಮೋ ಕೊಡ್ತೀನಿ ನಾನು. ದಯವಿಟ್ಟು ತಾವು ಯಾರಾದರೂ ಒಬ್ರು ನಿಮ್ಮ ಡೇಟ್ ಆಫ್ ಬರ್ತ್ನ ನನಗೆ ಇಲ್ಲಿ ಟೈಪ್ ಮಾಡಿ ಮೆಸೇಜ್ ಮಾಡಿ. ಆನ್ ಸ್ಪಾಟಲ್ಲಿ ನಿಮ್ಮ ಕಂಪ್ಲೀಟ್ ಬಯೋಡೇಟಾನ ನಾನು ಇವಾಗಲೇ ಆನ್ ಸ್ಪಾಟಲ್ಲಿ ನಾನು ಕೊಡ್ತೀನಿ. ಸೊ ಇದು ಲೈವಲ್ಲಿ ಇದೊಂದು ಟೆಸ್ಟ್ ಆಗ್ಬಿಡ್ಲಿ. ಯಾರಾದರೂ ಸರಿ ಪರವಾಗಿಲ್ಲ, ಅಥವಾ ನಿಮ್ಗೆ ಗೊತ್ತಿರೋ ವ್ಯಕ್ತಿ ಯಾರಾದರೂ ಸರಿ, ಅವರ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ನನಗೆ ಚಾಟ್ನಲ್ಲಿ ಮೆಸೇಜ್ ಮಾಡಿ, ಫುಲ್ ಡೇಟ್ ಆಫ್ ಬರ್ತ್ನ. ಓಕೆ, ಥ್ಯಾಂಕ್ ಯು ವೆರಿ ಮಚ್. 27/2/2025 ಅಂತ ಒಂದು ನಂಬರ್ನ ನನಗೆ ಡೇಟ್ ಆಫ್ ಬರ್ತ್ನ ಕಳಿಸಿದ್ದಾರೆ. ಸೊ ಇದ್ರ ಪ್ರಕಾರವಾಗಿ ನಾನು ನ್ಯೂಮರಾಲಜಿ ಯಾವ ಥರ ಇರುತ್ತೆ ಇವ್ರದ್ದು ಅನ್ನೋದ್ರ ಬಗ್ಗೆ ನಾನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹೇಳ್ತೀನಿ. ಇದು ಯಾವುದೇ ತರ್ಕಬದ್ಧ ಅಥವಾ ಇನ್ನೊಂದು ಲಾಜಿಕ್ ಆಗಲಿ ಅಥವಾ ಏನು ಸೈನ್ ಆಗಲಿ ಅಥವಾ ಇನ್ನೊಂದು ಅದು ಇದು ಅನ್ನೋ ಥರ ಅಲ್ಲ. ನಾನು ಇವಾಗ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ ನಾನು ಹೇಳ್ತಿರೋದು ಎಷ್ಟರ ಮಟ್ಟಿಗೆ ನಿಜ ಇದೆ ಅಂತ. ಈ ವ್ಯಕ್ತಿ ಏನು, ಈ ವ್ಯಕ್ತಿ ಕ್ಯಾರೆಕ್ಟರ್ ಏನು, ಈ ವ್ಯಕ್ತಿ ಯಾವ ಥರ ಯೋಚನೆ ಮಾಡ್ತಾರೆ, ಇದಿಷ್ಟು ನಾನು ನಿಮಗೆ ಹೇಳ್ತೀನಿ. ಬೇರೆ ಥರದಲ್ಲಿ ಏನು ಹೇಳೋದಕ್ಕೆ ಹೋಗಲ್ಲ, ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. 5 6 7 7 7 14 15 16 2 + 7 = 7 8 9. ಎಸ್, ಧನ್ಯವಾದಗಳು. ಈ ವ್ಯಕ್ತಿದು ಜನ್ಮದ ಬರ್ತ್ ನಂಬರ್ 2 ಬರುತ್ತೆ, ಅದೃಷ್ಟ ಸಂಖ್ಯೆ 7 ಬರುತ್ತೆ, ಸಮ ಸಂಖ್ಯೆ 9 ಬರುತ್ತೆ. ಈ ವ್ಯಕ್ತಿ ಇದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಯಾವತ್ತೂ ಅಷ್ಟೇನೆ ಇವರಿಗೆ ಆಪರ್ಚುನಿಟೀಸ್ ಎಲ್ಲ ಡಬಲ್ ಬರುತ್ತೆ. 2 ಆಪ್ಷನ್ ಬರುತ್ತೆ, 2 ಆಪ್ಷನ್. ಲೈಫ್ ಪೂರ್ತಿ ಅವ್ರಿಗೆ ಆಪ್ಷನ್ಸ್ ಡಬಲ್ ಬರುತ್ತೆ. ಅವರು ಏನೇ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಹೋದ್ರು ಕೂಡ ಅವ್ರ ಕಣ್ಮುಂದೆ 2 ಥರದ ಆಪ್ಷನ್ ಬರುತ್ತೆ. ಸೊ ಹಾಗಾಗಿ ಅವ್ರಿಗೆ ಕನ್ಫ್ಯೂಷನ್ ಸ್ಟೇಟ್ ಜಾಸ್ತಿ. ಅಂದ್ರೆ ಒಂದೇ ಒಂದು ಅವ್ರು ಏನೋ ಒಂದು ಕೆಲಸ ಮಾಡ್ಬೇಕಂತ ಹೋದಾಗ ಅಲ್ಲಿ 2 ದಾರಿ ಕಾಣಿಸ್ತು ಅಂತಂದ್ರೆ ಯಾವ ದಾರಿಲಿ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ಬರುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಸೊ ಅದೇ ತರ ಇವರಿಗೆ ಆ ಒಂದು ವಿಷಯದಲ್ಲಿ ಡಬಲ್ ಕನ್ಫ್ಯೂಷನ್ ಜಾಸ್ತಿ ಬರುತ್ತೆ. ಆಮೇಲೆ ಲೈಫಲ್ಲಿ ಆಪರ್ಚುನಿಟೀಸು ಎಲ್ಲನೂ ಡಬಲ್. ಇವಾಗ ಫಾರ್ ಎಕ್ಸಾಂಪಲ್ ಇವ್ರೊಂದು ಸ್ಕೂಲಿಗೆ ಅಥವಾ ಒಂದು ಯಾವುದೋ ಒಂದು ಕಾಲೇಜ್ಗೆ ಒಂದು ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಅನ್ಕೊಳ್ಳಿ, ಅವಾಗಲೂ ಕೂಡ ಇವ್ರಿಗೆ ಏನಪ್ಪ ಆಗುತ್ತೆ ಅಂದ್ರೆ ಯಾವ ಸ್ಕೂಲಿಗೆ ಜಾಯ್ನ್ ಆಗಬೇಕು ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಯಾವ ಕೋರ್ಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್. ಸೊ ಇದೇ ಥರನೇ ಬರ್ತಾ ಇರುತ್ತೆ. ಸೊ ಹಂಗಾಗಿ ಇವ್ರದ್ದೇನಪ್ಪ ಅಂತಂದ್ರೆ ಇವ್ರದ್ದು ಥಿಂಕಿಂಗ್ ಥಾಟ್ ಡಬಲ್. ದಯವಿಟ್ಟು ಸರ್ ಮಂಜುನಾಥ್ ಸರ್ ನಾನು ಹೇಳ್ತೀನಿ, ಇವಾಗ ನಮಿತ್ ಅವ್ರದ್ದು ಹೇಳ್ತಾ ಇದ್ದೀನಿ, ನಮ್ಮ ಟೈಮ್ ಪಾಸ್ ಅಂತ ಅವ್ರು ಹಾಕಿದ್ದಾರೆ, ಅವ್ರದ್ದು ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಒಂದು ನಿಮಿಷ ನಿಮ್ಮದು ಸಮೇತ ನಾನು ಹೇಳ್ತೀನಿ. ಮತ್ತೆ ಇವರು
ಆಸ್ ಪರ್ ದಿ ಡೇಟ್ ಆಫ್ ಬರ್ತ್ ಪ್ರಕಾರ ಬರ್ತ್ ನಂಬರ್ ಪ್ರಕಾರ ಇದು ಡಬಲ್ ಕ್ಯಾರೆಕ್ಟರ್. ಆಮೇಲೆ ಇವರು ಸ್ವತಂತ್ರವಾಗಿ ಒಂದು ಜೊತೆ ಬಟ್ಟೆ ಕೂಡ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಐ ಕಾಂಟ್ ಟೇಕ್ ಎನಿ ಡಿಸಿಷನ್. ಇವ್ರು ಯಾವುದೇ ತರದ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಇವ್ರಿಗೆ ಆಗಲ್ಲ. ಇವ್ರಿಗೆ ಯಾವಾಗಲೂ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬರಬೇಕು. ಇವ್ರು ಯಾರೇ ಆಗಿರ್ಬೋದು, ಮೋಸ್ಟ್ಲಿ ನಿಮ್ಮ ಮಕ್ಕಳೇ ಇರಬೇಕು ಅನ್ಕೊಂತೀನಿ. ಅವರು ಚೆನ್ನಾಗಿ ಸಪೋರ್ಟ್ ಕೊಡಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಹೇಳಬೇಕು, ಇವರ ಅದೃಷ್ಟ ಸಂಖ್ಯೆ 7 ಬರುತ್ತೆ. ಇದು ಯಾವಾಗ್ಲೂ ಚಂಚಲ ಮನಸ್ಸು, ಅಂದ್ರೆ ಮನಸ್ಸು ದೇಹ ಒಂದ್ ಕಡೆ ಇರಲ್ಲ. ಮತ್ತೆ ಡಿಸಿಷನ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ ಥಿಂಕ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬೇರೆನೇ ಥಿಂಕ್ ಆಗುತ್ತೆ. ಸೊ ತಿರ್ಗಾಡ್ತಾ ಇರಬೇಕು ಅನ್ನೋ ಆಸೆ ಜಾಸ್ತಿ ಇದೆ. ಇವ್ರು ಆಲ್ಮೋಸ್ಟ್ ಆಲ್ ಮುಂದಿನ ಕೆಲಸಗಳಲ್ಲಿ ಕೆಲಸ ಕಾರ್ಯ ಏನಾದ್ರು ಮಾಡೋದಕ್ಕೆ ಅಂತಂದ್ರೆ ಕುತ್ಕೊಂಡ್ ಕೆಲಸ ಅಂತೂ ಇವ್ರಿಗೆ ಆಗಲ್ಲ. ಕುರ್ಚಿ ಮೇಲೆ ಕೂರಿ ಮಾಡುವಂತ ಕೆಲಸ, ಡೆಸ್ಕ್ ಜಾಬ್ ಅಂತಾರಲ್ಲ, ಆ ಜಾಬ್ ಇವ್ರು ಮಾಡೋದಕ್ಕಾಗಲ್ಲ. ಹಾಗಾಗಿ ಇವ್ರು ಏನಿದ್ರು ಡೈರೆಕ್ಟ್ ಆಗಿ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಮಾಡುವಂತ ಕೆಲಸಗಳು ಏನಾದ್ರು ಇದ್ರೆ, ಫೀಲ್ಡ್ ವರ್ಕು, ಇನ್ನೊಂದು ಇರ್ಕು, ಆ ಥರದ್ದು ಸ್ಟ್ಯಾಂಡಿಂಗ್ ಕೆಲಸ, ಅದು ಟೀಚರ್ ಕೆಲಸ, ಪಾಠ ಮಾಡೋದು ಕೂಡ ನಿಂತ್ಕೊಂಡೆ ಮಾಡೋದು, ಇಂಥದ್ದೇನಾದ್ರು ಒಂದು ಮಾಡ್ತಾರೆ. ಇನ್ನೊಂದು ಎಷ್ಟು ಏನಪ್ಪಾ ಅಂತಂದ್ರೆ, ಇವರು ಸಮಸಂಖ್ಯೆ ಬಂದು 9 ಬರುತ್ತೆ. ಇದು ಬಂದು ತುಂಬಾ ಅದೃಷ್ಟ ಅಂತಾನು ಹೇಳ್ಬೋದು, ದುರದೃಷ್ಟನು ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ಈ 9ನೇ ನಂಬರ್ ಅವ್ರಿಗೆ ಸಾಮಾನ್ಯವಾಗಿ ಹಗಲುಗನಸು ಜಾಸ್ತಿ, ಡೇ ಡ್ರೀಮರ್ ಅಂತಾರಲ್ಲ, ಆಸೆ ಪಡೋದು ಜಾಸ್ತಿ. ಯಾವ ತರ ಆಸೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಆಸೆ, ಪೆಕ್ಯುಲರ್ ಆಗಿ ನನಗೆ ಇಂಥದ್ದೇ ಸ್ಪೆಸಿಫಿಕೇಶನ್ ಬೇಕು ಅನ್ನೋದು. ಈಗ ನನಗೆ ಪೆನ್ ಬೇಕು ಅಂತ ಯಾರಾದ್ರೂ ಒಬ್ರು ಅನ್ಕೋತಾರಲ್ಲ, ಅವರು ಪೆನ್ ಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ಪೆನ್ನೇ ಬೇಕಲ್ಲ, ಪರ್ಟಿಕ್ಯುಲರ್ ಆಗಿ ನಾನು ಪಾರ್ಕರ್ ಪೆನ್ನೇ ಬೇಕು ಅನ್ನೋ ಆಸೆ. ಸೊ ಆ ತರ ಪರ್ಫೆಕ್ಷನ್ಸು ಮತ್ತೆ ಪರ್ಫೆಕ್ಟ್ನೆಸ್ ಜಾಸ್ತಿ ಇದು ಮಾಡ್ತಾರೆ. ಯಾಕೆ ಇದು ಅದೃಷ್ಟ ಜಾಸ್ತಿ ಅಂತ ಹೇಳ್ಬೋದು? ಯಾಕೆಂದ್ರೆ ಅವ್ರು ಏನು ಇಷ್ಟಪಡ್ತಾರೋ ಅದು ಅವ್ರಿಗೆ ಲೈಫಲ್ಲಿ ಅವ್ರಿಗೆ ಸಿಗಲ್ಲ. ಏನು ವಸ್ತು ಸಿಕ್ಕಿದ್ರು ಕೂಡ, ಏನು ವ್ಯಕ್ತಿ ಆಗಿರ್ಬೋದು, ಇನ್ನೊಂದೇ ಆಗಿರ್ಬೋದು, ಅವ್ರೇನು ಇಷ್ಟಪಡ್ತಾರೆ ಅದು ಅವ್ರಿಗೆ ಸಿಗಲ್ಲ. ಆದರೆ ಅದೇ ತರ ಇರೋದು ಇನ್ನೊಂದು ರಿಪ್ಲಿಕಾ ಸಿಗುತ್ತೆ. ಅಂದ್ರೆ ಅವ್ರಿಗೆ ಅವ್ರೇನು ಇಷ್ಟಪಡ್ತಾರೆ, ಫಾರ್ ಎಕ್ಸಾಂಪಲ್ ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ರು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಕೊಳ್ತಾರಲ್ಲ, ಇವಾಗ ನಾನು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಕೊಂತೀನಿ, ಅವರು ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಕೊಂತಾರೆ. ಆದ್ರೆ ನನ್ಗೆ ಯಾವ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂಗಡಿಗೆ ಹೋದಾಗ ನನ್ಗೆ ಯಾವ ಐಸ್ ಕ್ರೀಮ್ ಆದ್ರೂ ಓಕೆ, ನನ್ಗೆ ಐಸ್ ಕ್ರೀಮ್ ಟೋಟಲ್ ಆಗಿ ನನ್ಗೆ ಐಸ್ ಕ್ರೀಮ್ ಬೇಕು, ಅವ್ರಿಗೆ ಹಂಗಲ್ಲ, ನನಗೆ ವೆನಿಲಾನೇ ಬೇಕು ಅನ್ನೋದು. ಸೊ ಅವ್ರ ಅಂಗಡಿಗೆ ಹೋದ್ರೆ ಅವ್ರಿಗೆ ಐಸ್ ಕ್ರೀಮ್ ಸಿಗುತ್ತೆ. ನನಗೆ ಅಕಸ್ಮಾತ್ ಆಗಿ ಅಂಗಡಿಗೆ ಹೋದ್ರೆ ನನ್ಗೆ ಐಸ್ ಕ್ರೀಮ್ ಸಿಕ್ಕರೂ ಸಿಗ್ಬೋದು, ಸಿಕ್ತಿರೋನು ಇಲ್ಲ, ಅದು ನನ್ನ ಬ್ಯಾಡ್ ಲಕ್. ಆದ್ರೆ ಅವ್ರಿಗೆ ಆ ತರ ಅಲ್ಲ, ಕಂಪಲ್ಸರಿ ಅವ್ರಿಗೆ ಐಸ್ ಕ್ರೀಮ್ ಸಿಗುತ್ತೆ. ಆದರೆ ಅವ್ರು ಇಷ್ಟಪಡೋ ಐಸ್ ಕ್ರೀಮ್ ಅವ್ರಿಗೆ ಸಿಗಲ್ಲ. ಇದು ಅವರ ಬ್ಯಾಡ್ ಲಕ್. ಅವ್ರಿಗೆ ಸಿಗುತ್ತೆ, ಐಸ್ ಕ್ರೀಮ್ ಸಿಗುತ್ತೆ, ಅದು ಲಕ್. ಅವ್ರು ಯಾವ್ದು ಬೇಡ್ಕೊತಿದಾರಲ್ಲ ಆ ಐಸ್ ಕ್ರೀಮ್ ಅವ್ರಿಗೆ ಸಿಗಲ್ಲ. ಸೊ ಹಂಗಾಗಿ ಅವ್ರಿಗೆ ಏನ್ ಗೊತ್ತಾ, ಲೈಫ್ ಪೂರ್ತಿ ಕಾಂಪ್ರಮೈಸ್ ಅಲ್ಲೇ ಇರ್ತಾರೆ. ಅಂದ್ರೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ, ಆ ತರ. ನನ್ನ ಹಣೆ ಬರ ಟೈಮ್ ಚೆನ್ನಾಗಿಲ್ಲ ಅಂತ ದಿನದಲ್ಲಿ ಒಂದು 4-5 ಸತಿ ಆದ್ರೂ ಹೇಳ್ತಾರೆ. ಈ ವ್ಯಕ್ತಿ 2005 ಡೇಟ್ ಆಫ್ ಬರ್ತ್ ಏನು ಹೇಳ್ತಿದಲ್ಲ, ಆ ವ್ಯಕ್ತಿ ದಿನದಲ್ಲಿ ಹೇಳ್ತಾರೆ. ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಿ, ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಇವರು ಮೈಂಡ್ ರಿಲೇಟೆಡ್ ಆಗಿ ಸ್ವಲ್ಪ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ನಮ್ಮ ಟೈಮ್ ಪಾಸ್ ಅಂತ ಹೇಳಿ ನಾವು ನೇಮ್ ಕೊಟ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ನನಗೆ ಇಷ್ಟ ಆಯ್ತು ನೀವು ಹೇಳಿದ್ದು. ಇಟ್ಸ್ ಓಕೆ. ಮಂಜುನಾಥ್ ಸರ್, ಈಗ 9/10/2001. ಅರ್ಚನಾ, ಓಕೆ. ಯಾವ ಡಿಪಾರ್ಟ್ಮೆಂಟ್ ಮೇಡಮ್? ಅಥವಾ ಏನಾದ್ರು ಕೆಲಸ ಮಾಡ್ತಿದ್ದೀರಾ ಅಥವಾ ಏನು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಖಂಡಿತವಾಗ್ಲು ನೀವು ಇಲ್ಲಿ ಈ ತರ ಇಷ್ಟ ಆಗುತ್ತೆ ಅಂತಂದ್ರೆ ನಾನು ಲೈವ್ ಅಲ್ಲಿ ಡೈಲಿ ಬರ್ತೀನಿ. ಸ್ಟೂಡೆಂಟಾ? ಓಕೆ, ನೋ ಪ್ರಾಬ್ಲಮ್. ಅದು ನಿಮ್ದೇನ ಆಗಿದ್ರೆ ಇರ್ಬೋದೇನೋ. ವೆಲ್, ವೆರಿ ಗುಡ್, ಟೇಕ್ ಕೇರ್. 9/10/2001 ಇದು ಮಂಜುನಾಥ್ ಅಂತ ಹಾಕಿದ್ದಾರೆ. ಅವ್ರದ್ದು ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇರ್ಲಿಮ್ಮ. ಓಕೆ ಅರ್ಚನಾ, ಥ್ಯಾಂಕ್ ಯು ವೆರಿ ಮಚ್. ಮಹೇಶ್ ಸರ್ಗೆ ಆಸ್ಟ್ರಾಲಜಿ, ನ್ಯೂಮರಾಲಜಿ ಬರುತ್ತೆ ಅನ್ನೋದು ಇವಾಗ ಗೊತ್ತಾಯ್ತು ನಿನ್ಗೆ. ಸೊ 9/10/2001 ಬಗ್ಗೆ ನಾನು ಹೇಳ್ತಿದ್ದೀನಿ. ಇದು ಮಂಜುನಾಥ್ ಅಂತಲ್ವಾ? ಯಾರು ಹಾಕಿರೋದು? ನಮ್ಮ ಮಂಜುನಾಥ್ ಅಂತ ಇದೆ ಇದರಲ್ಲಿ. ಸರ್ ತಮ್ಮ ಹೆಸರು ಹೇಳ್ಬೋದಾ? ನಾನು ಅಷ್ಟೊಳಗಡೆ ನಾನು ಇದು ಮಾಡ್ತೀನಿ. 9/10 9 ಅಂದ್ರೆ ಹೋಯ್ತದು. 2 3 4 ಮಂಜುನಾಥ್ ಎಂ. ಓಕೆ. 9 + 10 11 12 13 ಅಂದ್ರೆ 4. 9 + 4 = 4.
ಸರ್ ಇವ್ರದ್ದು ಲಕ್ಕಿ ನಂಬರ್ ಬಂದು 9 ಬರುತ್ತೆ. ಸಾರಿ, ಬರ್ತ್ ನಂಬರ್ ಬಂದು 9 ಬರುತ್ತೆ, ಲಕ್ಕಿ ನಂಬರ್ ಬಂದು 4 ಬರುತ್ತೆ, ಸಮ ಸಂಖ್ಯೆ 4 ಬರುತ್ತೆ. ಸೊ ಲಕ್ಕಿ ನಂಬರು ಮತ್ತೆ ಸಮ ಸಂಖ್ಯೆ 4 ಎರಡೂ ಇರೋದ್ರಿಂದ ಇವ್ರು ಯಾವ ಥರದವ್ರು ಅಂತಂದ್ರೆ ಅಳುಕು ಜಾಸ್ತಿ, ಭಯ ಪಡ್ತಾರೆ. ಅಂದ್ರೆ ಒಬ್ಬರೇ ನನ್ನ ಕೈಲಿ ಆಗುತ್ತಾ ಇಲ್ವಾ ಅನ್ನೋ ಥರ, ಒಂಥರ ಆಂಜನೇಯ ಸ್ವಾಮಿ ಥರ. ಓಪನ್ ಆಗಿ ಹೇಳ್ಬೇಕಂದ್ರೆ ಇದೆ ಆಂಜನೇಯ ಸ್ವಾಮಿ ಥರನೇ. ನನ್ಗಲ್ಲಿ ಆಗಲ್ಲ, ನನ್ನ ಕೈಲಿ ಆಗಲ್ಲ, ನಿನಗಾಗತ್ತೆ ಅಂತ ಯಾರಾದರೂ ಒಬ್ರು ಬಂದು ಗಟ್ಟಿಯಾಗಿ ಬಂದು ಹೇಳಿದ್ರೆ ಮಾತ್ರನೇ ಕೆಲಸ ಮಾಡೋದು. ಅಂದ್ರೆ ಇವ್ರಿಗೆ ಪ್ಯಾರಾಸೈಟ್ಸ್ ಅಂತಾರೆ ಸರ್ ಇವ್ರನ್ನ. ಇವರು ಪ್ರತಿಯೊಂದು ಕೆಲಸದ ಮೇಲೂ ಅವ್ರಿಗೆ ಅದನ್ನ ಸಾಲ್ವ್ ಮಾಡೋ ಕೆಪಾಸಿಟಿ ಇದ್ರೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ. ಇದು ಇವರ ಒಂದು ಡಿಫಾಲ್ಟ್ ಅಂತಾನೆ ಹೇಳ್ಬೋದು, ಅಥವಾ ಒಂದು ಇದನ್ನ ಹೇಳ್ಬೋದು. ಸೊ ಹಾಗಾಗಿ ಇವರು ಯಾವಾಗಲೂ ಅಷ್ಟೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಿರ್ತಾರೆ. ಈ ಡಿಪೆಂಡೆನ್ಸಿ ಅವ್ರಿಗೆ ಯಾವ್ದ್ರ ಮಟ್ಟಿಗೆ ಡಿಪೆಂಡೆನ್ಸಿ ಆಗ್ಬಿಡುತ್ತೆ ಅಂತಂದ್ರೆ, ಅವ್ರು ಇದಾರೆ ಅಂತಂದ್ರೆ ಅವ್ರ ಅಕಸ್ಮಾತ್ ಇವಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕು, ಅವ್ನ ಫಂಕ್ಷನ್ ರೆಡಿ ಆಗ್ತಿರ್ತಾರೆ. ಓಕೆ, ಅವ್ರು ಬರ್ತಾರೆ ಅಂತಾನೆ ಫಂಕ್ಷನ್ ರೆಡಿ ಆಗ್ತಿರ್ತಾರೆ. ಅವ್ರು ಯಾರು ಅಲ್ಲ, ಅವರು ಫಂಕ್ಷನ್ ಇವ್ರ ಮನೆ ಫಂಕ್ಷನ್, ಅವರು ಬರ್ತಾರೆ ಅಂತ ಇವ್ರು ರೆಡಿ ಆಗ್ತಿರ್ತಾರೆ. ಅಕಸ್ಮಾತ್ ಅವ್ರು ಏನಾದ್ರು ಫೋನ್ ಮಾಡ್ಬಿಟ್ಟು ಇಲ್ಲ ನಾನು ಬರ್ತಿಲ್ಲ ಅಂತಂದ್ರೆ ಇವರು ಕೂಡ ಆ ಫಂಕ್ಷನ್ಗೆ ಹೋಗಲ್ಲ. ಅವ್ರು ಇಲ್ಲ ಅಂದ್ರೆ ಇವ್ರು ಫಂಕ್ಷನ್ಗೆ ಹೋಗಲ್ಲ. ಆ ತರ ಡಿಪೆಂಡೆನ್ಸಿ ಆಗ್ತಾರೆ. ಬಟ್ ಏನಪ್ಪಾ ಅಂತಂದ್ರೆ ಇವ್ರನ್ನ ಜಾಸ್ತಿ ಏಣಿ ತರ ಯೂಸ್ ಮಾಡ್ಕೊಂಡು ಮೇಲಕ್ಕೆ ಹೋಗ್ತಾರೆ. ಅದೊಂದು ಮಾತ್ರ ತುಂಬಾನೇ ಸಫರ್ ಆಗ್ತಾರೆ ಇವರು. ಆ ವಿಷಯದಲ್ಲಿ ಮಾತ್ರ ಕೇರ್ಫುಲ್ ಆಗಿರ್ಬೇಕು. ಇವ್ರದ್ದು ಬೆಳಗ್ಗೆ ಹೊತ್ತು ಏನೇ ಡಿಸಿಷನ್ ತಗೊಂಡ್ರು ಕೂಡ ವರ್ಕ್ ಆಗಲ್ಲ ಸರ್. ಇವ್ರು ಏನಾದ್ರು ಚಂದ್ರ ಇರ್ಬೇಕಾದ್ರೆ ಏನಾದ್ರು ಡಿಸಿಷನ್ ತಗೊಳ್ಳಂತೇಳಿ ಇವ್ರಿಗೆ ಯಾವಾಗ್ಲೂ ಅಷ್ಟೇನೆ. ನೈಟ್ ಟೈಮ್ ಏನು ಯೋಚನೆ ಮಾಡ್ತಾರೆ, ಏನು ಆಲೋಚನೆ ಮಾಡ್ತಾರೆ, ಅದಷ್ಟೇ ಇವ್ರಿಗೆ ವರ್ಕೌಟ್ ಆಗುತ್ತೆ. ಸಾಮಾನ್ಯವಾಗಿ ಇವರು ಒಂದ್ ನಿಮಿಷ ಅಭಿಷೇಕ್ ಸರ್, ಒಂದ್ ನಿಮಿಷ ನಾನು ಹೇಳ್ತೀನಿ. ನಿಮ್ಮ ಪ್ರಾಬ್ಲಮ್ ಗೊತ್ತಾಯ್ತು. ಇದೊಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ನಿಮ್ಗೆ ಹತ್ರ ಬರ್ತೀನಿ ನಾನು. ಸೊ ಹಂಗಾಗಿ ಇವ್ರದ್ದು ಇದಿದೆ ಸರ್. ಹಂಗಾಗಿ ಸೊ ಇವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪಾ ಅಂದ್ರೆ ಅದೇ ಸರ್, ಇವ್ರನ್ನ ಬಳಸ್ಕೊಂಡು ಕೆಲಸ ಮಾಡೋದು ಬೇರೆಯವರು ಇವ್ರು ಹತ್ತಿ ಹೇಳಿತಾರೆ. ಸೊ ಇವ್ರನ್ನ ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗ್ತಾರೆ ಅನ್ನೋದು ಒಂದು ಪಾಯಿಂಟ್. ಬಟ್ ಬಹಳ ಬೇಗ ಜನ ಇವ್ರನ್ನ ನಂಬ್ತಾರೆ. ಯಾಕೆಂದ್ರೆ ಇವ್ರಿಗೇನು ಮಾಡಕ್ ಬರಲ್ಲ ಅಂತ ಗೊತ್ತಿರುತ್ತೆ, ಆದ್ರೂ ಅವ್ನು ಮಾಡ್ತಾನೆ ಅನ್ನೋ ಧೈರ್ಯ ಜಾಸ್ತಿ ಕೊಡ್ತಾರೆ ಅವ್ರಿಗೆ. ಮಾಡ್ತಾನವನು ಅಂತ. ಸೊ ಒಳಗೊಂದು ಹೊರಗೊಂದು ಅಂತಾರಲ್ಲ, ಅಂದ್ರೆ ಒಳಗಡೆ ಭಯ ಇದ್ರು ಕೂಡ ಅವರು ತೋರ್ಸ್ಕೊಳ್ಳಲ್ಲ, ನನ್ಗೆ ಗೊತ್ತು ಅನ್ನೋ ತರ ಮಾತಾಡ್ತಾರೆ. ಆದ್ರೆ ಆಮೇಲೆ ಸಫರ್ ಆಗ್ತಾರೆ, ಏನಾದ್ರು ಒಂದು ಕೆಲಸ ಮಾಡ್ತಾರೆ. ಸೊ ಇದು ಇವರ ಒಂದು ನ್ಯೂಮರಾಲಜಿ ಇರುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಇವಾಗ ಕ್ವಶನ್ ಬಂದಿದೆ, ಕ್ವಶನ್ ಬಗ್ಗೆ ಮಾತಾಡೋಣ. ಅಭಿಷೇಕ್ ಅವರ ನಮಸ್ಕಾರ. ಸರ್, ಇನ್ HRMS ಹೌ ಟು ಡಿಡಕ್ಟ್ GPF ಲೋನ್ ಅಮೌಂಟ್ ಆಸ್ ಇಟ್ ಈಸ್ ನಾಟ್ ಶೋನ್ ಇನ್ ಡ್ರಾಫ್ಟ್ ಬಿಲ್? ಸರ್, ಅದು ಡ್ರಾಫ್ಟ್ ಬಿಲ್ ಅಲ್ಲಿ ಶೋನ್ ಆಗ್ತಿಲ್ಲ ಅಂತಂದ್ರೆ GPF ಲೋನ್ ಅಮೌಂಟ್ ಡಿಡಕ್ಟ್ ಆಗ್ಬೇಕು ಅನ್ನೋದೊಂದು ಪಾಯಿಂಟ್ ನಿಮ್ದು ಇತ್ತಂತಂದ್ರೆ ಖಂಡಿತವಾಗ್ಲೂ ಸರ್ ನೀವು ಒಂದು ಕೆಲಸ ಮಾಡಿ, ಮಾಸ್ಟರ್ ಡೇಟಾಬೇಸ್ ಅಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ ಸರ್. ಮಾಸ್ಟರ್ ಡೇಟಾಬೇಸ್ ಎಲ್ಲಿ ಬರುತ್ತೆ ಅಂತಂದ್ರೆ, ನೀವು ಅಪ್ರೂವಲ್ ಲಾಗಿನ್ ಅಲ್ಲಿ ಹೋಗ್ಬಿಟ್ಟು ಅಪ್ರೂವಲ್ ಲಾಗಿನ್ ಅಲ್ಲಿ ಹೋಗಿ ನೀವು HRMS ಲೋನ್ ಡೀಟೇಲ್ಸ್ ಅಂತ ಬರುತ್ತೆ ಸರ್. ಲೋನ್ ಅಂಡ್ ಡಿಡಕ್ಷನ್ ಅಂತ ಇದೆ, ಲೋನ್ ಅಂಡ್ ಅಡ್ವಾನ್ಸ್ ಅಂತ. ನೀವು ಅದ್ರ ಮೇಲೆ ಮಾಡಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಮೆನು ಬಟನ್ ಬರುತ್ತೆ. ಆ ಮೆನು ಬಟನ್ ಅಲ್ಲಿ ಹೋದ್ಮೇಲೆ ಲೋನ್ ಲಿಸ್ಟ್ ಅಂತ ಬರುತ್ತೆ ಸರ್. ಲೋನ್ ಅಂಡ್ ಅಡ್ವಾನ್ಸ್ ಲೋನ್ ಲಿಸ್ಟ್ ಅಂತ. ಆ ಲೋನ್ ಲಿಸ್ಟ್ ಮೇಲೆ KJDನೂ ಇರುತ್ತೆ, GPF ಇರುತ್ತೆ ಸರ್. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ ಸರ್. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಲ್ಲಿ ಅವ್ರ ಹೆಸರಿದೆಯೋ ಇಲ್ಲ ನೋಡ್ಕೊಳ್ಳಿ ಸರ್. ಫಸ್ಟ್ ಡೇಟಾಬೇಸ್ ಅಲ್ಲಿ, ಮೇನ್ ಡೇಟಾಬೇಸ್ ಅಲ್ಲಿ ಅದು ಇರಬೇಕು ಸರ್. ಅದಿಲ್ಲ ಅಂತಂದ್ರೆ ಮಾತ್ರ ನೀವು ಟಿಕೆಟ್ ರೈಸ್ ಮಾಡಬೇಕಾಗತ್ತೆ. ನೀವು ಟಿಕೆಟ್ ರೈಸ್ ಮಾಡಿದ್ರೆ ಅಭಿಷೇಕ್ ಅವರೇ ನಿಮ್ಗೆ ಅದು ಕೆಲಸ ಆಗುತ್ತೆ, ನೀವು ಅದೇನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ನೀವು ಅದು ಹೋದ ತಿಂಗಳು ಡಿಡಕ್ಷನ್ ಆಗಿರೋದ್ರ ಬಗ್ಗೆ ಅವ್ರಿಗೆ ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ 2-3 ತಿಂಗಳು, ಅಂದ್ರೆ ಇವಾಗ ನೀವು ಅಕ್ಟೋಬರ್ ನವೆಂಬರ್ ಅಲ್ಲೋ ನಿಮ್ದು ಆನ್ ಬೋರ್ಡ್ ಆಗಿರುತ್ತೆ. ಅಕ್ಟೋಬರ್ ಮಂತ್ದು HRMS 1 ಅಲ್ಲಿ ಆಗಿರುತ್ತಲ್ಲ, ಆ ಪೇ ಸ್ಲಿಪ್ ನ ಜೆರಾಕ್ಸ್ ಮಾಡ್ಕೊಳ್ಳಿ, ಸ್ಕ್ಯಾನ್ ಮಾಡ್ಕೊಂಡು ಈ ಟಿಕೆಟ್ ರೈಸ್ ಮಾಡ್ಬೇಕಾದ್ರೆ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಿ ಸರ್. ಅಪ್ಲೋಡ್ ಮಾಡ್ಬಿಟ್ಟು ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ, ಈ ರೀತಿಯಾಗಿ HRMS 1 ಅಲ್ಲಿ ಈ ತರ ಪೇ ಬಿಲ್ ಅಲ್ಲಿ ಇದು ಕಂಟಿನ್ಯೂಷನ್ ಆಗ್ತಿತ್ತು, ಇಷ್ಟು ಕಂತು ಬ್ಯಾಲೆನ್ಸ್ ಇತ್ತು, ಇನ್ನು ಇಷ್ಟು ಕಂತು ಆಗ್ಬೇಕಾಗಿತ್ತು, ಆದ್ರೆ ಇದು ಡ್ರಾಫ್ಟ್ ಬಿಲ್ ಅಲ್ಲಿ ಜನರೇಟ್ ಆಗ್ತಾ ಇಲ್ಲ, ದಯವಿಟ್ಟು ಇದನ್ನ ಜನರೇಟ್ ಮಾಡ್ಕೊಡಿ ಅಂತ ಹೇಳಿ ಅದ್ರ ಅಮೌಂಟು, ಅದ್ರ ನಂಬರು, ಎಲ್ಲ ಡೀಟೇಲ್ಸ್ನ ನಾನು ಈಗಾಗಲೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಡೀಟೇಲ್ಸ್ ಏನಿದ್ದು ದಯವಿಟ್ಟು ಅದನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನೀವೇನಾದರೂ ಡಿಸ್ಕ್ರಿಪ್ಷನ್ ಅಲ್ಲಿ ನೀಟಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅವ್ರ ಹೆಸರು, ಅವ್ರ ನಂಬರು, ಅಮೌಂಟ್ ಎಷ್ಟು ಡಿಡಕ್ಟ್ ಆಗಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ರೆ ಅವ್ರು ಹ್ಯಾಡ್ ಮಾಡಿಬಿಟ್ಟು ಟಿಕೆಟ್ನ ರೈಸ್ ಮಾಡಿದ್ಮೇಲೆ ಅದು ರಿಸಾಲ್ವ್ ಮಾಡಿ ರೆಡಿ ಮಾಡ್ಕೊಡ್ತಾರೆ ಸರ್. ಇದು ನಿಮಗೆ ಅದು ಆಗುತ್ತೆ. ಇದು ನಮ್ಮ ಕೈ ಸರ್. ನಾವು HRMS 2ದಲ್ಲಿ ಹ್ಯಾಡ್ ಮಾಡೋದಕ್ಕೆ ಆಗಲ್ಲ ಸರ್. ಅದೊಂದು ಪ್ರೊಸೆಸ್ ಇನ್ನೂ ನಮ್ಗೆ ಕೊಟ್ಟಿಲ್ಲ, ನಮ್ಮವ್ರಿಗೂ ಕೊಟ್ಟಿಲ್ಲ. ಹಾಗಾಗಿ ಅದಕ್ಕೆ ಟಿಕೆಟ್ ರೈಸ್ ಮಾಡಲೇಬೇಕಾಗುತ್ತೆ. ಸೊ ಇದಿಷ್ಟು ಪಾಯಿಂಟ್ ಸರ್. ನೆಕ್ಸ್ಟ್ ಇನ್ನೇ ಯಾರಿಗಾದ್ರೂ ಡೌಟ್ಸ್ ಏನಾದ್ರು ಇದ್ರೆ ಹೇಳ್ಬೋದು. ಮಂಜುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. 100% ಕರೆಕ್ಟ್ ಅಂತ ಹೇಳಿದ್ರೆ ನಾನು ಹೇಳಿರೋ ನ್ಯೂಮರಾಲಜಿ. ಖಂಡಿತವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗಿದ್ರೆ ನಾನು ನ್ಯೂಮರಾಲಜಿ ಬಗ್ಗೆ ಕಂಟೆಂಟ್ನ ರೆಡಿ ಮಾಡ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಏನಂತೀರಾ ನೀವೆಲ್ಲ? ನ್ಯೂಮರಾಲಜಿ ಬಗ್ಗೆ ಲೈವೇ ಕೊಟ್ಬಿಡೋದಾ ಅಥವಾ ವಿಡಿಯೋಸ್ ಮಾಡೋದಾ? ಇದ್ರ ಬಗ್ಗೆ ನೀವು ಹೇಳಿ.
ಹೇಳಿದ್ರೆ ನನಗೆ ನಾನು ಖುಷಿ ಆಗ್ತೀನಿ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದನ್ನ ಮಾಡ್ತೀನಿ. ನೀವು ಆಶೀರ್ವಾದ ಮಾಡಿ ಓಕೆ ನಾವು ಬೆಂಬಲ ಕೊಡ್ತೀವಿ ಅನ್ನೋದಂದ್ರೆ ಖಂಡಿತ ನಾನು ಡೈಲಿ ಲೈವೇ ಬರ್ತೀನಿ ಬೇಕಿದ್ರೆ. ಲೈವಲ್ಲಿ ಬಂದು 1 ಅವರ್ ನಿಮಗೋಸ್ಕರ ಸರ್ ಐ ಹ್ಯಾವ್ ಡಿಡ್ ಇಟ್ ಪ್ರೋಸೆಸ್ ಇನ್ ಅಪ್ರೂವಲ್ ಲಾಗಿನ್ ಅಂಡ್ ಅಪ್ರೂವ್ಡ್ ಬಟ್ ಆಫ್ಟರ್ ದಟ್ ದೇ ಸೆಡ್ ಟು ರೀಪ್ರೊಸೆಸ್ ದ ಡ್ರಾಫ್ಟ್ ಬಿಲ್ ಇನ್ ಇನಿಷಿಯೇಟರ್ ಲಾಗಿನ್. ಎಸ್ ಅಭಿಷೇಕ್ ಅವರೇ, ನೀವು ಅವ್ರು ಆ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ ನೀವು ಡೈರೆಕ್ಟಾಗಿ ಹೋಗಿ, ನಾನು ಅದನ್ನೇ ಹೇಳ್ತಿದ್ದೀನಿ, ನೀವು ಇವಾಗಲೂ ಅಷ್ಟೇನೆ ಮಾಸ್ಟರ್ ಡೇಟಾಬೇಸಲ್ಲಿ ಅವ್ರದ್ದು ಅದು ಅಮೌಂಟ್ ಆ್ಯಡ್ ಆಗಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡಲೇಬೇಕಾಗುತ್ತೆ. ರೀಪ್ರೊಸೆಸ್ ಮಾಡಿ ಡ್ರಾಫ್ಟ್ ಬಿಲ್ಗೆ ಹೋಗ್ಬಿಟ್ಟು ಅವ್ರು ಹೇಳಿದ್ದಾರೆ ಅಂದರೆ ಡ್ರಾಫ್ಟ್ ಬಿಲ್ಗೆ ಹೋಗಿ ಇನಿಷಿಯೇಟರ್ ಲಾಗಿನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ರೀಪ್ರೊಸೆಸ್ ಮಾಡಿದ್ರೆ ಅದರಲ್ಲಿ ಬರಬೇಕು. ಬರಲಿಲ್ಲ ಅಂತಂದ್ರೆ ಇನ್ನೂ ಒಂದು ನೀವು ಆವಾಗಲೂ ನೀವು ಅಲ್ಲಿ ಬರಲಿಲ್ಲ ಅಂದರೆ ಅಲ್ಲಿ ಇನಿಷಿಯೇಟರ್ ಲಾಗಿನಲ್ಲಿ ಹೋಗಿ, ಇನಿಷಿಯೇಟರ್ ಲಾಗಿನಲ್ಲಿ ಲೋನ್ ಅಂಡ್ ಅಡ್ವಾನ್ಸ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು GPF ಅಲ್ಲಿ ಎಷ್ಟು ಲಿಸ್ಟ್ ಅಂತ ಬರುತ್ತೆ, GPF ಲೋನ್ ಲಿಸ್ಟ್ ಅಥವಾ ಲೋನ್ ಲಿಸ್ಟ್ ಅಂತ ಬರುತ್ತೆ. ಆ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಹೆಸರು ಹೊಡೆದಿದ ತಕ್ಷಣ ಅಲ್ಲಿ ಅದರೊಳಗಡೆ ಅವ್ರದ್ದು ಆ ಲೋನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವೇನಾದ್ರೂ ಆ ಲೋನಲ್ಲಿ ಅದ್ರೊಳಗಡೆ ಇತ್ತು ಅಂದ್ರೆ ಮಾತ್ರನೇ ನಿಮ್ದು ಆ ಪ್ರೊಸೆಸ್ ಆಡ್ ಮಾಡ್ತಾರೆ. ನೀವು ಇಲ್ಲಿ ಮಾಡಿದಾಗ ಅದು ಬರುತ್ತೆ. ಅವಾಗ ನೀವು ಅದನ್ನ ಅಲ್ಲಿ ಬಂದಿರೋದು ಅದರಲ್ಲಿ ಇತ್ತಂದ್ರೆ ಇವಾಗ ನಂಬರ್ ಆಫ್ ಲೋನ್ಸ್ ಅಂತ ಇರುತ್ತೆ, 2 ಅಂತ ಇರುತ್ತೆ. ಒಂದು KJD ಒಂದು GPF 2 ಲೋನ್ ಇದ್ರೆ 2 ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ ಓಪನ್ ಆಗುತ್ತೆ. ಅದರಲ್ಲಿ KJD ಲೋನ್ ಎಷ್ಟಿದೆ, GPF ಲೋನ್ ಎಷ್ಟಿದೆ, ಮತ್ತೆ ಎಷ್ಟು ಅಮೌಂಟ್ ಎಷ್ಟು ಕಂತು ಅಂತ ಕ್ಲೀನ್ ಆಗಿ ಡೀಟೇಲ್ ಆಗಿ ತೋರಿಸುತ್ತದೆ. ಅದು ಆಕ್ಟಿವ್ ಆಗಿದೆಯಾ ಇನ್ಆಕ್ಟಿವ್ ಆಗಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ ಸರ್. ಅದು ಆಕ್ಟಿವ್ ಆಗಿತ್ತು ಅಂತಂದ್ರೆ ಅದ್ರದ್ದೊಂದು ಸ್ಕ್ರೀನ್ ಶಾಟ್ ತಗೊಂಡು ಮತ್ತೆ ಅದನ್ನ ಹಾಕಿ ಬಿಲ್ಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಬರಲಿಲ್ಲ ಅಂತಂದ್ರೆ ಮತ್ತೆ ಆ ಸ್ಕ್ರೀನ್ ಶಾಟ್ ತಗೊಂಡು ಇದು ಆಕ್ಟಿವ್ ಆಗಿದೆ ಆದ್ರೂ ನನ್ನ ಬಿಲ್ಲಲ್ಲಿ ಬರ್ತಿಲ್ಲ ಅಂತೇಳಿ ಇನ್ನೊಂದು ಟಿಕೆಟ್ ರೈಸ್ ಮಾಡಬೇಕಾಗುತ್ತೆ. ಅದನ್ನ ಪಿಕ್ಚರ್ ನೀವು ತೆಗೆದು ಆಕ್ಟಿವ್ ಅಂತ ಇರುತ್ತಲ್ವಾ ಅದನ್ನ ತೆಗೆದು ಸ್ಕ್ರೀನ್ ಶಾಟ್ ನ ತೆಗೆದು ನೀವು ಅಪ್ಲೋಡ್ ಮಾಡಿಬಿಟ್ಟು ಇದು ಡೇಟಾಬೇಸ್ ಅಲ್ಲಿ ಆಕ್ಟಿವ್ ಆಗಿದೆ ಆದ್ರೂ ಬಿಲ್ಲಲ್ಲಿ ಬರ್ತಿಲ್ಲ, ದಯವಿಟ್ಟು ಇದನ್ನ ಬಿಲ್ಲಲ್ಲಿ ಆ್ಯಡ್ ಮಾಡ್ಕೊಡಿ ಅಂತ ಇನ್ನೊಂದ್ಸತಿ ನೀವು ಹಾಕಿದ್ರೆ ಖಂಡಿತ ಅದು ಬರುತ್ತೆ. ಅದ್ರ ನೆನ್ಪಿಟ್ಕೊಳ್ಳಿ, ನೀವು GPF ನಂಬರ್ ಹಾಕ್ಬೇಕಾಗತ್ತೆ, ಯಾವ ನಂಬರ್ ಮೇಲೆ ಲೋನ್ ಇದೆ ಅಂತ ಹಾಕ್ಬೇಕಾಗತ್ತೆ, ಟೋಟಲ್ ಅಮೌಂಟ್ ಎಷ್ಟು ಕಂತು ನೀವು ಅವ್ರಿಗೆ ಸ್ಯಾಂಕ್ಷನ್ ಆಗಿದೆ, ಅದರಲ್ಲಿ ಮಂತ್ಲಿ ಕಂತು ಎಷ್ಟು, ಇವಾಗ ಎಷ್ಟು ಕಂತಾಗಿದೆ, ಇನ್ನೆಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ಕೂಡ ಮೆನ್ಷನ್ ಮಾಡ್ಬೇಕಿದ್ರ. ಇದನ್ನ ನೀವು ಮೆನ್ಷನ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ಅಂತಂದ್ರೆ, ಇವಾಗ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ನೀವು ಅನಿವಾರ್ಯವಾಗಿ ನನ್ಗೆ ಏನೋ ಒಂದು ರಿಪ್ಲೈ ಕೊಡ್ಬೇಕು ಅಂತ ಎಸ್ ಅಂತ ಅಥವಾ ಓಕೆ ವೆಲ್ ಗುಡ್ ಅಂತ ಏನೋ ಒಂದು ಟೈಪ್ ಮಾಡ್ಬಿಟ್ಟು ಹಾಕ್ಬಿಡ್ತೀರಾ. ಅದೇ ತರ ಅವರು ಕೂಡ ಅಷ್ಟೇ, ನೀವು ಎಕ್ಸ್ಪ್ಲೈನ್ ಆಗೋ ತರ ನೀವು ಹೇಳಿದ್ದೀರಂದ್ರೆ ಅವ್ರಿಗೆ ಅರ್ಥ ಆಯ್ತಂದ್ರೆ ನಿಮ್ ಪ್ರಾಬ್ಲಮ್ ಏನು ಅಂತ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಅಂದ್ರೆ ಅವ್ರಿಗೂ ಟಾರ್ಗೆಟ್ ಇರುತ್ತೆ, ಅಚೀವ್ ಮಾಡ್ಬೇಕು, ಇಷ್ಟು ಅಪ್ಲಿಕೇಶನ್ ಸಾಲ್ವ್ ಮಾಡ್ಬೇಕು ಅಂತ ಏನೋ ಒಂದು ಹಾಕ್ಬಿಟ್ಟು ಓಕೆ ರಿಸಾಲ್ವ್ ಅಂತ ಹಾಕಿ ಕಳಿಸ್ಬಿಡ್ತಾರೆ. ಇದು ಆಗ್ತಿರೋದು ಇದೇ ಆಗ್ತಿರೋದು. ನಾನು ಒಂದು ಗ್ರೂಪ್ ಮೇಂಟೈನ್ ಮಾಡ್ತಾ ಇದ್ದೀನಿ, DC ಸಮಾನ ಮನಸ್ಕರು ಅಂತ ಹೇಳ್ಬಿಟ್ಟು. ಆ ಗ್ರೂಪ್ ಅಲ್ಲಿ ಪ್ರತಿಯೊಂದರಲ್ಲೂ ಅವರು ಕಂಪ್ಲೇಂಟ್ ನನಗೆ ಹೇಳ್ತಿರ್ಬೇಕಾದ್ರೆ ನನ್ನ ಫೋನ್ ಕಾಲ್ ದಿನಕ್ಕೆ 150 ಫೋನ್ ಕಾಲ್ ನಾನು ಅಟೆಂಡ್ ಮಾಡ್ತಿದ್ದೀನಿ. ಅದರಲ್ಲೂ ನನಗೆ ಅದನ್ನ ಇಂಟಿಮೇಟ್ ಮಾಡ್ತಿರೋದು ಇದೇ ಪಾಯಿಂಟ್ ಮೇಲೆನೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಸರ್. ನೋಡ್ಕೊಳ್ಳಿ ಡೇಟಾಬೇಸ್ ಅಲ್ಲಿ. ಇಲ್ಲ ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಭಿಷೇಕ್ ಅವರೇ ದಯವಿಟ್ಟು ನಾನು ಹೇಳ್ತಿದ್ದೀನಿ ಕೇಳಿಸಿ. ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ಮೊಬೈಲ್ ನಂಬರ್ ನಾನು ನಿಮ್ಗೆ ಟೈಪ್ ಮಾಡ್ತೀನಿ, ಶೇರ್ ಕೂಡ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲೇ ಆಗ್ತಾ ಇದ್ದೀನಿ. ಈ ನಂಬರ್ಗೆ ನನ್ನ ವಾಟ್ಸಪ್ ನಂಬರು, ಈ ನಂಬರ್ಗೆ ನೀವು ಕಾಲ್ ಮಾಡಿ, ನೀವು ಮೆಸೇಜ್ ಮಾಡಿದ್ರೆ ನಾನು ನಾಳೆ ಬೆಳಗ್ಗೆ ಬೇಕಿದ್ರೆ ನಾನು ಆಫೀಸ್ ಅವರಲ್ಲಿ ಇರ್ಬೇಕಾದ್ರೆ ನಿಮ್ಮ ಎನಿ ಡೇಸ್ಗೂ ಕನೆಕ್ಟ್ ನನಗೆ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ನಿಮ್ಮ ಲಾಗಿನ್ ಅಲ್ಲಿ ಹೋಗ್ಬಿಟ್ಟು ನಾನು ಒಂದ್ಸತಿ ಬೇಕಾದ್ರೆ ನಿಮಗೆ ಕ್ಲೀನ್ ಆಗಿ ಯಾವ ತರ ಚೆಕ್ ಮಾಡಬೇಕು, ಏನು ಪ್ರೊಸೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ನನಗೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಅಭಿಷೇಕ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಅಭಿಷೇಕ್ ಅವರೇ? ನೀವು ದಯವಿಟ್ಟು ಮೆಸೇಜ್ ಮಾಡಿ. ಆಮೇಲೆ ಇನ್ನೂ ಯಾರ್ದಾದ್ರೂ HRMS ಪ್ರಾಬ್ಲಮ್ ಇದ್ರೆ ಹೇಳ್ಬೋದು, ಅಥವಾ ನಿಮ್ಮ ನ್ಯೂಮರಾಲಜಿ ತಿಳ್ಕೋಬೇಕು ಅಂತ ಏನಾದ್ರು ಇದ್ರೆ ದಯವಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಿ. ನಾನು ರೆಡಿ ಇದ್ದೀನಿ. ಮತ್ತೆ ದಯವಿಟ್ಟು ಒಂದು ಲೈಕ್ ಕೊಡಿ ಈ ಲೈವ್ ಚಾಟ್ಗೂ ಕೂಡ. ನಿಮಗೆ ನನ್ನ ಮಾತು, ನನ್ನ ಒಂದು ಇದು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಹಾರ್ಟ್ ಸಿಂಬಲ್ ಇದೆ, ಹಾರ್ಟ್ ಸಿಂಬಲ್ ಒತ್ತಿ ಪ್ರೋತ್ಸಾಹ ಕೊಡಿ. ನೀವು ಪ್ರೋತ್ಸಾಹ ಕೊಡ್ತಿದ್ದೀರಾ, ಇಷ್ಟು ದಿನ ಕೊಡ್ತಿದ್ದೀರಾ, ಇನ್ನು ಮುಂದೆನೂ ನೀವು ನನಗೆ ಕೊಡ್ತೀರಾ ಅನ್ನೋದಂತೂ ಕಾನ್ಫಿಡೆಂಟ್ ನನಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿದ್ರೆ ಏನು ಇದು ಮಾಡಕ್ ಹೋಗ್ಬಿಡಿ. ಅಭಿಷೇಕ್ ಅವರೇ ನೀವು ಸಬ್ಸ್ಕ್ರೈಬ್ ಆದಂಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಮಂಜುನಾಥ್ ಸರ್ ಆಮೇಲೆ ಆಗಿದ್ದಾರೆ, ಮೊದಲಿರಲಿಲ್ಲ ಇವಾಗ ಆಗಿದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಹೇಳಿ. ಮತ್ಯಾರು ನಮಿತ್ತ ಅರ್ಚನಾ ಇನ್ನೊಂದು ಯಾವ್ದೋ ಕೊಟ್ಟಿದ್ಯಾ? ಓಕೆ, ವೆಲ್ ಅಂಡ್ ಗುಡ್, ನೋ ಪ್ರಾಬ್ಲಮ್. 27/4/2005 ಎಲ್ಲಿ ಹಾಸ್ಟೆಲ್ ಇದೆಯಾ ಅರ್ಚನಾ? ಮನೇಲಿದ್ಯಾ? 7 8 9 9 ಪ್ಲಸ್
ಸರ್ ಇವತ್ತು ನೀವು ಕ್ರಿಯೇಟ್ ಮಾಡಿದ ವಿಡಿಯೋ ಹೆಂಗ್ ಕ್ರಿಯೇಟ್ ಮಾಡೋದು ಸರ್? ವಿಡಿಯೋ ಕ್ರಿಯೇಟ್ ಮಾಡೋದು. ಅದು ತುಂಬಾ ಈಸಿ ಅದು ಆಕ್ಚುಲಿ. ಅದಕ್ಕೊಂದು ಟ್ಯುಟೋರಿಯಲ್ ಮಾಡೋಣ. ಟ್ಯುಟೋರಿಯಲ್ ಕ್ಲಾಸ್ ಮಾಡಿ ಅದ್ರಲ್ಲಿ ಮಾಡೋಣ. ಖಂಡಿತ ನಾನು ಹೇಳ್ಕೊಡ್ತೀನಿ ಯಾವ ತರ ಮಾಡೋದು ಅಂತ. ಲೈವ್ ಸ್ಟ್ರೀಮ್ ಅಲ್ಲಿ ಕೊಡ್ತೀನಿ. ನೋಡಿ ನಾನು ಇದೇ ಲೈವ್ ಅಲ್ಲೇ ಬರ್ತೀನಿ. ಲೈವ್ ಅಲ್ಲಿ ಬಂದು ಲೈವ್ ಸ್ಟ್ರೀಮ್ ಅಲ್ಲಿ ಹೇಳ್ಕೊಡ್ತೀನಿ. ಹೇಗಿತ್ತು ನಮಿತ್ ಇದು ಅರ್ಚನಾ ಹೇಗಿತ್ತು? ಇಷ್ಟ ಆಯ್ತಾ? ಇಷ್ಟ ಆಗಿರ್ಬೇಕು ಅನ್ಕೊಂತೀನಿ ಅರ್ಚನಾ. ನಮ್ಮ ಕಾಲೇಜು ನಮ್ಮ ಹೆಮ್ಮೆ ಸ್ಲೋಗನ್ ಹೇಗಿದೆ? 7, 8, 9, 10, 11, 12, 13, 14, 15, 16, 17, 18, 19, 20. 9 plus 5, 6, 7, 8, 9, 10, 11, 2. 9, 10, 11, 12, 13, 14, 15, 16, 17, 18, 19, 20. 2. 9 plus 2 is equal to 2. ಅರ್ಚನಾ ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ 24/7. ಸರ್ ಸರ್ಚ್ ಮಾಡಿದೆ ಸರ್. ನಿಮ್ಮ ಕಂಟೆಂಟ್ ಆ ಥರ ಕ್ರಿಯೇಟ್ ಮಾಡಬೇಕು. ಮಾಡ್ಬೋದು, ಖಂಡಿತ ಮಾಡ್ಬೋದು ಅರ್ಚನಾ. ಅದೇನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ. ಆಕ್ಚುಲಿ ನಾನು ಅದನ್ನೇ ಒಬ್ರು ನನ್ನ ಗುರುಗಳೊಬ್ರು ಹೇಳಿದ್ರು. ಏನಂತ ಹೇಳಿದ್ರು ಅಂತಂದ್ರೆ, ಇದೆಯಲ್ಲ ನ ನೀನು ಅದನ್ನ ಅರ್ಥ ಮಾಡ್ಕೊಂಡು ನೀನು ಅದನ್ನ ಆಳ್ಬೇಕಂತೆ. ಅಕಸ್ಮಾತ್ ಅದನ್ನ ನಿನ್ಗೆ ಅದನ್ನ ಹಾಳು ಮಾಡೋದು, ಅದನ್ನ ಆಳೋದು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನೀನ್ ತಗೋಬೇಕಂತೆ. ಅದು ತಗೊಳಕ್ ಆಗ್ಲಿಲ್ಲ ಅಂತಂದ್ರೆ ಆ ನಮ್ಮನ್ನ ಕಂಟ್ರೋಲ್ ತಗೊಳುತ್ತಂತೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಅದೇನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ. ನೋ BE ಎಕ್ಸಾಮಿನೇಷನ್ ಅಲ್ಲ, ಮತ್ತೆ BTech ಅಲ್ಲ, ಇನ್ನೊಂದಲ್ಲ, ನಿಮ್ಮ BCom BBA ಆ ಕೋರ್ಸು ಅಲ್ಲ, ಸಬ್ಜೆಕ್ಟು ಅಲ್ಲ. SLC ಪಾಸ್ ಆಗಿರೋರು ಕೂಡ SLC ಪಾಸ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕಂಪ್ಯೂಟರ್ ನಾಲೆಜ್ ಇದ್ರೆ ಸಾಕು, ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ನಿಮ್ಗೆ ಎಂತಾದ್ ಬೇಕಾದ್ರೂ ಮಾಡ್ಬೋದು. ರಿಯಲ್ ಆಗಿ ವೆರಿ ಬೆಸ್ಟ್ ಅಂದ್ರೆ ಬೆಸ್ಟ್. ತುಂಬಾ ಚೆನ್ನಾಗಿದೆ. ನಾನು ಆಕ್ಚುಲಿ ಮುಂದೆ ನಾನು ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಯೂಸ್ ಮಾಡ್ತಿದ್ದೀನಿ. ಟೆಕ್ನಾಲಜಿ ಯೂಸ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೀನಿ. ಈಗ ನೀವು ಹೇಳಿದ್ರಲ್ಲ ಅರ್ಚನಾ, ನಾನು ಅದ್ರ ಬಗ್ಗೆ ಹೇಳ್ತಿದ್ದೀನಿ. ಮತ್ತೆ ಯಾರಾದ್ರೂ ಡೌಟ್ಸ್ HRMS ಸಂಬಂಧಪಟ್ಟಂತೆ ರಿಲೇಟೆಡ್ ಅಲ್ಲಿ ಡೌಟ್ಸ್ ಯಾರಾದ್ರೂ ಇದ್ರೆ ದಯವಿಟ್ಟು ಹೇಳಿ. ಅಭಿಷೇಕ್ ಅವರೇ, ನೀವು ನನಗೆ ಸ್ಟಾಪ್ ಮಾಡಿದ್ರಿ. ನೀವು ಏನು ಹೇಳಿಲ್ಲ, ನೀವು ಯಾವ ಡಿಪಾರ್ಟ್ಮೆಂಟ್ ಅಂತ. ಮೋಸ್ಟ್ಲಿ ನೀವೇನಾದ್ರು ಲೆಫ್ಟ್ ಆಗಿದ್ರೋ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಇದ್ರೆ ದಯವಿಟ್ಟು ನೀವು ಯಾವ್ದು ಡಿಪಾರ್ಟ್ಮೆಂಟ್ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಕಾರ್ಟೂನ್ ಫೋಟೋ ಕ್ರಿಯೇಟ್ ಮಾಡಿದ್ರ ಬಟ್ ಅದಕ್ಕೆ AI ಟೂಲ್ ಬೇಕಾಗುತ್ತೆ. AI ಟೂಲ್ ಅಲ್ಲಿ ನೀನು ಒಂದು ಕೆಲಸ ಮಾಡು, ಗೋರ್ಕ್ ಅಂತ, GORK ಅಂತ, ಗೋರ್ಕ್ ಅಂತ ಬರುತ್ತೆ. ಬಟ್ ಆಕ್ಚುಲಿ ಅದು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಾಗತ್ತೆ. ಎಜುಕೇಶನ್ ಡಿಪಾರ್ಟ್ಮೆಂಟ್. ಓಕೆ ಸರ್, ಕೊಲಿಜಿಯೇಟ್ ಎಜುಕೇಶನ್. ಅಭಿ ಅವರೇ, ನೀವು ಕೊಲಿಜಿಯೇಟ್ ಎಜುಕೇಶನ್ ಅಥವಾ ಬೇರೆನಾ? ನೋ ಪ್ರಾಬ್ಲಮ್, ಅದನ್ನ ಮಾಡಿ. ಮತ್ತೆ ನೀವು ಹೇಳ್ತಿದ್ರಲ್ಲ ಕಾರ್ಟೂನ್ ಫೋಟೋ ಕ್ರಿಯೇಟ್ ಮಾಡೋದು ಅಂತ. ಯಾವುದು ಗೋರ್ಕ್ ಟ್ರೈ ಮಾಡ್ದ? ಪ್ರಾಂಪ್ಟ್ ಬೇಕು, ವಿಡಿಯೋ ಪ್ರಾಂಪ್ಟ್ ಮಾಡ್ಕೋಬೇಕಾಗತ್ತೆ. ವಿಡಿಯೋ ಪ್ರಾಂಪ್ಟ್ ಮಾಡ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಚಾಟ್ ಜಿಪಿಟಿಗೆ ಹೋಗಿ ನೀನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಅದಕ್ಕೊಂದು ವಿಡಿಯೋ ಪ್ರಾಂಪ್ಟ್ ಮಾಡ್ಕೊಡು ಅಂತ ಹೇಳು. ಅದು ಕೊಡುತ್ತೆ ನಿನಗೆ. ಅದನ್ನ ಕಾಪಿ ಮಾಡಿಬಿಟ್ಟು ಅದನ್ನ ನಿನ್ನ ಫೋಟೋ ಏನಿದೆಯಲ್ಲ ಅದನ್ನ ಗೋರ್ಕ್ಗೆ ಹಾಕಿ ಅಲ್ಲಿ ನಿಮ್ಮ ಪ್ರಾಂಪ್ಟ್ನ ಆ್ಯಡ್ ಮಾಡು. VPN ಕನೆಕ್ಟ್ ಮಾಡಿದ್ದೀನಿ. ಅದಾಗಲ್ಲ. VPN ಕನೆಕ್ಟ್ ಮಾಡಿದ್ರೆ ಸ್ವಲ್ಪ ಕಷ್ಟ. ಆ ಥರ ಮಾಡೋದು ಕಷ್ಟನೇ ನೋಡು ಅದನ್ನ. ಬಟ್ ನೀನು ಅದು ವಿಡಿಯೋ ಪ್ರಾಂಪ್ಟ್ ಮಾಡೋದು ನೀನು ಕಲ್ತ್ಕೋಬೇಕಾಗುತ್ತೆ. ಪ್ರಾಂಪ್ಟಿಂಗೇ ಮೇನ್ ಅದಕ್ಕೆ. ಅಂದ್ರೆ ಯಾವ ಪ್ರಾಂಪ್ಟ್ ನೀನು ಯಾವ ಥರ ಹೇಳಿದ್ರೆ ಅದು ಅರ್ಥ ಆಗುತ್ತೆ ಅನ್ನೋದನ್ನ ಕಲ್ತ್ಕೊಂಡಾಗ ಅವಾಗಷ್ಟೇ ಮಾಡೋಕ್ಕಾಗುತ್ತೆ. ಓಕೆನಾ? ಆಮೇಲೆ ಇನ್ನೊಂದು ವಿಷಯ, ಅರ್ಚನಾ ಅಲ್ಲ ಕರೆಕ್ಟಾ ನಾನು ಹೇಳ್ತಿರೋ ಹೆಸರು? ವಿಡಿಯೋ ಮೇಲೆ ಹೋಯ್ತು. ಇಲ್ಲಿ ಮಾಡು ನಿನಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಮತ್ತೆ ನಾನು ಇನ್ನೊಂದ್ಸತಿ ಬಂದಾಗ ಲೈವ್ ಅಲ್ಲೇ ಕೊಡ್ತೀನಿ. ಅದ್ರ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಅದನ್ನ ನೋಡ್ಕೊಂಡು ಇಲ್ಲಿ ಒಂದು ಮಾಡೋಣ, ನಾನು ಕ್ರಿಯೇಟ್ ಮಾಡ್ತೀನಿ ಲೈವ್ ಅಲ್ಲೇ, ಅದನ್ನ ನೋಡ್ಕೊಂಡು ನೀವು ಮಾಡ್ಬೋದು. ಓಕೆನಾ? ಆಮೇಲೆ ಇನ್ನೊಂದು ವಿಷಯ, ನಾನು ಏನದು ಕಾಲೇಜಲ್ಲಿ ಹಾಕಿದ್ದೀನಲ್ಲ,
ಅದನ್ನ ದಯವಿಟ್ಟು ಬೇರೆಯವ್ರಿಗೆಲ್ಲ ಶೇರ್ ಮಾಡು. ಲೈಕ್ ಹೋಗ್ಲಿ, ನಮ್ಮ ಕಾಲೇಜ್ ಬಗ್ಗೆ ಹಾಕಿರುವಂಥ ವಿಡಿಯೋನ ಬೇರೆಯವ್ರಿಗೆಲ್ಲ ಗೊತ್ತಾಗ್ಲಿ, ಆಯ್ತಾ? ಸರಿ, ಓಕೆ. ಇದು ಹಾಕಿದ್ದು ಇದ್ರದ್ದು ನಾನು ಹೇಳೇ ಇಲ್ಲ ನಿನಗೆ. ನೀನೇ ತಾನೇ ಕೊಟ್ಟಿದ್ದೀನಿ ಡೇಟ್ ಆಫ್ ಬರ್ತ್. 35 ಮಿನಿಟ್ಸ್ ಆಯಿತು. ಇನ್ನೊಂದು 10 ನಿಮಿಷದಲ್ಲೇ ನಾನು ಮುಗಿಸ್ತೀನಿ. 9+2 ಅಂದರೆ 27/4/2005 ಇದೆಯಲ್ಲ, ಇವ್ರದ್ದು 2 ಬರುತ್ತೆ. ಇವ್ರದ್ದು ಅಷ್ಟೇ. ಇವ್ರು ಯಾವಾಗ್ಲೂ ಅಷ್ಟೇ ಜೀವನದಲ್ಲಿ ಏನೋ ಕಳ್ಕೊಂಡಿರೋ ಥರ ಇರ್ತಾರೆ. ಲೈಫಲ್ಲಿ ನಾನು ಅನ್ಕೊಂಡಿದ್ದು ಏನೂ ಆಗಲ್ಲ, ಏನೂ ನಡೆಯೋದೇ ಇಲ್ಲ, ಈ ಥರ ಇರ್ತಾರೆ ಇವರು. ಯಾವಾಗಲೂ ಹಂಗೆ ಇರ್ತಾರೆ. ಮತ್ತೆ ಏನು ಗೊತ್ತಾ, ಇವ್ರಿಗೆ ಕನ್ಫ್ಯೂಷನ್ ಸ್ಟೇಟಸ್ ಜಾಸ್ತಿ. ತುಂಬ ಕನ್ಫ್ಯೂಸ್ ಮಾಡ್ಕೋತಾರೆ ಲೈಫಲ್ಲಿ. ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನಲ್ಲಿ ಇರ್ತಾರೆ. ಮತ್ತೆ ಎರಡೆರಡು ಮಾತು ಒಂದೊಂದು ಸತಿ ಒಂದೊಂದು ಥರ ಹೇಳ್ತಾ ಇರ್ತಾರೆ. ಇವಾಗ ಒಂಥರ ಹೇಳ್ತಾರೆ, ನನಗೆ ಗೊತ್ತಾಯ್ತು ಅದು ನೀನೇ ಅಂತ, ಅದಕ್ಕೆ ನಿನ್ನ ಬಗ್ಗೆ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ. ಇವಾಗ ಒಂಥರ ಇರ್ತಾರೆ, ನಾಳೆ ಇನ್ನೊಂದ್ಸತಿ ಇನ್ನೊಂದು ಥರ ಇರ್ತಾರೆ. ಸೊ ಆ ಥರ ಬೇರೆ ಬರುತ್ತೆ. ಸೊ ಹಂಗಾಗಿ ಇದು ಹೆಂಗಪ್ಪ ಅಂತಂದರೆ, ಆಪರ್ಚುನಿಟೀಸ್ ಡಬಲ್ ಬರುತ್ತೆ, ಕನ್ಫ್ಯೂಷನ್ ಕೂಡ ಡಬಲ್ ಬರುತ್ತೆ. ನಿನ್ನ ಸ್ವತಂತ್ರವಾಗಿ ನೀನೇ ಹೋಗ್ಬಿಟ್ಟು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದು ಜೊತೆ ಬಟ್ಟೆ ಕೂಡ ನೀನು ಪರ್ಚೇಸ್ ಮಾಡೋಕ್ಕಾಗಲ್ಲ. ನಾನು ಇವಾಗಲೂ ಹೇಳ್ತೀನಿ, ಯಾರಿಗಾದ್ರೂ ಒಬ್ರಿಗೆ ಹೇಳ್ಬಿಟ್ಟು ನಿನ್ನ ಫೇವ್ರೇಟ್ ಕಲರ್ ಯಾವುದು ಅಂತಂದರೆ, ನಿನ್ನ ಫೇವ್ರೇಟ್ ಕಲರ್ನ ನೀನು ಹೇಳೋಕ್ಕಾಗಲ್ಲ. ಯಾಕಂದರೆ ನಿನ್ಗೆ ಒಂದಿರಲ್ಲ ಫೇವ್ರೇಟ್ ಕಲರ್, ಒಂದಕ್ಕಿಂತ ಜಾಸ್ತಿ ಇದ್ದೇ ಇರುತ್ತೆ, 2 ಇರುತ್ತೆ. ನನಗೆ ಒಂದು ಕಲರ್ ಅಲ್ಲ, ನನ್ಗೆ ಬ್ಲ್ಯಾಕ್ ಅಂದರೆ ಇಷ್ಟ, ಇಲ್ಲ ನನ್ಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂದರೆ ಇಷ್ಟ, ನನ್ಗೆ ಬ್ಲೂ ಅಂದರೆ ಇಷ್ಟ ಅಂದರೆ ಇಲ್ಲ ಬ್ಲೂ ಅಲ್ಲ ಗ್ರೀನು ಬ್ಲೂ ಅಂದರೆ ಇಷ್ಟ, ಈ ಥರನೇ ಹೇಳ್ತಾ ಅಂದರೆ ಡಬಲ್ ಇರುತ್ತೆ. ನಿನ್ನ ಹತ್ರ ಯಾವಾಗಲೂ 2 ಆಪ್ಷನ್ ಇರುತ್ತೆ ಲೈಫಲ್ಲಿ. ಪ್ರತಿಯೊಂದರಲ್ಲೂ ನಿನ್ಗೆ 2 ಆಪ್ಷನ್. ನೀನು ಕಾಲೇಜಿಗೆ ಜಾಯ್ನ್ ಆಗಬೇಕಂದ್ರೂ ಕೂಡ ಡಿಗ್ರಿದಲ್ಲಿ BSc ಮಾಡಬೇಕಾ, BCA ಮಾಡಬೇಕಾ, ಅಥವಾ BCom ಮಾಡಬೇಕಾ, BA ಮಾಡಬೇಕಾ ಅನ್ನೋ ಕನ್ಫ್ಯೂಷನಲ್ಲೇ ಒದ್ದಾಡಿ ಈ ಕಾಲೇಜಲ್ಲಿ ಜಾಯ್ನ್ ಆಗಬೇಕಾ, ಇನ್ನೊಂದು ಕಡೆ ಜಾಯ್ನ್ ಆಗಬೇಕಾ, ಸಾಗರದಲ್ಲೇ ಜಾಯ್ನ್ ಆಗಬೇಕಾ, ಇಲ್ಲ ಇನ್ನೊಂದು ಊರಲ್ಲಿ ಜಾಯ್ನ್ ಆಗಬೇಕಾ, ಈ ಥರ ಕನ್ಫ್ಯೂಷನ್ಸ್ ಬಂದು ಆ ಕನ್ಫ್ಯೂಷನ್ಸ್ನಲ್ಲಿ ಯಾರೋ ಒಬ್ಬರ ಮಾತನ್ನ ಕೇಳ್ಕೊಂಡು ಓಕೆ ಅಂತ ಕನ್ವಿನ್ಸ್ ಆದ್ಮೇಲೆ ನೀನು ಇಲ್ಲಿ ಬಂದಿರ್ತೀಯ. ಅಂದರೆ ನಿನಗೆ ಯಾವಾಗ್ಲೂ ಒಬ್ಬರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬೇಕೇ ಬೇಕು. ಇದು ನೆನಪಲ್ಲಿ ಇಟ್ಕೋ. ಆಮೇಲೆ ನಿನ್ನ ಅದೃಷ್ಟ ಸಂಖ್ಯೆ 2, ಅದು ಕೂಡ 2 ಇದೆ, ಡಬಲ್ ಡಪ್ಪಿ ಡಬಲ್. ಸೊ ಆಲ್ ದ ಬೆಸ್ಟ್. ಲೈಫಲ್ಲಿ ಚೆನ್ನಾಗಿರ್ತೀಯ, ಅದೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ಏನಂದರೆ ಕನ್ಫ್ಯೂಷನ್ ಸ್ಟೇಟ್ ಜಾಸ್ತಿ. ಸ್ವತಂತ್ರವಾಗಿ ನೀನೇನು ಡಿಸಿಷನ್ ಮಾಡ್ಕೊಳಕ್ಕಾಗಲ್ಲ. ಅದರ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡಪ್ ಮಾಡ್ಕೊಂಡ್ರೆ ನಿನ್ಗೆ ಏನಾದರೂ ಹೆಲ್ಪ್ ಆಗ್ಬೋದು. ಓಕೆನಾ? ಸೊ ಇಷ್ಟು ನೀನು ಹೇಳಿರೋ ಡೇಟ್ ಆಫ್ ಬರ್ತು. ಇನ್ಯಾರಾದರೂ ಡೇಟ್ ಆಫ್ ಬರ್ತ್ ಕೊಡೋದಿದ್ರೆ ಬೇಗ ಕೊಡಿ. ಮುಗಿಸ್ಬಿಟ್ಟು ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಎಕ್ಸಾಕ್ಟಾಗಿ ಇವಾಗ 37 ಮಿನಿಟ್ಸ್ ಆಗಿದೆ ನಾನು ಸ್ಟಾರ್ಟ್ ಮಾಡಿ. ಒಂದು 45 ಮಿನಿಟ್ಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಮತ್ತೇನಾದರೂ ಕೇಳೋದಿದ್ರೆ ದಯವಿಟ್ಟು ಯಾರಾದರೂ ಸರಿ, ಪರವಾಗಿಲ್ಲ, ಏನಾದರೂ ಸರಿ ಕೇಳಿ, ನಾನು ಮಾತಾಡ್ತೀನಿ. ದಯವಿಟ್ಟು ನಿಮ್ಮ ಚಾಟ್ ಕೆಳಗಡೆ ಒಂದು ಲವ್ ಸಿಂಬಲ್ ಇದೆ, ಆ ಸಿಂಬಲ್ನ ಒಂದು ಪ್ರೆಸ್ ಮಾಡಿ. ನನಗದು ಅನುಕೂಲ ಆಗುತ್ತೆ. ಆಮೇಲೆ ಹಾಗೆ ಲೈಕ್ ಮಾಡಿ. ಮಧು ಅವರು ಒಂದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ 97 ಅಲ್ಲಿ 223/22/1997. ಥ್ಯಾಂಕ್ ಯು ವೆರಿ ಮಚ್. ತಾವು ಎಲ್ಲಿಂದ ಏನು ಅಂತ ಸ್ವಲ್ಪ ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ. ನಾನು ಅಷ್ಟರೊಳಗಡೆ ಕ್ಯಾಲ್ಕುಲೇಟ್ ಮಾಡ್ತೀನಿ. ಮಧು ಅವರೇ, 22 3 4 5 6 7 1 8 8 7 7 14 1 15 4 8 9 10 11 11 12 13 14 15 ಅಂದರೆ 6. 4 + 6 = 1. ಮದುವಾರ ನೀವು ಇವಾಗ ತಾನೇ ಒಂದು ಮೆಸೇಜ್ ಮಾಡಿದ್ರಿ 22/3/1997 ಅಂತ, ಈ ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳಿ ಅಂತ. ಇದು ಬಂದು 461 ಈ ಪ್ಯಾಟರ್ನ್ ಬರುತ್ತೆ. 4 ಅವರ ಜನ್ಮ ಸಂಖ್ಯೆ, 6 ಅದೃಷ್ಟ ಸಂಖ್ಯೆ, 1 ಸಮ ಸಂಖ್ಯೆ ಬರುತ್ತೆ. ಇವರು ಮ್ಯಾಥಮೆಟಿಕ್ಸ್ ಅಲ್ಲಿ ಪಂಡ್ರಿರ್ತಾರೆ. ಕ್ಯಾಲ್ಕುಲೇಷನ್ ಅಲ್ಲಿ ಪಕ್ಕಾ ಕ್ಯಾಲ್ಕುಲೇಟೆಡ್ ಲೈಫು. ಯಾವುದೇ ಥರದಲ್ಲೂ ₹1 ಕೂಡ ಇನ್ನೊಬ್ಬರಿಗೋಸ್ಕರ ನಾವು ಖರ್ಚು ಮಾಡುವಂಥ ವ್ಯಕ್ತಿನೇ ಅಲ್ಲ. ಪಕ್ಕಾ ಕ್ಯಾಲ್ಕುಲೇಟೆಡ್ ಲೈಫ್. ಇವ್ರು ಎಷ್ಟೇ ಖರ್ಚು ಮಾಡ್ಬೇಕಂದ್ರೂ ಕೂಡ ಭಾಳ ಕೇರ್ಫುಲ್ ಆಗಿ ಖರ್ಚು ಮಾಡ್ತಾರೆ. ಮತ್ತೆ ಅವ್ರು ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ಕೂಡ ಅಷ್ಟೇ, ಇವರು ಪಕ್ಕಾ ಕ್ಯಾಲ್ಕುಲೇಟೆಡ್ ಅಲ್ಲೇ ಕೆಲಸ ಮಾಡೋದು. ಅವರು ಇವತ್ತಿನ ಬೆಳಗ್ಗೆ ನಾನು ಈ ಟೈಮ್ಗೆ ಎದೊಳ್ಬೇಕು ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಅದೇ ಟೈಮ್ಗೆ ಇದು ಮಾಡೋದು. ಈ ಕೆಲಸ ಮಾಡಬೇಕು ಅಂತಂದ್ರೆ ಲೈಫೇ ಕ್ಯಾಲ್ಕುಲೇಟೆಡ್ ಅಲ್ಲಿ ನಡೆಯುತ್ತೆ ಅನ್ನೋದು ಒಂದು ಕ್ಲಿಯರ್ ಕಟ್ ಆಗಿ ಹೇಳಬೇಕು. ಮತ್ತು ಇವರು ಅಷ್ಟೇ, ಚಂದ್ರ ಇರುವಾಗ ಅಷ್ಟೇ ಇವ್ರೇನು ಡಿಸಿಷನ್ ತೊಗೊಂಡ್ರು ಕೂಡ ನೆರವೇರುತ್ತೆ. ಸೂರ್ಯ ಇದ್ದಾಗ ಇವರೇನು ಡಿಸಿಷನ್ ತೊಗೋಬೇಡಿ ಅಂತ ಹೇಳಿ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಏನಾದರೂ ನಿಮಗೆ ತುಂಬ ಆತ್ಮೀಯರು ಅಥವಾ ನೀವೇ ಇದ್ರು ಕೂಡ ವೆಲ್ ಆ್ಯಂಡ್ ಗುಡ್. ದಯವಿಟ್ಟು ಸೂರ್ಯ ಇರುವಾಗ ಯಾವ ಡಿಸಿಷನ್ ಆಲ್ಮೋಸ್ಟ್ ಅಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ. ಚಂದ್ರ ಇರಬೇಕಾದ್ರೆ ಡಿಸಿಷನ್ ತೊಗೊಳ್ಳಿ, ನಿಮ್ಮ ಕೆಲಸ ಆಗುತ್ತೆ, 100% ಆಗುತ್ತೆ ಚಂದ್ರ ಇರಬೇಕಾದ್ರೆ. ಆಮೇಲೆ ನಿಮ್ದು ಒಂದು ಕ್ಯಾರೆಕ್ಟರ್ ಇದೆ, ಲೀಡರ್ಶಿಪ್ ಕ್ವಾಲಿಟಿ. ನೀವು 100 ಜನದಲ್ಲಿ ಇದ್ರೂ ಕೂಡ ನಿಮ್ಮನ್ನ ಐಡೆಂಟಿಫಿಕೇಶನ್ ಮಾಡ್ಬೋದು, ನಿಮ್ಮ ವ್ಯಕ್ತಿಯಿಂದ ಮತ್ತೆ ನಿಮ್ಮ ವ್ಯಕ್ತಿತ್ವದಿಂದ, ಎರಡರಿಂದ ಸಮೇತ.
ಸೊ ನಿಮ್ಮ ಸುತ್ತಲೂ ಜನ ಯಾವಾಗಲೂ ಇದ್ದೇ ಇರ್ತಾರೆ, ಓಡಾಡ್ತಾನೆ ಇರ್ತಾರೆ. ಎನಿ ಟೈಮ್ ನಿಮ್ಮ ಸುತ್ತಲೂ ಜನ ಇರ್ತಾರೆ. ಒಂದು ಏನಪ್ಪಾ ಅಂದ್ರೆ ನಿಮ್ಮನ್ನ ಅಕಸ್ಮಾತ್ ಅಪ್ಪಿ ತಗೊಂಡೋಗ್ಬಿಟ್ಟು ನಿಮ್ಮನ್ನ ಕೊಲೆ ಮಾಡಬೇಕು, ನಿಮ್ಮನ್ನ ಹೊಡಿಬೇಕು, ಅಥವಾ ನಿಮ್ಗೆ ಏನೋ ತೊಂದರೆ ಕೊಡಬೇಕು ಅಂತಂದ್ರೆ ಏನಿಲ್ಲ, ಒಂದು 3 ದಿನ ನಿಮ್ಮನ್ನ ಎತ್ಕೊಂಡು ಹೋಗ್ಬಿಟ್ಟು ಯಾರು ಇಲ್ದಿರೋ ಒಂದು ರೂಮಲ್ಲಿ ಬಾಗ್ಲಾಕ್ಬಿಟ್ಟು ಕತ್ಲೆ ಕೋಣೆಯಲ್ಲಿ, ಅಥವಾ ಕತ್ಲೆ ಕೋಣೆನೂ ಇಲ್ಲ, ಒಂದು ರೂಮಲ್ಲಿ ಬಾಗ್ಲಾಕ್ಬಿಟ್ಟು ಕೈಕಾಲು ಕಟ್ಟಾಕ್ಬಿಟ್ಟು ಬಿಟ್ಬಿಟ್ರೆ ಸಾಕು. 2 ದಿನ 3ನೇ ದಿನ ಸತ್ತೋಯ್ತೀರ ನೀವು. ನೀವು ಒಬ್ಬರೇ ಇರೋಕ್ಕಾಗಲ್ಲ ನಿಮಗೆ. ಒಂದು ಕ್ಷಣ ಕೂಡ ನೀವು ಒಬ್ಬರೇ ಇರೋಕ್ಕಾಗಲ್ಲ ನಿಮ್ಮ ಕೈಲಿ. ಸೊ ಒಂಟಿತನ ಅನ್ನೋದೇ ನಿಮ್ಮ ಶತ್ರು. ನಿಮ್ಮನ್ನ ವೆರಿ ಈಸಿಯಾಗಿ ಸಾಯಿಸ್ಬಿಡ್ಬೋದು ನೋಡಿ ಈ ಒಂದು ಮೆಥಡ್ ಮೇಲೆ. ಸೊ ಒಂಟಿತನಕ್ಕೆ ನಿಮಗೆ ಆಗಲ್ಲ ನಿಮ್ಮ ಕೈಲಿ. ನಿಮ್ಗೆ ಯಾವಾಗಲೂ ಸುತ್ತಲೂ ಜನ ಇದ್ದೇ ಇರ್ತಾರೆ. ಪಕ್ಕಾ ಕ್ಯಾಲ್ಕುಲೇಟೆಡ್ ಮೈಂಡು. ಸೊ ಈ ಒಂದು ಜಾತಕದವರು ಸಾಮಾನ್ಯವಾಗಿ ನಂಬರ್ ಅಂಕಿಗಳಂದ್ರೆ ಫೈನಾನ್ಷಿಯಲಿ ರಿಲೇಟೆಡ್ ಆಗಿ ಕೆಲಸಗಳನ್ನ ಮಾಡ್ತಿರ್ತಾರೆ. ಓಕೆ, ಸದ್ರೂಪಿ, ಒಳ್ಳೆ ಅಟ್ರಾಕ್ಟಿವ್ ನೇಚರ್ ಕೂಡ. ಜನನ ತುಂಬ ಅಟ್ರಾಕ್ಟ್ ಮಾಡ್ತೀರಾ ನೀವು. ನಿಮ್ಮ ಮಾತಿಂದ ಸಮೇತ ಅಥವಾ ನಿಮ್ಮ ನಡವಳಿಕೆಯಿಂದ ಸಮೇತ ಕೂಡ ಜನನ ಅಟ್ರಾಕ್ಟ್ ಆಗುತ್ತೆ. ನಿಮ್ಮನ್ನ ಜನ ನಂಬ್ತಾರೆ, ಪಕ್ಕಾ ನಂಬ್ತಾರೆ. ಇಲ್ಲ ಇವ್ರಿಗೆ ಯಾರ ಕೈಲಿ ಆಗಲಿಲ್ಲ ಅಂತಂದ್ರು, ಒಂದು ಯಾರು ಒಂದು ಕೆಲಸ ಮಾಡ್ಬೇಕಂದ್ರೆ ಯಾರ ಕೈಲಿ ಆಗಲ್ಲ ಅಂದ್ರೆ ಇವ್ರ ಕೈಲಿ ಆದ್ರೆ ಆಗುತ್ತೆ ಮಾಡ್ತೀರಾ ಅಂತ. ಅದನ್ನ ನಿಮ್ಮನ್ನೇ ಕರೆದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನೀವು ಎಲ್ಲರೂ ವರ್ಕ್ ಮಾಡ್ತಿದ್ರೆ ನಿಮ್ಮನ್ನೇ ಕರೆದು ಮಾಡ್ತಾರೆ ಅದನ್ನ. ಸೊ ಹಂಗಾಗಿ ಅದೊಂದಿದೆ. ಸೊ ಇದಿಷ್ಟಿರುತ್ತೆ. ಮತ್ತೇನಪ್ಪ ಅಂದ್ರೆ ನಿಮ್ದು ಒಂದು ಪ್ರಾಬ್ಲಮ್ ಏನಂದ್ರೆ ನಿಮ್ಗೊಂದು ಸ್ವಲ್ಪ ಯಾರಿಗೂ ಗೊತ್ತಿಲ್ದಿರೋ ಟಾಪ್ ಸೀಕ್ರೆಟ್ ಎಲ್ಲ ನಿಮ್ಗೊಂದು ಸ್ವಲ್ಪ ಅಳುಕಿದೆ ಒಳಗಡೆ ಭಯ. ಹೆಂಗಪ್ಪ ನಾನೊಬ್ಬನೇ, ನಾನು ಹೆಂಗಪ್ಪ ನುಗ್ಗೋದು, ನನ್ನ ಕೈಲಿ ಆಗುತ್ತಾ, ನನ್ಗೆ ಕೆಪಾಸಿಟಿ ಇದೆಯಾ ಅನ್ನೋ ಆಲೋಚನೆ ನಿಮ್ಮ ತಲೆಯಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಅವಾಗ. ನನ್ಗೆ ಆ ಕೆಪಾಸಿಟಿ ಇದೆಯಾ, ಐ ಕ್ಯಾನ್ ಸೇಫ್, ನಾನು ಮಾಡ್ತೀನಾ ಅಂದ್ರೆ ನಿಮ್ಗೆ ಹೆಂಗೆ ಅಂದ್ರೆ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದನ್ನ ಕ್ರಾಸ್ ಚೆಕ್ ಮಾಡಿಸ್ಕೋತೀರಾ. ಯಾರ ಕೈಲಾದ್ರೂ ಸರಿ, ನೀವು ತುಂಬಾ ಆತ್ಮೀಯರು ಯಾರಾದ್ರೂ ಇದ್ರೆ ಅದು ಯಾರಿಗೂ ಗೊತ್ತಾಗಬಾರ್ದು, ನಾನು ಮಾಡ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಅಂತಂದ್ರೆ ಯಾರ ಹತ್ತಾದ್ರೂ ಸರಿ ಕ್ರಾಸ್ ಚೆಕ್ ಮಾಡಿಸ್ಕೋತೀರಾ, ನಾನು ಮಾಡೋದು ಕರೆಕ್ಟ್ ಆಗಿದೆಯಲ್ಲ ಅನ್ಸತಿ ನೋಡ್ಬಿಡು. ಅಥವಾ ನೀವೇನಾದ್ರು ಒಂದು ಸ್ಪೀಚ್ ಮಾಡ್ಬಿಟ್ಟು ಬಂದಿದ್ದೀರಾ ಅಂದ್ರೆ ಸ್ಟೇಜ್ ಮೇಲೆ ಸ್ಪೀಚ್ ಮಾಡ್ಕೊಂಡು ಬರ್ತೀರಾ ಅಂದ್ರೆ ನಿಮ್ಗದು ಅಳ್ಕಿರುತ್ತೆ, ನಾನು ಕರೆಕ್ಟಾಗಿ ಮಾತಾಡೋದ್ನೋ ಇಲ್ವೋ, ನನ್ನೆಲ್ಲ ಪಾಯಿಂಟ್ ಕೇಳಿದ್ನೋ ಇಲ್ವೋ ಅಂತ. ಆ ಟೈಮ್ಗೆ ನಿಮ್ಗೆ ಯಾರೋ ಒಬ್ರು ಫ್ರೆಂಡ್ ಇರ್ತಾರೆ, ಅವ್ರ ಹತ್ರ ಬಂದ್ಬಿಟ್ಟು ನಾನೆಲ್ಲ ಮಾಡೋದ್ನ ಅಂತ ಹೇಳ್ಬಿಟ್ಟು ಅವನ್ನ ಕೇಳ್ತೀರಾ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಮಧುವರ, ನಿಮ್ಮನ್ನ ತುಳಿದು ಮೇಲೆ ಬರೋರು ತುಂಬಾ ಜನ ಇದ್ದಾರೆ. ಬಿ ಕೇರ್ಫುಲ್ ಅಬೌಟ್ ದಟ್. ನೀವು ಲೀಡರ್ ಆಗಿರ್ಬೋದು, ಆದ್ರೆ ನಿಮ್ ಜೊತೆನಲ್ಲಿ ಅಣ್ಣ ಅಂತನೋ ಅಕ್ಕ ಅಂತನೋ ಅನ್ಕೊಂಡು ನಿಮ್ ಹಿಂದೆ ಸುತ್ತಾ ಇರ್ತಾರೆ. ಆದ್ರೆ ನಿಮಗೆ ಯಾವಾಗ ಆಪಿಡ್ತಾರೆ ಹೇಳಕ್ಕಾಗಲ್ಲ. ಬಿ ಕೇರ್ಫುಲ್. ಎಲ್ಲಾರ ಹತ್ರನು ಪ್ರತಿಯೊಬ್ಬರು ನಿಮ್ಮ ಆತ್ಮೀಯರು ಎಷ್ಟು ಜನ ಇರ್ತಾರೆ ಅವ್ರ ಹತ್ರ ಎಲ್ಲಾನು ಹೇಳಕ್ ಹೋಗ್ಬಿಡಿ. ನಿಮ್ಮ ಸೀಕ್ರೆಟ್ಸ್ನ ನೀವು ಇಟ್ಕೊಳ್ಳಿ. ನೋಡಿ, ಅದು ಇನ್ನೊಂದು ಎಷ್ಟು ಚೆನ್ನಾಗಿ ಪ್ರಕೃತಿನೇ ನಮ್ಗೊಂದು ಪಾಠ ಹೇಳ್ಕೊಟ್ಟಿದೆ ಗೊತ್ತಾ. ಹುಲಿ ಬೆಕ್ಕಿನ ಕತೆ ಹೇಳ್ತಾರೆ. ಬೆಕ್ಕ ಏನ್ ಮಾಡುತ್ತೆ, ಹುಲಿಗೆ ಪ್ರತಿಯೊಂದು ಹೇಳ್ಕೊಡುತ್ತಂತೆ. ಬೇಟೆ ಆಡೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದೂನು ಎಲ್ಲ ಹೇಳ್ಕೊಡುತ್ತಂತೆ. ಹೆಂಗ್ ಬೇಟೆ ಆಡ್ಬೇಕು, ಹೆಂಗ್ ಕ್ಯಾಚ್ ಮಾಡ್ಬೇಕು, ಹೆಂಗ್ ಓಡ್ಬೇಕು, ಪ್ರತಿಯೊಂದು ಕಲ್ಸುತ್ತಂತೆ. ಆದ್ರೆ ಮರ ಎಕ್ಕೋದ್ ಮಾತ್ರ ಕಲ್ಸಲ್ವಂತೆ. ಯಾಕೆ ಅಂದ್ರೆ ನಾಳೆ ಬೆಳಗ್ಗೆಗೆ ಹುಲಿಗೆ ಬೇರೆ ಯಾವ್ದು ಬೇಟೆ ಸಿಗ್ಲಿಲ್ಲ ಅಂತಂದ್ರೆ ನನ್ನನ್ನ ಹತ್ತಿ ಕಚ್ಬಿಡುತ್ತೆ ಅಂತ ಗೊತ್ತಿತ್ತು ಅದಕ್ಕೆ. ಸೊ ಹಂಗೆ ನಾವು ಇರ್ಬೇಕು. ಮಧುವರೇ, ನೀವು ಎಸ್ಪೆಷಲಿ ಈ ಡೇಟ್ ಆಫ್ ಬರ್ತ್ ಅವ್ರು ಇರ್ಬೇಕಾಗತ್ತೆ, 22/3/1997 ಅವರು. ಸೊ ಹಂಗಾಗಿ ನೀವು ಎಷ್ಟೇ ಲೀಡರ್ ಆಗಿರ್ಬೋದು, ನಿಮ್ ಸುತ್ತಲೂ ಅಣ್ಣ ಅಂತ ಗುರು ಅಥವಾ ಅಕ್ಕ ಅಂತ ತಿರುಗಾಡ್ತಿದ್ರು ಕೂಡ ದಯವಿಟ್ಟು ನಿಮ್ಮ ಸೀಕ್ರೆಟ್ಸ್ನ ಅವ್ರ ಹತ್ರ ಶೇರ್ ಮಾಡ್ಕೊಳಕ್ ಹೋಗ್ಬಿಡಿ. ಕೆಲವೊಂದು ಸೀಕ್ರೆಟ್ಸ್ನ, ಟಾಪ್ ಸೀಕ್ರೆಟ್ಸ್ನ. ಬಿ ಕೇರ್ಫುಲ್, ಬಿ ಬೋಲ್ಡ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮಧು ಅವರು ಮತ್ತೆ ರೆಸ್ಪಾನ್ಸ್ ಮಾಡಿ, ನಾನು ಹೇಳಿದ್ರಲ್ಲಿ ಎಷ್ಟು ಇದಿತ್ತು ಅಂತ. ದಯವಿಟ್ಟು ನೀವು ರೆಸ್ಪಾನ್ಸ್ ಮಾಡಿದ್ರೆ ನನಗೆ ಗೊತ್ತಾಗೋದು, ಮತ್ತೆ ಇಲ್ಲಿರೋರಿಗೆಲ್ಲರಿಗೂ ಗೊತ್ತಾಗೋದು ನಾನು ಹೇಳಿದ್ದು ಕರೆಕ್ಟ್ ಆಗಿತ್ತಾ ಇಲ್ಲ ಅಂತ. ಇನ್ನು ಕಿರಣ್ ಮಡಿವಾಳ ಅವರು ಕಳಿಸಿದ್ದಾರೆ. 28/7/1995 1994 8 9 10 1 7 + 5. ಥ್ಯಾಂಕ್ ಯು ಸರ್. ಎಸ್ ಸರ್ ಮಧು, ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ನಿಮ್ಗೆ ಇಷ್ಟ ಆಯ್ತು, ನಾನು ಹೇಳಿದ್ದು ಅಂತ ಆಯ್ತು, ಕರೆಕ್ಟ್ ಆಗಿದೆ ಅನ್ನೋದು ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ದಯವಿಟ್ಟು ಒಂದು ಲವ್ ಸಿಂಬಲ್ ಒಂದು ಮಾರ್ಕ್ ಹಾಕ್ಬಿಡಿ ಸರ್. ಇಷ್ಟ ಆಗಿದ್ರೆ ಲೈಕ್ ಒಂದು ಕೊಡಿ, ಆಮೇಲೆ ಮೇಲೆ ಒಂದು ಟಂಬ್ ಒಂದು ಕೊಡಿ. ನಮಗೆ ಎಷ್ಟು ಜನ ನೀವು ಇದು ಮಾಡಿದ್ರು ಅದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. 7 1 8 9 10 11 12 13 6 6 6 12 1 13 113 ಅಂದ್ರೆ 4. 1 + 4 = 5. ಇದು 28/7/1994 ಕಿರಣ್ ಅವರೇ. ಇದು ನೀವು 28/7/1994 ಕೊಟ್ಟಿದ್ದೀರಾ. 8 9 10 ಅಂದ್ರೆ 1 7 4 5. ಓಕೆ, 5 6 6 6 12 13 ಅಂದ್ರೆ 4. ಎಸ್, ಇವ್ರದ್ದು ಇದೇನು ಡೇಟ್ ಆಫ್ ಬರ್ತ್ ಹೇಳಿದಾರಲ್ಲ, ಇವ್ರದ್ದು ಜನ್ಮ ಸಂಖ್ಯೆ 1, ಅದೃಷ್ಟ ಸಂಖ್ಯೆ 4, ಸಮ ಸಂಖ್ಯೆ 5 ಬರುತ್ತೆ.
ಜನಸಂಖ್ಯೆ 1ರಲ್ಲಿ ಇರೋದ್ರಿಂದ ಇವ್ರು ಯಾವಾಗಲೂ ಲೀಡರ್ ಆಗೇ ಇರ್ತಾರೆ. ಕ್ಯಾಪ್ಟನ್‌ಶಿಪ್ ಜಾಸ್ತಿ ಮೇಂಟೈನ್ ಮಾಡ್ತಾರೆ. ಲೀಡರ್‌ಶಿಪ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಟೀಮ್ ಲೀಡರ್ಸ್ ಆಗಿರ್ತಾರೆ. ಅಥವಾ ಒಂದು ಗುಂಪಿಗೆ ಲೀಡರ್ ಆಗಿರ್ತಾರೆ. ಪೊಲಿಟಿಷಿಯನ್ ಲೀಡರ್ ಆಗಿರ್ಬೋದು. ಲೀಡರ್‌ಶಿಪ್‌ನ ಜಾಸ್ತಿ ಮೇಂಟೈನ್ ಮಾಡ್ತಿರ್ತಾರೆ. ಇವ್ರ ಸುತ್ತಲೂನು ಗುರು ಅಂತ ತಿರ್ಗಾಡೋರು ಜಾಸ್ತಿ ಜನ ಇರ್ತಾರೆ. ಟೀಚರ್ ಆಗಿದ್ರು ಹೇಳಕ್ಕಾಗಲ್ಲ. ಈಮೆ ಕ್ಯಾನ್ ಟೀಚ್ ಅಂದ್ರೆ ಒಂದು ಅಕ್ಷರಂ ಕಲಿಸಿದ ಆತನ ಗುರು ಅಂತಾರೆ. ಸೊ ನೀವು ನಿಮ್ಮಿಂದ ಕಲಿಯುವಂಥವ್ರು ಅಂದ್ರೆ ನಿಮ್ಮ ಶಿಷ್ಯಂದ್ರು ತುಂಬಾ ಜನ ಇದ್ದಾರೆ ಅನ್ನೋದನ್ನ ಒಂದು ಪಾಯಿಂಟ್ ಅಂತೂ ಇದು ಹೇಳುತ್ತೆ. ನಿಮ್ಮ ಸಂಖ್ಯೆ 5. ಮತ್ತೆ ಇಲ್ಲಿ 4ನೇ ನಂಬರ್ ಹೇಳುತ್ತೆ ಯು ಆರ್ ವೆರಿ ಕ್ರಿಯೇಟಿವಿಟಿ ಅಂತ. ಅಂದ್ರೆ ಸುದ್ರೂಪಿ, ಚೆನ್ನಾಗಿರ್ತೀರಾ ನೋಡೋಕ್ಕೆ. ನಿಮ್ ತುಂಬಾ ಜನಕ್ಕೆ ಅಟ್ರಾಕ್ಟ್ ಆಗ್ತೀರಾ. ಹುಡುಗರಿಗಾಗಿರ್ಬೋದು, ಹುಡುಗಿರಿಗಾಗಿರ್ಬೋದು, ತುಂಬಾ ಜನಕ್ಕೆ ನೀವು ಅಟ್ರಾಕ್ಟಿವ್ ಆಗ್ತೀರಾ. ನಿಮ್ಮ ಒಂದು ಇದರಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಿಮ್ಮ ಫೇಸ್ ಲುಕ್ ಆಗಿರ್ಬೋದು, ನಿಮ್ಮ ಲಿವಿಂಗ್ ಒಂದು ಇದಾಗಿರ್ಬೋದು, ಎಲ್ಲದರಲ್ಲೂ ನೀವು ಖಂಡಿತವಾಗ್ಲೂ ನೀವು ಅಟ್ರಾಕ್ಟ್ ಆಗ್ತೀರಾ. ಈ ಒಂದು ಡೇಟ್ ಆಫ್ ಸಂಖ್ಯೆ ಅವ್ರು ಹೇಳ್ತಿರೋದು, ನಾನು ನೀವು ಅಂತ ಹೇಳ್ತಿಲ್ಲ, ಯಾಕಂದ್ರೆ ಇದು ನಿಮ್ದಂತ ನನಗೆ ಗೊತ್ತಿಲ್ಲ. ಸೊ ಅಟ್ರಾಕ್ಟ್ ಆಗ್ತೀರಾ. ಸೊ ಈ ಒಂದು ವಿಷಯದಲ್ಲಿ ಯು ಆರ್ ವೆರಿ ಲಕ್ಕಿ ಅಂತಾನೆ ನಾನು ಅನ್ಕೋಬಹುದು. ಬಟ್ ಆದ್ರೆ ಸೇಮ್ ಈ 4ನೇ ನಂಬರ್ ಯಾರಿಗೆ ಬರುತ್ತೆ, ಇವ್ರದೆಲ್ಲ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಪ್ಯಾರಾಸೈಟ್ಸ್. ಅದು ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಲೇಬೇಕು. ಅಂದ್ರೆ ನೀವೇನೇ ಒಂದು ಕೆಲಸ, ನಿಮ್ಗೆ ಕೆಪಾಸಿಟಿ ಇದ್ರೂ ಸಮೇತ ನೀವೇನೇ ಒಂದು ಕೆಲಸ ಮಾಡ್ಬೇಕಂದ್ರೂ ಕೂಡ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಂತ ಒಂದು ಪರಿಭ್ರಮ ನೀವು ನಿಮ್ಮ ಮೈಂಡ್ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಅದು ನಿಮ್ಗೆ ಪಿಕ್ಚರ್ ಆಗ್ಬಿಟ್ಟಿರುತ್ತೆ, ಮುದ್ರೆ ಹೊಡೆದ್ಬಿಟ್ಟಿರುತ್ತೆ ನಿಮ್ಗೆ. ನಾನು ಮಾಡ್ತಿರೋದು ಕರೆಕ್ಟ್ ಆಗಿದೆಯೋ ಇಲ್ಲ ಅನ್ನೋದನ್ನ ಯಾರೋ ಒಬ್ರು ಚೆಕ್ ಮಾಡಲೇಬೇಕು. ಅವ್ರು ಮಾಡಿ ನನ್ಗೆ ಅದನ್ನ ಹೇಳಿಲ್ಲ ಅಂತಂದ್ರೆ ನನಗೆ ಅದು ಗೊತ್ತಾಗೋದೇ ಇಲ್ಲ ಅನ್ನೋ ತರ ಮೆಂಟಾಲಿಟಿ ಒಂದು ಮೈಂಡ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅದು ಅಂದ್ಬಿಟ್ಟು. ಅದರಿಂದ ನಿಮ್ಮ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇಲ್ಲ. ಸೊ ಓವರ್ ಕಾನ್ಫಿಡೆಂಟು ಒಳ್ಳೇದಲ್ಲ, ಅದು ನನಗೂ ಗೊತ್ತು. ಆದ್ರೆ ಕಾನ್ಫಿಡೆಂಟ್ ಅಂತಂದ್ರೂ ಸ್ವಲ್ಪ ಏನಾದ್ರೂ ಇರ್ಬೇಕಲ್ವಾ, ಅದು ಒಳ್ಳೇದೇ. ಅದೊಂದನ್ನ ಬೆಳೆಸ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಸೂಪರ್ ಆಗಿರ್ತೀರಾ. ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಪಕ್ಕಾ ಟೀಚರ್ ಆಗೋದಕ್ಕೆ ಲಾಯಕ್ಕಿರುವಂತ ಒಂದಿದು. ಹೆಸರು ಸಂಪಾದನೆ ಆಗುತ್ತೆ, ಹಣ ಸಂಪಾದನೆ ಆಗಲ್ಲ. ಹಣ ಸಂಪಾದನೆ ಆದ್ರೂ ಕೂಡ ಅದು ಹೊರಟೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಫಾಲೋವರ್ಸ್ನ ಸಾಕೋದೇ ಜಾಸ್ತಿ ಇರುತ್ತೆ ನಿಮ್ಗೆ. ನಿಮಗೆ ನೀವು ಖರ್ಚು ಮಾಡ್ಕೋತಿರೋ ಇಲ್ಲ ಗೊತ್ತಿಲ್ಲ, ಒಂದ್ ಜೊತೆ ಬಟ್ಟೆ ತಗೋತಿರೋ ಇಲ್ಲ ಗೊತ್ತಿಲ್ಲ, ನಿಮ್ ಸುತ್ತಲೂ ಇರೋರಿಗೆಲ್ಲ ಏನಂದ್ರೆ ಅದು ಕೊಡಿಸ್ತಾ ಇರ್ತೀರಾ. ಅವ್ರನ್ನ ಮೇಂಟೈನ್ ಮಾಡೋದ್ರಲ್ಲೇನೆ ದುಡ್ಡನ್ನ ನೀವು ಸಂಪಾದನೆ ಮಾಡೋರನ್ನ ಖರ್ಚು ಮಾಡ್ಕೊತಾ ಇರ್ತೀರಾ. ಇದಂತೂ ಪಾಯಿಂಟ್ ಕರೆಕ್ಟ್ ಆಗಿದೆ. ಕಿರಣ್ ಮಡಿವಾಳ ಅವರ ಇದ್ರ ಬಗ್ಗೆ ಇದು ನೀವೇನು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರಾ, ಈ ಡೇಟ್ ಆಫ್ ಬರ್ತ್ ಅವರ ಒಂದು 28/7/1994 ಅಲ್ಲಿ ಹುಟ್ಟಿದಂತ ವ್ಯಕ್ತಿಯ ಗುಣಗಳು ಇದಿಷ್ಟಿದೆ. ಕೆಟ್ಟದಂತೂ ನಾನು ಯಾರಿಗೂ ಏನು ಹೇಳೋದಕ್ಕೂ ಹೋಗಲ್ಲ. ಅವ್ರು ಯಾವ ತರ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಅಷ್ಟೇ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇದಿಷ್ಟು ಕಿರಣ್ ಅವ್ರದ್ದು. ಎಸ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಕಿರಣ್ ಅವರೇ. ನಾನು ಈಗಾಗಲೇ 3 ಜನಕ್ಕೆ 4 ಡೇಟ್ ಆಫ್ ಬರ್ತ್ ನಾನು ನೋಡಿ ಹೇಳಿದೆ. ಎಲ್ಲರೂ ಎಸ್ ಅಂತ ಹೇಳಿದ್ರು. ತುಂಬಾ ಧನ್ಯವಾದಗಳು. ಸೊ ಹಾಗಿದ್ರೆ ನಾನು ನ್ಯೂಮರಾಲಜಿ ಸೆಷನ್ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡ್ತೀನಿ ನಾನು ಲೈವ್ ಅಲ್ಲೇ. ದಯವಿಟ್ಟು ಬನ್ನಿ. ಇನ್ಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಈ ತರದೊಂದು ಲೈವ್ ಸೆಷನ್ ಕೊಡ್ತಿದ್ದಾರೆ ಅಂತ. ಖಂಡಿತ ನಾನು ಇವಾಗ ಇನ್ನೊಂದು ವಿಷಯ ಹೇಳಬೇಕು. ನಿಮ್ಮ 3 ಜನದಲ್ಲಿ ನನಗೆ ಒಂದು ಪಾಯಿಂಟ್ ಕೊಡಿ, 1ರಿಂದ 10 ಒಳಗಡೆ ನನಗೆ ರೇಟಿಂಗ್ ಕೊಡಿ. ನಾನು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಹೇಳಿರೋ ಪ್ರಕಾರ, ಜಾತಕ ಹೇಳಿರೋ ಪ್ರಕಾರ ನೀವು ನನಗೆ 1ರಿಂದ 10ವರೆಗೂ ಎಷ್ಟು ರೇಟಿಂಗ್ಸ್ನ ಕೊಡ್ತೀರಾ ಅನ್ನೋದನ್ನ ಕೊಡಿ. ಮಧು, ಕಿರಣ್, ಆಮೇಲೆ ಅರ್ಚನಾ, ನೀವು 3 ಜನನು ದಯವಿಟ್ಟು ನೀವು 3 ಜನನೇ ಕೇಳಿರೋದು. ಕಿರಣ್ ಅವರು 8 ಕೊಡ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮಧು ಅವರೇ ನನಗೆ ರೇಟಿಂಗ್ಸ್ ಎಷ್ಟು ಕೊಡ್ತಿದ್ದೀರಾ ಹೇಳಿ ಮಧು ಅವರೇ. ನಿಮ್ ಡೇಟ್ ಆಫ್ ಬರ್ತ್ಗೆ ನಾನು ಹೇಳಿರೋ ಪ್ರಕಾರ 9. ಥ್ಯಾಂಕ್ ಯು ಮಧು ಅವರೇ. ಅರ್ಚನಾ ಇದೆಯೇನಮ್ಮ? ಅರ್ಚನಾ ಇದ್ದೀರಾ? ಇದ್ರೆ ದಯವಿಟ್ಟು ರೇಟಿಂಗ್ಸ್ ಕೊಡಿ. ಓಕೆ, ಈಗ ಹೇಳಿ ನನಗೆ, ನಾನು ನ್ಯೂಮರಾಲಜಿದು ಕಂಟೆಂಟ್ ಸ್ಟಾರ್ಟ್ ಮಾಡಲಾ ಬೇಡವಾ ಅನ್ನೋದ್ರ ಬಗ್ಗೆ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಯಾರಿಗಾದ್ರೂ ಏನಾದರೂ ಕೇಳೋದಿತ್ತಂದ್ರೆ, ಬರೀ 5 ಜನ ಇದ್ರು ಕೂಡ ಪರವಾಗಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಫಸ್ಟ್ ಲೈವ್ ಇದು. 9.5. ಥ್ಯಾಂಕ್ ಯು ಅರ್ಚನಾ. ಥ್ಯಾಂಕ್ ಯು ಮಾ. ಖುಷಿ ಆಗ್ತಾ ಇದೆ ನಿಜವಾಗ್ಲು. ನಾನು 15 ವರ್ಷದ ಹುಡುಗನಿಂದ ಅಂದ್ರೆ ಹೆಚ್ಚು ಕಮ್ಮಿ ಇವಾಗ 15, 25, 35, 45, 30 ವರ್ಷದ ಒಂದು ನಾಲೆಡ್ಜು ಬಹಿರಂಗವಾಗಿ ನಾನು ಇಟ್ಟಿದ್ದೀನಿ. ಸೊ ಹಾಗಾಗಿ ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಇನ್ನು ಮುಂದೆ ನಾನು ಖಂಡಿತ ಪ್ರತಿ ಗುರುವಾರ ಸಂಜೆ ಆಸ್ಟ್ರಾಲಜಿ ನ್ಯೂಮರಾಲಜಿದ ಲೈವ್ ಕೊಡ್ತೀನಿ. ನಾನು ಇದನ್ನೇ ನಾನು ಮಾಡ್ತೀನಿ ಪ್ರತಿ ಗುರುವಾರ ಸಂಜೆ. ಬನ್ನಿ, ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಡು ಬನ್ನಿ. ದಯವಿಟ್ಟು ಬಂದರೆ ನನ್ನ ನ್ಯೂಮರಾಲಜಿ ಸ್ಟಾರ್ಟ್ ಮಾಡಿ ಸರ್. ಎಸ್, ಖಂಡಿತ ನಾನು ಮಾಡ್ತೀನಿ. ನಾನು ಅದನ್ನೇ ಹೇಳ್ತಿದ್ದೀನಿ. ಇನ್ಮೇಲಿಂದ ಪ್ರತಿ
ಫ್ಯೂಚರ್ ಹೇಳಿದ್ದಲ್ಲ ನಿಜ. ಎಸ್, ಖಂಡಿತ ಸರ್. ನಾನೊಂದು ಮಾತು ಹೇಳ್ತಿದ್ದೀನಲ್ಲ ಸರ್, ನನಗೆ 500+ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಸರ್, ನನ್ನ ಹತ್ರ ನ್ಯೂಮರಾಲಜಿ ಹೇಳಿಸ್ಕೊಂಡವರು. ಸೊ ಹಂಗಾಗಿ ಕೌನ್ಸಿಲಿಂಗ್ಸ್ ಕೂಡ ಕೊಡ್ತಿರ್ತೀನಿ ನಾನು ಅದ್ರ ರಿಲೇಟೆಡ್ ಆಗಿ. ಅದು ನನ್ನ ಹಾಬಿ ಅಷ್ಟೇ. ನಾನು ಅದನ್ನು ಸಪ್ರೇಟಾಗಿ ಒಂದು ಇದರಲ್ಲೇ ಇಟ್ಕೊಂಡಿದ್ದೀನಿ. ಸೊ ಅದು ಹೆಲ್ಪ್ ಆಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಮಾಡೋಣ ಸರ್. ಪ್ರತಿ ಗುರುವಾರ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ 8 ಗಂಟೆಯಿಂದ ನಾನು ಹೇಗಿದ್ರು ಗುರುವಾರ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ, ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ, ಬೆಳಗ್ಗೆ ಉಪವಾಸ ಇರ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದೆ ಇಲ್ಲಿ ನಿಮ್ಮ ಲೈವ್ನ ಮುಗಿಸ್ಕೊಂಡೆ ನಾನು ಆಮೇಲೆ ಊಟ ಮಾಡ್ತೀನಿ. ಸೊ 7 ಗಂಟೆಗೆ ಗುರುವಾರ ಪ್ರತಿದಿನ 7 ಗಂಟೆಗೆ ಆಸ್ಟ್ರಾಲಜಿ ರಿಲೇಟೆಡ್ ಆಗಿ ನಾನು ಲೈವ್ ಕೊಡ್ತೀನಿ. 1 ಅವರ್ ಲೈವ್ ಇರುತ್ತೆ. ಆ ಲೈವಲ್ಲಿ ಬಂದು ನೀವು ಕ್ವಶನ್ಸ್, ನೀವು ನಿಮ್ಮ ಡೇಟ್ ಆಫ್ ಬರ್ತ್ನ ನನ್ನ ಹತ್ರ ಹೇಳ್ಕೋಬೋದು. ಅದ್ರ ಜೊತೆಗೆ ನಿಮ್ಮ HRMS ರಿಲೇಟೆಡ್ಗೆ ಕೂಡ ಅದಕ್ಕೊಂದು ಡೇನ ನಾನು ಫಿಕ್ಸ್ ಮಾಡ್ತೀನಿ. ಅವತ್ತು ನಾನು ಬರೀ ನ್ಯೂಮರಾಲಜಿ ಬಗ್ಗೆನೇ ನಾನು ಮಾತಾಡ್ತೀನಿ. ಸೊ ಅವತ್ತು ಬನ್ನಿ, ನಿಮ್ಮ ಫ್ರೆಂಡ್ಸ್ನು ಕರ್ಕೊಂಡು ಬನ್ನಿ, ಅವ್ರಿಗೂ ಇಂಟಿಮೇಟ್ ಮಾಡಿ. ಈ ರೀತಿ ಗುರುವಾರ ಸಂಜೆ 7 ಗಂಟೆಗೆ ನ್ಯೂಮರಾಲಜಿ ಲೈವ್ ಇರುತ್ತೆ. ಅವರು ಲೈವಲ್ಲೇ ಹೇಳ್ತಾರೆ, ಡೇಟ್ ಆಫ್ ಬರ್ತ್ ಕೊಟ್ಟರೆ ಸಾಕು ಅಂತ. ಸೊ ಹಂಗಾಗಿ ಬನ್ನಿ, ನನ್ನ ಲೈವ್ನ ಅಟೆಂಡ್ ಮಾಡಿ ಇದು ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ದಯವಿಟ್ಟು ನಾನು ಇನ್ನೊಂದು 10 ನಿಮಿಷದಲ್ಲಿ ಇದರ ಲೈವ್ ಇದನ್ನ ಮುಗಿಸ್ಬೇಕಂತ ಅನ್ಕೊಂತಾ ಇದ್ದೀನಿ. 1 ಅವರ್ ಆಗುತ್ತೆ. ಸೊ 1 ಅವರ್ ಎನಫ್ ಅನ್ಕೊಂತೀನಿ. ನಾನು ಜಾಸ್ತಿ ಇವತ್ತು ಮಾಡೋದು ಬೇಡ. ಇವತ್ತು ನ್ಯೂಮರಾಲಜಿ ಬೇರೆ ಯಾರ್ದಾದ್ರು, ಇವಾಗ 7 ಜನ ಇದ್ದಾರೆ, ಬೇರೆ ಯಾರಾದ್ರೂ ಸರಿನೇ, ನಿಮ್ಮ ಗೊತ್ತಿರೋ ಫ್ರೆಂಡ್ಸ್ ಬಗ್ಗೆ ಸರಿ, ಪರವಾಗಿಲ್ಲ. ನೀವು ಡೇಟ್ ಆಫ್ ಬರ್ತ್ ಕೇಳೋದಿದ್ರೆ ಡೇಟ್ ಆಫ್ ಬರ್ತ್ ಹಾಕಿ, ನಾನು ಅದನ್ನು ಹೇಳ್ತೀನಿ, ತಿಳ್ಕೊಬೋದು. ಯಾರಾದ್ರೂ ಇದೆಯಾ ಡೇಟ್ ಆಫ್ ಬರ್ತ್ ಕೇಳೋದು? ಎಸ್, ಮಧು ಅವರ 16/11/2001. ಚಂಚಲ ಮನಸ್ಸು ದೇಹ ಒಂದ್ ಕಡೆ ಇರಲ್ಲ ಬಾಸ್. ಇವ್ರದ್ದು ಮನಸ್ಸು ದೇಹ ಒಂದ್ ಕಡೆ ಇರಲ್ಲ. ಕೂತಿದ್ದ ಜಾಗದಲ್ಲಿ ಒಂದು 5 ನಿಮಿಷ ಇರಲ್ಲ, ಓಡ್ತಾನೆ ಇರ್ತಾರೆ ಸದಾ. ಪ್ರಪಂಚ ಸುತ್ತೋ ಆಸೆ. ಖಂಡಿತ ಒಂದಂತೂ ಸತ್ಯ ಹೇಳ್ತೀನಿ, ಪ್ರಪಂಚನ ಆಳ್ತಾರೆ ಇವರು. ಆಳ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಓಡಾಡ್ತಾರೆ. ಅಂದ್ರೆ ಸಮುದ್ರ ದಾಟೋ ಅಂತ ಆಸೆ ಸಿಕ್ಕಾಪಟ್ಟೆ ಇದೆ ಇವ್ರಿಗೆ. ಹೊಸದಾಗಿ ಯಾವ್ದಾದ್ರು ಒಂದು ಇವ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ವ್ಯಕ್ತಿದಲ್ಲಿ ಪಾಯಿಂಟ್ ಏನಿದೆ ಗೊತ್ತಾ? ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. 7 + 2 + 3 7 8 9 10 11 12. ಎಸ್, 7 + 3 = 1. ನಾನು ಅನ್ಕೊಂಡಿದ್ದೆ ನಿಜ. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಇದ್ದಾರೆ ಸರ್ ಇವರು. ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಅವರಿಗೆ ಇಷ್ಟು ಕೊಡಿ, ಒಂದಿಷ್ಟು ಬ್ಯಾರಳಷ್ಟು ತೋರಿಸ್ಕೊಡಿ, ನೀವು ಇಡೀ ಅಸ್ಥಾನ ನುಂಗ್ತಾರ ಅಂತ ವ್ಯಕ್ತಿ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇದು ನನ್ನ ಎದುರುಗಡೆ ಕುಣಿಸ್ಬಿಡಿ ಅವ್ರಿಗೆ, ಒಂದ್ಸತಿ ಅವ್ರು ನೋಡ್ಲಿ, ನಾಳೆಯಿಂದ ಅವ್ರು ನ್ಯೂಮರಾಲಜಿ ಹೇಳೋದಕ್ಕೂ ಶುರು ಮಾಡ್ಬಿಡ್ತಾರೆ. ಅಂತ ವ್ಯಕ್ತಿ, ವೆರಿ ಟ್ಯಾಲೆಂಟೆಡ್ ಪರ್ಸನ್, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಆಡು ಮುಟ್ಟದ ಸಪ್ಪಿಲ್ಲ, ಇವ್ರು ಮಾಡದೇ ಇರೋ ಕೆಲಸ ಇಲ್ಲ. ಯಾವ ಕೆಲಸ ಬೇಕಾದ್ರು ಮಾಡ್ತಾರೆ. ಆದ್ರೆ ಏನಪ್ಪಾ ಅಂದ್ರೆ ಇದು ಬ್ಯಾಡ್ ಲಕ್ ಏನಂದ್ರೆ ಕಂಪ್ಲೀಟ್ ಮಾಡಲ್ಲ. ಅಂದ್ರೆ ಒಂದ್ ಕೆಲಸನೇ ಹಿಡ್ಕೊಂಡು ಯಾವಾಗ್ಲೂ ಕೂರಲ್ಲ. ಈ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ಸ್ ಹೆಂಗಿರ್ತಾರೆ ಅಂದ್ರೆ, ಒಂದ್ ಕೆಲಸ ಮಾಡ್ತಿರ್ತಾರೆ, ಇನ್ನೊಂದು ಯಾವ್ದೋ ಒಂದ್ ಕೆಲಸ ಬಂತು ಅಂತಂದ್ರೆ ಈ ಕೆಲಸ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಡ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇವ್ರು ಮಾಡಿದ್ರೆ 100% ಎಫೆಕ್ಟ್ ಕೊಟ್ಟು ಮಾಡ್ತಾರೆ. 100% ಎಫೆಕ್ಟ್ ಕೊಟ್ಟು ಮಾಡ್ತಾರೆ, ಆದ್ರೆ ಕಂಪ್ಲೀಟ್ ಮಾಡಲ್ಲ ಅಷ್ಟೇ. ಅದೊಂದೇ ಪಾಯಿಂಟ್. ಕುತ್ಕೊಂಡು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ದೆವ್ವ ತರ ಮಾಡ್ತಾರೆ ಇವ್ರ ಕೆಲಸನ. ಇಲ್ವಾ? ಮಾಡಲ್ಲ. ಇದೊಂದು ಪಾಯಿಂಟ್. ಗುಡ್ ಹಾರ್ಟೆಡ್ನೆಸ್, ಸ್ವಲ್ಪ ದಪ್ಪ ಇರ್ತಾರೆ, ಪರ್ಸನಾಲಿಟಿ ಚೆನ್ನಾಗಿರುತ್ತೆ, ವಿಶಾಲವಾದ ಇದೆ ನೋಡಿ, ನಮ್ಮ ತರ ಇದೆ, ಅಗಲ ಇರುತ್ತೆ. ಸೊ ಇವರು ಪ್ರಪಂಚ ಸುತ್ತೋದು ತುಂಬಾ ಆಸೆ. ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ಈ ವ್ಯಕ್ತಿಗಳು ಯಾವ ತರ ಗೊತ್ತಾ? ಟಿವಿನಲ್ಲಿ, ಫಿಲಮಲ್ಲಿ ಯಾವುದೋ ಒಂದು ಸಾಂಗ್ ಬರ್ತಾ ಇರುತ್ತೆ ಅನ್ಕೊಳ್ಳಿ, ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ನಾವೆಲ್ಲ ಏನ್ ಮಾಡ್ತೀವಿ, ಓ ಹೀರೋ ಹೀರೋಯಿನ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತೀವಿ. ಆದ್ರೆ ಅವರು ಅದ್ರ ಹಿಂದ್ಗಡೆ ಇರೋ ಬ್ಯಾಕ್ ಗ್ರೌಂಡ್ ಅನ್ನು ನೋಡ್ತಿರ್ತಾರೆ. ಯಾವ್ದಿದು, ಯಾವ್ದು ಹಿಮಾಲಯ ಇದೆಯಲ್ಲ, ಯಾವ್ದೋ ಬೆಟ್ಟ ಇದೆಯಲ್ಲ, ಯಾವ್ದೋ ದೇವಸ್ಥಾನ ಇದೆಯಲ್ಲ, ಇದ್ಯಾವ್ದು, ಅದ್ಯಾವ್ದು ನೋಡ್ಬೇಕಲ್ಲ, ಸರ್ಚ್ ಮಾಡ್ತಾರೆ. ಈ ಜಾಗಕ್ಕೆ ಹೋಗ್ಬೇಕಲ್ಲ. ಪಕ್ಕ ಹೇಳ್ಬೇಕಂದ್ರೆ ಇವರು ಟೂರು ಟ್ರಿಪ್ಗಳು ಅಂದ್ರೆ ಪ್ರಾಣ, ಪಂಚ ಪ್ರಾಣ ಇವ್ರಿಗೆಲ್ಲ. ಟೂರು ಟ್ರಿಪ್ ಅಂದ್ರೆ ಈ 16/11/2001 ಅವ್ರಿಗೆ ಸುತ್ತಾಡ್ಬೇಕು, ತಿರ್ಗಾಡ್ಬೇಕು, ಓಡಾಡ್ತಾ ಇರ್ಬೇಕು ಯಾವಾಗ್ಲೂ. ಚಕ್ರಗಳು ಬೇಕಾದಷ್ಟೈತೆ ಕಾಲಗಳಲ್ಲಿ, ತಿರುಗ್ತಾನೆ ಇರ್ತಾರೆ. ಗುಡ್ ಹಾರ್ಟೆಡ್ ಮ್ಯಾನ್. ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಇದೆ. ಇವರೇ ಒಂದು ಗ್ಯಾಂಗ್ ಕಟ್ಕೊಂಡು ತಿರ್ಗಾಡ್ತಿರ್ತಾರೆ, ಇವ್ರ ತರ ಇರೋ ಒಂದಷ್ಟು ಜನ ಸೇರ್ಕೊಂಡು. ಸೊ ಇದೊಂದು ಕ್ವಾಲಿಟಿ ಇದೆ. ಇವ್ರದ್ದು ಜನ್ಮ ಸಂಖ್ಯೆ ಬಂದು 7 ಆಗುತ್ತೆ, ಅದೃಷ್ಟ ಸಂಖ್ಯೆ ಬಂದು 3 ಆಗುತ್ತೆ, ಸಮ ಸಂಖ್ಯೆ ಬಂದು 1 ಆಗುತ್ತೆ. ಅದೃಷ್ಟ ಸಂಖ್ಯೆ 3 ಗುರು ಬಲ ಸಿಕ್ಕಾಪಟ್ಟೆ ಇದೆ. ಇವ್ರು ಗುರುವಿನಿಂದ ಅಂದ್ರೆ ಇವ್ರಿಗೊಬ್ರು ಸಾಥ್ ಕೊಡೋರೊಬ್ರು ಏನಾದ್ರು ಇವ್ರಿಗೊಂದು ಒಳ್ಳೆ ಗುರು ಸಿಕ್ಬಿಟ್ರೆ ಇವರ ಬ್ರೈನ್ ಯೂಸ್ ಮಾಡ್ಕೊಂಡು ವಿಶ್ವೇಶ್ವರಯ್ಯ ಬೇಕಾದ್ರೆ ಆಗ್ಬೋದು. ಅಷ್ಟ್ರ ಮಟ್ಟಿಗೆ
ಇಂಪ್ರೂವ್ಮೆಂಟ್ ಆಗ್ತಾರೆ ಮಧುವರ ಇವರು. ಸೊ ಇವ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇದು ಮಧುವರ ನಿಮಗೆ ನಾನು ಇವಾಗ ಇಷ್ಟೊತ್ತು ಹೇಳಿದ್ದು ನಿಮಗೆ ಎಷ್ಟು ಮಟ್ಟಿಗೆ ನಿಜ ಅಥವಾ ಏನು ಅಂತ ಅನಿಸ್ತು ಅನ್ನೋದಕ್ಕೆ 1 ರಿಂದ 10 ಒಳಗಡೆ ನನಗೊಂದು ರೇಟಿಂಗ್ ಕೊಟ್ಟರೆ ನನಗೆ ಖುಷಿ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತು ಅಥವಾ ನಾನು ಹೇಳಿದ್ದೆಲ್ಲ ಹೇಗಿತ್ತು ಅನ್ನೋದು ಬೇರೆಯವ್ರಿಗೂ ಗೊತ್ತಾಗುತ್ತೆ. ದಯವಿಟ್ಟು ಮಧುವರ 1 ರಿಂದ 10 ಒಳಗಡೆ ರೇಟಿಂಗ್ಸ್ ಕೊಡಿ ನೀವು ಇವಾಗ ಕೊಟ್ಟಿರೋ ಡೇಟ್ ಆಫ್ ಬರ್ತ್ ಬಗ್ಗೆ. ಇನ್ನ ಪ್ರತಿಮಾ ಅವರು, ನಮಸ್ಕಾರ ಪ್ರತಿಮಾ ಅವರೇ. ಮೇಡಮ್ ನೀವೇನಾ ಪ್ರತಿಮಾ ಎಸ್ ಅಂದ್ರೆ? ನಮ್ಮ ಮೇಡಮ್ 1909 2001 23 + 4 1 + 4 = 5. ಮಧು ಅವರೇ 9.5. ಥ್ಯಾಂಕ್ ಯು ಮಧು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಖಂಡಿತ. ನಾನಂತೂ ಒಂದಂತೂ ನಾನು ಸತ್ಯ ಹೇಳ್ತಿದ್ದೀನಿ, ನಾನು ಸನ್ಯಾಸಿ ಅಲ್ಲ ಅಥವಾ ನನ್ನ ಗುರೂಜಿನೂ ಅಲ್ಲ, ಬಟ್ ದೇವ್ರನ್ನ ನಂಬ್ತೀನಿ. ನಾನು ಅವತ್ತಿಂದನೂ ನಾನು ನಂಬ್ಕೊಂಡು ಬಂದಿರೋದು ಆಂಜನೇಯ ಸ್ವಾಮಿನೇ. ಆಂಜನೇಯ ಸ್ವಾಮಿನ ಆರಾಧ್ಯ ದೈವ ಅಂತ ಅನ್ಕೊಂಡಿರುವಂಥ ರಾಘವೇಂದ್ರ ಸ್ವಾಮಿ ಅವರ ಒಂದು ಆಶೀರ್ವಾದ, ಇಬ್ಬರು ಆಶೀರ್ವಾದನೂ ನನಗದು 15 ವರ್ಷದ ಹುಡುಗನಿಂದಾನೇ ನನಗದು ಒಲ್ದು ಬಂದಿರುವಂಥದ್ದು. ನಾನು ಯಾವುದೇ ಒಂದು ಪುಸ್ತಕಗಳನ್ನ ಅಥವಾ ದೊಡ್ಡ ಗ್ರಂಥಗಳನ್ನ ಸ್ಟಡಿ ಮಾಡಿದವನಲ್ಲ, ಯಾವುದೇ ಕೋರ್ಸ್ನ ಮಾಡಿದವನಲ್ಲ. ಒಂದು ಸಣ್ಣದ ಒಂದು ಬುಕ್ನ ಇಟ್ಕೊಂಡು ದೈವ ಹಾಗೂ ದೈವ ದರ್ಶನ ಅನ್ನೋದೊಂದು ಬುಕ್ ಇದೆ, ಆ ಬುಕ್ನ ಇಟ್ಕೊಂಡು ಕಲ್ತವ್ ನಾನು. ಮತ್ತೆ ಪ್ರಾಕ್ಟಿಕಲ್ ಆಗಿ ಜನಗಳನ್ನ ನೋಡಿ ಅವ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ನ ಕೇಳಿ ಅವ್ರ ಡೇಟ್ ಆಫ್ ಬರ್ತ್ ತಿಳ್ಕೊಂಡು, ನನ್ನ ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಫಸ್ಟ್ ಹೇಳ್ಬಿಟ್ಟು ಆಮೇಲೆ ನೀವು ನನ್ನ ಜೊತೆ ಮಾತಾಡಿ ಅಂತಾನೆ ಹೇಳ್ತಿದ್ದು ನಾನು ಆ ಥರದಲ್ಲಿ. ಸೊ ಆ ಡೇಟ್ ಆಫ್ ಬರ್ತಲ್ಲಿ ಅವ್ರ ಕ್ಯಾರೆಕ್ಟರ್ ಹಿಂಗೆ ಏನು ಅನ್ನೋದನ್ನು ಡಿಸ್ಕಷನ್ ಮಾಡಿ ತುಂಬ ಜನದ್ದು ನೋವು ಸಂಕಟಗಳನ್ನ ಕೇಳಿ, ನಂದು ಮಾತಾಡೋದ ಮಾತು ಅಂತಾನೆ ಒಂದು ಚಾನಲ್ಲೇ ಇತ್ತು. ಆ ಚಾನಲಲ್ಲಿ ಬರೀ ಇದೇ ಮಾತಾಡ್ತಿದ್ರು, ಅವ್ರ ನೋವುಗಳನ್ನ ಕೇಳೋದು, ಇದೇ ಕೆಲಸ ನಾನು ಮಾಡ್ತಿದ್ದೆ. ಅದೆಲ್ಲ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡ್ಮೇಲೆ ಒಂದು ಲೆವೆಲ್ಗೆ ನಾನು ಇದನ್ನ ಒಂದು ಮಟ್ಟಿಗೆ ತಗೊಂಡ್ಬಂದು ನನ್ನನ್ನು ಇವತ್ತು ಇಲ್ಲಿ ನಿಲ್ಲಿಸಿದೆ. ಅದನ್ನ ನಿಮ್ಮ ಮುಂದೆ ಇವಾಗ ನನ್ನ ಒರಿಜಿನಲ್ ಟ್ಯಾಲೆಂಟ್ ಏನಂತ ಈಗ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಪ್ರತಿಮಾ ಅವರೇ. ನಾನು ಇದ್ರ ಬಗ್ಗೆ ಹೇಳ್ತಿದ್ದೀನಿ, ನಿಮ್ದು ಹೇಳ್ತಿದ್ದೀನಿ. 1909 ಹೇಳಿದ್ರಲ್ಲ, ಇವರು ಅಷ್ಟೇ ಲೀಡರ್ಶಿಪ್ ಕ್ವಾಲಿಟಿ ಸಿಕ್ಕಾಪಟ ಇದೆ. ಮತ್ತೆ ಮಗಳು ಇರ್ಲಿ ಮೇಡಮ್, ನಾನು ಹೇಳ್ತಿದ್ದೀನಿ ಖಂಡಿತವಾಗ್ಲು, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪಕ್ಕಾ ಮೇಡಮ್ ಟೀಚರ್ ಆಗ್ತಾರೆ, ಬರೆದಿಟ್ಕೊಳ್ಳಿ. ಇವತ್ತು ಡೈರಿ ಬುಕ್ಕಲ್ಲಿ ಒಂದು ಟೀಚರು ಇಲ್ಲಾಂದ್ರೆ ಲೆಕ್ಚರರ್ ಆಗೇ ಆಗ್ತಾರೆ ಅವರು, ಅಥವಾ ಗುರು ಸ್ಥಾನದಲ್ಲಿ ನಿಂತ್ಕೋತಾರೆ. ಅಂದ್ರೆ ಟೀಮ್ ಲೀಡರ್ ಆಲ್ಸೋ ಟೀಚರ್, ಇದು ನೆನ್ಪಿಟ್ಕೊಳ್ಳಿ. ಒಬ್ಬ ಟೀಮ್ ಲೀಡರ್ ಆಗಿರ್ಬೋದು, ಅವ್ರು ಪಾಠ ಹೇಳ್ಕೊಡ್ತಾರಲ್ಲ, ಒಂದು ಕೆಲಸ ಹೇಳ್ಕೊಡ್ತಾರಲ್ಲ, ಅವ್ರನ್ನೂ ಕೂಡ ಗುರು ಅಂತಾನೆ ಹೇಳ್ತಾರೆ. ಇವ್ರನ್ನ ಗುರು ಸ್ಥಾನದಲ್ಲಿ ನೋಡುವಂತ ವ್ಯಕ್ತಿಗಳು ಜಾಸ್ತಿ ಜನ ಬರ್ತಾರೆ. ಅದು ಸಂಗೀತ ಗುರುನಾಗಿರ್ಬೋದು ಅಥವಾ ಯೋಗ ಗುರುನಾಗಿರ್ಬೋದು, ಇನ್ನೊಂದೇ ಗುರು ಅಂತ ಹೇಳ್ತಾರಲ್ಲ, ಅದು ಕಲ್ತ್ಕೊಳ್ಳೋದಲ್ಲ, ಕಲಿಸೋ ಅಂತ ಸ್ಥಾನದಲ್ಲಿ ಇರ್ತಾರೆ ಇವರು. ಮತ್ತೆ ಇವರು ಲೀಡರೇ, ಪಕ್ಕಾ ಲೀಡರೇ, ಡಿಸಿಷನ್ ಮೇಕರ್ ಸಮೇತ ಸ್ವತಂತ್ರವಾಗಿ ನಿಲ್ತಾರೆ. ಇಂಡಿಪೆಂಡೆಂಟ್ ಆಗಿ ಸ್ಟ್ಯಾಂಡ್ ಆಗಿ ನಾನೇನು ಅಂತ ತೋರಿಸುವಂತ ವ್ಯಕ್ತಿನೇ ಇವ್ರು ಆಗಿರ್ತಾರೆ. ಇವ್ರದ್ದು ಜನ್ಮ ಸಂಖ್ಯೆ 1, ಅದೃಷ್ಟ ಸಂಖ್ಯೆ 4, ಸಮ ಸಂಖ್ಯೆ 5 ಆಗಿರುತ್ತೆ. ಸೊ ಹಾಗಾಗಿ ಇದೇನು ತೊಂದರೆ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ, ನೀವು ಇವ್ರ ವಿಷಯದಲ್ಲಿ ಒಂದು ಕೇರ್ಫುಲ್ ಆಗಿ ತಗೊಳ್ಳಿ. ಬೆಳಗ್ಗೆ ಹೊತ್ತು ಇವ್ರ ವಿಷಯದಲ್ಲಿ ಏನು ಡಿಸಿಷನ್ನ ನೀವು ತಗೊಳ್ಬೇಡಿ, ಅವ್ರಿಗೂ ತಗೊಳ್ಳೋಕೆ ಕೇಳಬೇಡಿ. ಸಾಯಂಕಾಲ ಸೂರ್ಯ ಮುಳುಗ್ಬಿಡ್ಲಿ, ಚಂದ್ರ ಬರ್ತಾನಲ್ಲ, ಚಂದ್ರ ಇರ್ಲಿ ಇಲ್ಲದೆ ಹೋಗ್ಲಿ, ಸೂರ್ಯ ಇರ್ಬೇಕಾದ್ರೆ ಬೇಡ, ಚಂದ್ರ ಇರ್ಬೇಕಾದ್ರೆ ಮಾತ್ರ ಇವ್ರದ್ದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಹೇಳಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಅಟ್ರಾಕ್ಟಿವ್ ಪರ್ಸನ್ ಕೂಡ. ನಾನು ಆಗ್ಲೂ ಹೇಳಿದೆ, ಈ 4 ನಂಬರ್ ಅವ್ರದ್ದು ವ್ಯಕ್ತಿತ್ವ ಆಗ್ಲಿ ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡುತ್ತೆ, ಪಕ್ಕಾ ಅಟ್ರಾಕ್ಟ್ ಮಾಡುತ್ತೆ, ಆಯ್ತಲ್ಲ. ಆಮೇಲೆ ಇನ್ನೊಂದು, ಇದು ಮಧುವರೇ, ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಿತ್ತು. ಈ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳಿದ್ರಲ್ಲ 2001, ಮಾತಮ್ಮ ಮಲ್ಲೂರು ಅವರು. ಮಾತಲ್ಲಿ ಅವ್ರನ್ನ ಸೋಲ್ಸೋದಕ್ಕೆ ಆಗಲ್ಲ, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಅರ್ಥ ಆಯ್ತಲ್ವಾ? ಅವ್ರನ್ನ ಮಾತಲ್ಲಿ ಸೋಲ್ಸಕ್ಕಾಗಲ್ಲ. ಆ ಪಾಯಿಂಟ್, ಈ ಪಾಯಿಂಟು. ಇದು ಪ್ರತಿಮಾ ಮೇಡಮ್, ಇದು ಇಷ್ಟಿದೆ. ಸೊ ಮೇಡಮ್ ಫ್ಯೂಚರ್ ಚೆನ್ನಾಗಿರುತ್ತೆ ಮೇಡಮ್. ಆದ್ರೆ ಏನಪ್ಪಾ ಅಂದ್ರೆ, ಇವ್ರಿಗೆ ಹೆಸರು ಸಂಪಾದನೆ ಆಗತ್ತೆ, ಒಳ್ಳೆ ಹೆಸರು ಸಂಪಾದನೆ ಆಗುತ್ತೆ, ಹಣ ಸಂಪಾದನೆ ಆಗಲ್ಲ. ಅಂದ್ರೆ ಹಣ ಸಂಪಾದನೆ ಕಂಪ್ಲೀಟ್ ಆಗಿ ನಿಲ್ಲಾಗುತ್ತೆ ಅಂತಲ್ಲ, ನೋ, ಅನ್ನೋ ಲೆವೆಲಲ್ಲಿ ಆಗಲ್ಲ. ಕೋಟ್ಯಾಧೀಶ್ವರ ಆಗ್ತಾರೆ ಆ ಥರದೆಲ್ಲ ನಾನು ಹೇಳೋದಕ್ಕಾಗಲ್ಲ. ಒಂದು ಲೆವೆಲಲ್ಲಿ ಓಕೆ, ಏನು ಕಷ್ಟ ಇಲ್ದಿರ ಲೈಫ್ ಲೀಡ್ ಮಾಡ್ಕೊಳ್ಳೋಂಥದ್ದು, ಮಿಡ್ಲ್ ಕ್ಲಾಸ್ ಲೈಫ್ ಅಂತಾರಲ್ಲ, ಇವಾಗ ನೀವು ಏನು ಫೇಸ್ ಮಾಡ್ತಿದ್ದೀರಲ್ಲ, ಆ ಥರದ್ದೊಂದು 1 ಲಕ್ಷದ ಒಳಗಡೆ ಬರುವಂಥದ್ದು, ಚೆನ್ನಾಗಿ ದುಡ್ಡು ಅಷ್ಟೇ. ಅದ್ರ ಮೇಲೆ ಅನ್ನೋ ಲೆವೆಲಲ್ಲಿ ಅದೇನೂ ಆಗಲ್ಲ ಮೇಡಮ್. ಇದು ನಿಮ್ಮ ಒಂದು ಪಾಯಿಂಟು, ನಾನು ಅದನ್ನು ಹೇಳ್ತಿದ್ದೀನಿ. ಸೊ ಈಗ ನಾನು ಇಷ್ಟೊತ್ತು ನಿಮ್ಗೆ ಹೇಳಿದ್ದು ಏನು ಅನಿಸ್ತು, ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ನನಗೆ 1 ರಿಂದ 10 ಒಳಗಡೆ ಒಂದು ರೇಟಿಂಗ್ ಕೊಟ್ಬಿಟ್ರೆ ಜನ್ಮ ಆಗ್ತೀನಿ. ಏನಿದೆ ಅದು ಕೊಡಿ, ನನಗೇನು ಪ್ರಾಬ್ಲಮ್ ಇಲ್ಲ.
ಪ್ರತಿಮಾ ಮೇಡಮ್ ದಯವಿಟ್ಟು ಕೊಡಿ, ರೇಟಿಂಗ್ಸ್ ಕೊಡಿ. ಸಾರಿ, ಜಸ್ಟ್ ಐ ಜಾನ್. ಓಕೆ, ಪ್ರತಿಮಾ ಮೇಡಮ್ ದಯವಿಟ್ಟು ಕೊಡ್ತೀರಾ ರೇಟಿಂಗ್ಸ್ನ? ಅವ್ರ ಫೈನಾನ್ಸ್ ಹೇಗಿರುತ್ತೆ ಸರ್? 22/7/2019 ಇದ್ಯಾವ್ದು ಹೊಸ ನಂಬರು? ಇದುವರೆಗೂ ಕೇಳೇ ಇಲ್ಲ ನೀವು? ಕೇಳಿದ್ದೀರಾ? 461 ಸರ್. ಫೈನಾನ್ಸ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಇವ್ರ ತಲೆ ಮೇಲೆ ಕೈ ಇಟ್ಟಾದ್ರೂ ಸರಿ ಸಂಪಾದನೆ ಮಾಡ್ತಾರೆ ಸರ್. ಅಂದರೆ ಈ 22/3/1997 ಅವರು ಹೇಗೆ ಅಂದರೆ ಆ ಟೈಮ್ಗೆ ಊಟ ಮಾಡಬೇಕು ಅಂತಂದ್ರೆ ಯಾರನ್ನೋ ಒಬ್ಬರು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಸರ್. ಅಂದರೆ ಫ್ರೆಂಡ್ ಸರ್ಕಲ್ ಅಲ್ಲಿ ನಾನು ಹೇಳ್ತಿದ್ದೀನಿ, ಬೇರೆ ಥರ ಅರ್ಥ ಮಾಡ್ಕೊಬಿಡಿ. ಹೇಳೋಣಮ್ಮ, ಖಂಡಿತವಾಗ್ಲೂ ಅರ್ಚನಾ ಹೇಳ್ತೀನಿ. ಆಡ್ಸೆನ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ವಿಡಿಯೋನೇ ಮಾಡ್ತೀನಿ. ವಿಡಿಯೋನೇ ಮಾಡಿ ನಾನು ಅದನ್ನ ಕೊಡ್ತೀನಿ ನಿಮಗೆ, ತೊಂದರೆ ಇಲ್ಲ. ಓಕೆನಾ? ಈಗ ಇದು ಆಸ್ಟ್ರಾಲಜಿ ಬಗ್ಗೆ, ನ್ಯೂಮರಾಲಜಿ ನೋಡಿ ಅದೇ ನಡೀತಾ ಇದೆ, ಅದರ ಬಗ್ಗೆ ಮಾತಾಡೋಣ. ಇನ್ನೊಂದು ಮಧು ಸರ್, ನೀವು ಹೇಳಿದ್ರಿ ಫೈನಾನ್ಸ್ ಅಂತ. ಫೈನಾನ್ಸ್ ಬಗ್ಗೆ ಪ್ರತಿಮಾ ಮೇಡಮ್ ನೀವು ಥ್ಯಾಂಕ್ ಯು ಹೇಳೋದಲ್ಲ, ನನಗೆ 1 ರಿಂದ 10 ಒಳಗಡೆ ರೇಟಿಂಗ್ಸ್ ಕೊಡಿ. ಎಷ್ಟು ಕೊಡ್ತೀರಾ ನನಗೆ? ನಾನು ಹೇಳಿದ್ದು ಎಷ್ಟು ಸತ್ಯ ಆಯ್ತು ಅಂತ? 9. ಥ್ಯಾಂಕ್ ಯು. ಇದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಇದಕ್ಕೆ. ಓಕೆನಾ? ಎಸ್ ಸರ್, ರಾಜಶೇಖರ್ ಸರ್ ಹೇಳ್ತೀನಿ ಸರ್. ನಾನು 1 ನಿಮಿಷ ಹೇಳ್ತೀನಿ. ಇದೊಂದು ಫೈನಾನ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಆಮೇಲೆ ಇನ್ನೊಂದು ಏನು ಹೇಳಿದ್ರೆ 16/11/2016 ಇದು ಸರ್, 16/11/2001 ಇವ್ರದ್ದು ಫೈನಾನ್ಷಿಯಲಿ ಟೆನ್ಷನ್ನೇ ಇಲ್ಲ ಸರ್. ತಿರುಗಾಡ್ತಾರೆ ಮನುಷ್ಯ, ಭಯಂಕರ ತಿರುಗಾಡ್ತಾರೆ ಅವರು. ಹಾಗಾಗಿ ಅದಕ್ಕೆ ತಕ್ಕಂತೆ ಬ್ರೈನ್ ಯೂಸ್ ಮಾಡಿ ಸಂಪಾದನೆ ಮಾಡ್ತಾರೆ ಸರ್. ಟೆನ್ಷನ್ ತಗೊಳ್ಳಬೇಡಿ, ಆರಾಮಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು. 2001 ಬಗ್ಗೆ ಯೋಚನೆ ಮಾಡೋಂಗೇ ಇಲ್ಲ ಸರ್. ಆರಾಮಾಗಿರಿ. ಓಕೆನಾ? ನೆಕ್ಸ್ಟ್ ರಾಜಶೇಖರ್ ಸರ್, ಡೇಟ್ ಆಫ್ ಬರ್ತ್ 11/6/1996. 11/6/1996 ಸರ್. ಎಸ್ ಪ್ರತಿಮಾ ಮೇಡಮ್, ನಾನು ಅದನ್ನೇ ಹೇಳಿದ್ನಲ್ಲ ಮೇಡಮ್, ಅರ್ನಿಂಗ್ ವಿಷಯದಲ್ಲಿ ಏನು ತೊಂದರೆ ಇಲ್ಲ, ಬಟ್ ಓವನ್ ಲೆವೆಲಲ್ಲಿ ಆಗಲ್ಲ ಅಷ್ಟೇ ನಾನು ಹೇಳಿದ್ದು ಮೇಡಮ್, ಅಲ್ವಾ? ಟೀಚಿಂಗ್ ಪ್ರೊಫೆಷನ್ ಇರೋದು ಅಥವಾ ಟೀಮ್ ಲೀಡರ್ ಆ ಥರ ಏನಾದ್ರು ಇದ್ದಾರೆ ಮೇಡಮ್? ಪ್ರತಿಮಾ ಮೇಡಮ್ ಕರೆಕ್ಟಾಗಿ ಹೇಳಿ, ನಾನು ಹೇಳಿದ್ದು 5ನೇ ನಂಬರ್ ಅವರು ಸೂಟ್ ಆಗುತ್ತೆ ಅಂತಲ್ಲ. ಗುರು ಸ್ಥಾನದಲ್ಲಿ ಇದ್ದಾರಲ್ಲ ಅವರು. 4 ಜನ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾರಾ? ಆಚೆ ಟೀಮ್ ಲೀಡರ್ ಆಗಿ ಅಥವಾ ಇನ್ನೊಂದು ಏನಾದ್ರು ಹೇಳ್ತೀರಿ? ನಾನು ಹೇಳ್ತೀನಿ. ಇವ್ರದ್ದು 11/6 2 + 6 + 7 7 8 9 15 8 9 + 6 ಅಂದರೆ 15 ಅಂದರೆ 6 2 + 6 = 8. ಸರ್ ರಾಜಶೇಖರ್ ಸರ್, ನಿಮ್ಮ ಮಗಳ ಬಗ್ಗೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಸರ್. ಕೋಪ ಜಾಸ್ತಿ ಸರ್, ಭಯಂಕರ ಕೆಟ್ಟ ಕೋಪ. ಕೋಪ ಬಂದರೆ 15ರಿಂದ 20 ನಿಮಿಷ ಇರುತ್ತೆ ಸರ್. ಸುನಾಮಿನೇ ಸರ್ 15 ನಿಮಿಷದಲ್ಲಿ. ಅವ್ರು ಏನು ಮಾತಾಡ್ತಾರೆ, ಏನು ಮಾಡ್ತಾರೆ ಏನು ಗೊತ್ತಾಗಲ್ಲ. ಸಿಕ್ಕಾಬಡೆ ಕೋಪ ಮಾಡ್ಕೋತಾರೆ. ಹೈಟ್ ಕಮ್ಮಿ ಸರ್, ಅಂದರೆ ತೀರಾ ಹೈಟ್ ಇಲ್ಲ, ತೀರಾ ಇದಿಲ್ಲ, ಹೈಟ್ ಕಮ್ಮಿ ಇರ್ತಾರೆ ಸಾಮಾನ್ಯವಾಗಿ ಇವರು. ಮತ್ತೆ ಪಕ್ಕಾ ಕ್ಯಾಲ್ಕುಲೇಟೆಡ್ ಮೈಂಡ್ ಸರ್. ಫ್ಯಾಮಿಲಿ ಸೆಂಟಿಮೆಂಟ್ ಸಿಕ್ಕಾಬಟ್ಟೆ. ಬಟ್ ಏನಪ್ಪ ಅಂದರೆ ಫ್ಯಾಮಿಲಿಯಿಂದ ದೂರ ಇರ್ತಾರೆ ಸರ್. ಓದೋ ವಿಷಯದಲ್ಲಾಗಿರ್ಬೋದು, ಇನ್ನೊಂದು ವಿಷಯದಲ್ಲಾಗಿರ್ಬೋದು, ಸಾಮಾನ್ಯವಾಗಿ ಇವರು ಫ್ಯಾಮಿಲಿಯಿಂದ ಆದಷ್ಟು ದೂರನೇ ಇರ್ತಾರೆ ಸರ್. ಅಥವಾ ಅಜ್ಜಿ ಮನೇಲಿ ಬೆಳೆಯೋದು, ಈ ಥರ ಏನಾದರೂ ಒಂದು ಇದರಲ್ಲೇ ಇರ್ತಾರೆ ಇವರು. ಇವ್ರಿಗೆ ಫೇವ್ರೆಟ್ ಕಲರ್ ಬಂದು ಬ್ಲ್ಯಾಕ್ ಇರುತ್ತೆ. ಆಮೇಲೆ ಇವರು ಸಿಕ್ಕಾಪಟ್ಟೆ ಕೋಪಿಸ್ಟರು. ಅಪ್ಪಿ ತಪ್ಪಿ ಬಾಯಲ್ಲಿ ಏನಾದರೂ ಯಾರಿಗಾದ್ರೂ ನೀನು ನಾಶ ಆಗೋಗು, ಹಾಳಾಗೋಗು ಅಂತ ಏನಾದರೂ ಶಾಪ ಹಾಕ್ಬಿಟ್ರೆ ತಟ್ಬಿಡುತ್ತೆ ಸರ್. ದಯವಿಟ್ಟು ಅವ್ರಿಗೆ ಅದನ್ನ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಿಗಾದ್ರೂ ಏನಾದರೂ ಹೇಳೋದಿತ್ತಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡೋಕೆ ಹೇಳಿ ಸರ್. ಅವ್ರಿಗೆ ಭಯಂಕರ ಎಫೆಕ್ಟ್ ಆಗುತ್ತೆ ಅದು. ಇವ್ರದ್ದು ಇದೇ ಆಗಿದೆ. ಇದು ಜನ್ಮ ಸಂಖ್ಯೆ 2, ಸಮ ಸಂಖ್ಯೆ 6, ಮತ್ತೆ ಇದು ಅದೃಷ್ಟ ಸಂಖ್ಯೆ 6, ಸಮ ಸಂಖ್ಯೆ 8 ಬರುತ್ತೆ ಸರ್. ಪಕ್ಕ ಹೇಳ್ಬೇಕಂದ್ರೆ ಇದು ನಿಮಗೂ ಗೊತ್ತಿದೆಯೋ ಇಲ್ಲೋ ರಾಜಶೇಖರ್ ಸರ್, ನಿಮ್ಮ ಹತ್ರ ಹೇಳಿರ್ಬೋದೇನೋ. ಕಾಗೆ ಇವ್ರನ್ನ ಹೆಗಲ ಮೇಲೆ ಬಂದು ಟಚ್ ಮಾಡಿರುತ್ತೆ, ಕೇಳಿ ಸರ್ ನೀವು ಯಾವಾಗಾದ್ರೂ ಸರಿ. ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಕಾಗೆ ಇವ್ರನ್ನ ಅಟ್ರಾಕ್ಟ್ ಆಗುತ್ತೆ ಸರ್. ಈ ವ್ಯಕ್ತಿನ, ನಿಮ್ಮ ಡಾಟರ್ನ ಕಾಗೆ ಟಚ್ ಇದುವರೆಗೂ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಯಾವತ್ತಾದ್ರೂ ಸರಿ ಒಂದು ದಿನ ಕಾಗೆ ಟಚ್ ಮಾಡಿರುತ್ತೆ ಸರ್. ನೀವು ಐಡೆಂಟಿಫೈ ಮಾಡಿರ್ತೀರಾ ಅಥವಾ ನಿಮ್ಮ ಮಗಳು ಬಂದು ಹೇಳಿರ್ತಾರೆ,
ಏನ್ ಹೇಳ್ತೀರಾ ಸರ್? ಇದು ಒಪ್ಕೋತೀರಾ ಮಾತ್ನ? ಇದು ಎಲ್ಲರ ಮುಂದೆ ಗೊತ್ತಾಗಬೇಕು ಕನ್ಫರ್ಮೇಷನ್ ಆಗಿ. ಹೇಳಿ ಸರ್, ಹೇಳ್ತೀನಿ. ಕಾಗೆ ಇವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಕಾಗೆಗಳು ಕಾಣುತ್ತೆ ಸರ್. ಹತ್ರದಲ್ಲಿ ಇವಾಗ ನಾವು ಹೋದ್ರುನು ಅಲ್ಲೆಲ್ಲೋ ಕಾಣುತ್ತೆ ಕಾಗೆ. ಇವ್ರಿಗೆ ಹಂಗಲ್ಲ, ಪಕ್ಕದಲ್ಲೇನೆ ಇರುತ್ತೆ ಕಾಗೆಗಳು ಕಾಣುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ರಾಜಶೇಖರ್ ಸರ್? ಇಬ್ರು ಯಾರೋ ಇಬ್ರು ಲೈವ್ ಅಲ್ಲಿ ಇದ್ದೀರಾ, ಅದು ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ರಾಜಶೇಖರ್ ಸರ್ ಇದ್ದೀರಾ ನೀವು? ಓಕೆ ಗೈಸ್, ರಾಜಶೇಖರ್ ಸರ್ ಇದ್ದಂಗಿಲ್ಲ, ಇಬ್ಬರೇ ಇದ್ದೀರಾ. ಸೊ ನಾನು ಎಸ್ ಅಂತೆ. ರೈಟ್ ರಾಜಶೇಖರ್ ಸರ್, ತೊಂದರೆ ಇಲ್ಲ, ಆರಾಮಾಗಿರಿ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಇವ್ರದ್ದೇನು ಪ್ರಾಬ್ಲಮ್ ಅಂದ್ರೆ ಒಂದು ಇವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಸರ್. ಇವ್ರ ಲೈಫಲ್ಲಿ ಎಲ್ಲ ಆಪ್ಷನ್ಸು ಡಬಲ್ ಬರುತ್ತೆ. ಅಂದ್ರೆ ಇವ್ರು ಸ್ವತಂತ್ರವಾಗಿ ಏನೋ ಡಿಸಿಷನ್ ತೆಗೆದುಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅವ್ರೇನಾದರೂ ಡಿಸಿಷನ್ ತಗೊಳ್ಳೋಂಥ ಸಿಚುವೇಶನ್ ಬಂತು ಅಂತ ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ಸರ್. ಸಪೋರ್ಟ್ ಕೊಡಿ. ಸಪೋರ್ಟ್ ಕೊಟ್ಟಷ್ಟು ಅವರು ಒಳ್ಳೆ, ಹೆಂಗೆ ಅಂದರೆ ನೀವು ಬೆಂಕಿ ಉರಿತಿದ್ದಿರ್ಬೇಕಾದ್ರೆ ಪೆಟ್ರೋಲ್ ನೀವು ಎಷ್ಟು ಹಾಕ್ತಿರೋ ಅಷ್ಟು, ಎಷ್ಟು ಉರಿಯುತ್ತೋ ಪೆಟ್ರೋಲ್ ಹಾಕ್ತಿರೋ ಅಷ್ಟು ಬೆಂಕಿ ಉರಿಯುತ್ತೋ, ಆ ಥರ ನೀವು ಸಪೋರ್ಟ್ ಕೊಟ್ಟಷ್ಟು ಕೂಡ ಅವರು ಒಂದು ಲೆವೆಲ್ಗೆ ಹೋಗ್ತಾರೆ ಸರ್. ಬೇರೆ ಇವರು ಸೆಲ್ಫ್ ಡಿಪೆಂಡೆಂಟ್ ಸರ್. ನೀವು ಯಾರು ತೊಂದರೆ ಇಲ್ಲ ಇವ್ರಿಗೆ. ಕಾಡಲ್ಲಿ ಎತ್ಕೊಂಡು ಹೋಗ್ಬಿಟ್ರು ಕೂಡ ಬದುಕತ್ತಾರೆ ಸರ್ ಅವರು, ಆ ಥರದ ವ್ಯಕ್ತಿ. ಬಟ್ ಏನಂದ್ರೆ ಅದೇ ಅವ್ರಿಗೆ ಒಂದು ಏನಪ್ಪಾ ಅಂತಂದ್ರೆ ಕೆಲವು ವಿಷಯಗಳಲ್ಲಿ ಸಪೋರ್ಟ್ ಬೇಕಾಗುತ್ತೆ. ಸೊ ಆ ಸಪೋರ್ಟ್ ಏನಾದ್ರು ನೀವು ಕೊಟ್ಬಿಟ್ರಿ ಅಂತಂದ್ರೆ ಸೂಪರ್ ಆಗಿ ಲೈಫು ಬೊಂಬಾಟಾಗಿ ಲೀಡ್ ಮಾಡ್ಕೊಂಡು ಹೋಗ್ತಾರೆ ಸರ್, ಏನು ತೊಂದರೆ ಇಲ್ದಿರ. ಸೊ ಇದಿಷ್ಟು ರಾಜಶೇಖರ್ ಸರ್ ನಿಮ್ಮ ಮಗಳ ಬಗ್ಗೆ ನಾನು ಹೇಳಿದ್ದು. ನನಗೆ ದಯವಿಟ್ಟು 1 ರಿಂದ 10 ಒಳಗಡೆ ಒಂದು ರೇಟಿಂಗ್ ಕೊಟ್ಬಿಟ್ರೆ ಕ್ಲೋಸ್ ಮಾಡ್ತೀನಿ ಸರ್. ನಾನು ಇಲ್ಲಿಗೆ 1 ರಿಂದ 10 ಒಳಗಡೆ ನನಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? ನಾನು ನಿಮಗೆ ಹೇಳಿರೋ ಜಾತಕ ಎಷ್ಟು ಪಟ್ಟು ಕರೆಕ್ಟ್ ಇತ್ತು? 9. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಗೈಸ್, ನಾನು ಇವತ್ತು ಈ ಲೈವ್ನ, ಯೂಟ್ಯೂಬ್ ಲೈವ್ನ ನಾನು ಇವಾಗ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಗುರುವಾರ ನಿಮಗೆ 7 ಗಂಟೆಯಿಂದ ಲೈವ್ ಬರ್ತೀನಿ. 7 ರಿಂದ 9 ಗಂಟೆವರೆಗೂ ನೀವು ಎಷ್ಟು ಜನ ಜಾಯ್ನ್ ಆಗ್ತೀರಾ, ನೀವು ಎಷ್ಟು ಡೇಟ್ ಆಫ್ ಬರ್ತ್ ಹೇಳ್ತೀರೋ ಅಷ್ಟು ಡೇಟ್ ಆಫ್ ಬರ್ತ್ಗೂ ನಾನು ನ್ಯೂಮರಾಲಜಿನ ನಾನು ಹೇಳ್ತೀನಿ. HRMS ಮತ್ತು ಇನ್ನೊಂದು ಕೆಲವು ವಿಷಯಗಳನ್ನ ಅದನ್ನು ನಾನು ನೆಕ್ಸ್ಟ್ ಫರ್ದರ್ ಅಲ್ಲಿ ಬೇರೆ ಒಂದು ಡೇಸ್ನಲ್ಲಿ ಅದಕ್ಕೆ ಇದೇ ಥರನೇ ಒಂದು ಲೈವಲ್ಲಿ ಬರ್ತೀನಿ. ಬಟ್ ನಾನು ನಿಮಗೆ ಎವ್ರಿ 15 days ಒನ್ಸ್ ಅಂತೂ ನಾನು HRMS ರಿಲೇಟೆಡ್ ಅಲ್ಲಿ ಲೈವಲ್ಲಿ ಇರ್ತೀನಿ. ನ್ಯೂಮರಾಲಜಿ ಮತ್ತು ಪ್ರತಿ ಗುರುವಾರ ನಾನು ಬಂದೇ ಬರ್ತೀನಿ, ಲೈವ್ ಕೊಡ್ತೀನಿ. ಅಕಸ್ಮಾತ್ ಆಗಿ ಬೇರೆ ದಿನದಲ್ಲೂ ನಾನು ಲೈವ್ ಏನಾದರೂ ಕೊಟ್ಟರೆ ಅಂತಂದರೆ ನಾನು ಪೋಸ್ಟಲ್ಲಿ ಇದು ಮಾಡ್ತೀನಿ. ನಾನು ನಿಮಗೆ ಆ ಪೋಸ್ಟಲ್ಲಿ ಇಂಥ ಲೈವ್ ಬರ್ತಾ ಇದ್ದೀನಿ ಅನ್ನೋದನ್ನು ನಾನು ಇಂಟಿಮೇಷನ್ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ನಾನು ಲೈವ್ ಬಂದಾಗ ನಿಮ್ಗೆ ಗೊತ್ತಾಗಲ್ಲ. ರಾಜಶೇಖರ್ ಸರ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನನಗಿನ್ನ, ಯಾಕಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿರೋದ್ರ ಬಗ್ಗೆ ಬರ್ತಿಲ್ಲ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದಷ್ಟು ನನ್ನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ನೋಟಿಫಿಕೇಶನ್ ಬಂದಿದ ತಕ್ಷಣ ನೀವು ನಾನು ಬಂದಿಲ್ಲಿ ನಾನು ಲೈವ್ ಬಂದಿದ ತಕ್ಷಣ ನೀವು ಜಾಯ್ನ್ ಆಗ್ಬೋದು ಅನ್ನೋ ಪಾಯಿಂಟ್ನ ಹೇಳ್ತೀನಿ. ಮತ್ತೆ ಯಾರಾದರೂ ಈಗ ಲೈವ್ ಹೊಸದಾಗಿ ಏನಾದರೂ ಲೈವ್ ಬಂದಿದ್ರೆ ದಯವಿಟ್ಟು ಏನಾದರೂ ಡೇಟ್ ಆಫ್ ಬರ್ತು ನೀವು ಒಂದು ನ್ಯೂಮರಾಲಜಿ ಕೇಳಬೇಕು ಅಥವಾ HRMS ಪೇಮೆಂಟ್ ರಿಲೇಟೆಡ್ ಅಲ್ಲಿ ಏನಾದರೂ ಕ್ವಶನ್ ಬೇಕು ಕೇಳಬೇಕು ಅನ್ನೋದಿತ್ತಂದ್ರೆ ದಯವಿಟ್ಟು ನೀವು ಕೇಳ್ಬೋದು ಇಲ್ಲಿ ಡೈರೆಕ್ಟ್ ಆಗಿ. ಈಗ ಈ ಸದ್ಯ ಪ್ರೆಸೆಂಟ್ ನಾನು ಲೈವಲ್ಲೇ ಇದ್ದೀನಿ. ಇನ್ನೂ ಬೇಕಾದ್ರೆ ಇನ್ನೊಂದು 10 ನಿಮಿಷ ಎಕ್ಸ್ಟೆಂಡ್ ಮಾಡ್ತೀನಿ. ಈಗ ಹೊಸದಾಗಿ ಏನಾದರೂ ಜಾಯ್ನ್ ಆಗಿದ್ರೆ, ಈಗಾಗಲೇ ಜಾಯ್ನ್ ಆಗಿರೋದು 5 ಜನ ಇದ್ದೀರಾ, ಅದು ಅವರೇ ಇದ್ರೆ ಪರವಾಗಿಲ್ಲ, ಅಥವಾ ಅದಕ್ಕಿಂತ ಮುಂಚೆ ಯಾರಾದರೂ ಬಂದಿದ್ರೆ ಹಾಯ್ ಅಂತ ಒಂದು ಮೆಸೇಜ್ ಕೊಡಿ ಹೊಸದಾಗಿ ಬಂದಿದ್ರೆ. ಇಲ್ಲ ಅಂದ್ರೆ ನಾನು ಎಂಡ್ ಮಾಡ್ತೀನಿ. ಎಂಡ್ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಡಿ. ಇಲ್ಲ ಏನಾದರೂ ಬೇರೆ ಏನಾದರೂ ಮಾತಾಡೋದಿತ್ತಂದ್ರೆ ಖಂಡಿತವಾಗ್ಲೂ ದಯವಿಟ್ಟು ನೀವು ಇವಾಗ ಏನಿದ್ದೀರಾ ಅದ್ರ ಅವರೇ ಮಾತಾಡಿ. KJD ಲೋನ್ ರಿಕವರಿ ಆಗ್ತಿಲ್ಲ ಸರ್. KJD ಲೋನ್ ರಿಕವರಿ ಆಗ್ತಿಲ್ಲ. ಅದು HRMS 1 ಅಲ್ಲ, HRMS 2 ಅಲ್ಲ ನಾಗರಾಜ್ ಅವರೇ. ಸರ್ ಇದೇನಾಗ್ಬಿಟ್ಟಿದೆ ಅಂದ್ರೆ KJD ಇದೆಯಲ್ಲ, ಇದು ಕಂಪ್ಲೀಟ್ ಕಂಟ್ರೋಲು ಮೊದಲು ನಮಗೆ ಇತ್ತು ಸರ್. HRMS 1 ಅಲ್ಲಿ ಆಗಿರ್ಬೋದು ಅಥವಾ HRMS 2 ಆಗಿರ್ಬೋದು. ಆದರೆ ಈ ಒಂದು ವರ್ಷದಿಂದ ಈ HRMS 2 ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಸರ್, ಅವಾಗಲಿಂದ ಏನಾಗ್ಬಿಟ್ಟಿದೆ ಅಂದ್ರೆ ಕಂಪ್ಲೀಟ್ ಆಗಿ KJD ಆನ್ಲೈನ್ಗೆ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಸರ್. ನಮ್ಮ HRMS 1 ಅಲ್ಲಿ ಕೂಡ ಲಾಕ್ ಆಗಿರುತ್ತೆ. ನಾವೇನು ಮಾಡೋಕ್ಕಾಗಲ್ಲ, ಆ್ಯಡ್ ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡೋಕ್ಕಾಗಲ್ಲ. ಆ್ಯಡ್ ಮಾಡೋದು ನಾವು ಆನ್ಲೈನ್ KJD ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಅದು ತಂತನ ಬಂದು ಆ್ಯಡ್ ಆಗುತ್ತೆ HRMS 1 ಅಲ್ಲಿ. ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿದ ತಕ್ಷಣ ಇಲ್ಲಿ ಆ್ಯಡ್ ಆಗುತ್ತೆ. ಮತ್ತೆ ಕ್ಲೋಸ್ ಆಯ್ತಾ ಅವರೇ ಅದನ್ನ ಕ್ಲೋಸ್ ಮಾಡ್ತಾರೆ. ಹಂಗಾಗಿ ಅದನ್ನ ನಾವೇನು ಮಾಡೋದಕ್ಕಾಗಲ್ಲ. HRMS 1 ಅಲ್ಲಿ ಬರ್ತಾ ಇದ್ದು HRMS 2 ದಲ್ಲಿ ಬರಲಿಲ್ಲ ಅಂತಂದ್ರೆ
ಅದು HRMS 2ದಲ್ಲಿ ಅಪ್ಡೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಸರ್. ಅದು ಏನಪ್ಪಾ ಅಂತಂದ್ರೆ ನಿಮಗೆ ಎಂಡ್ ಡೇಟ್ ಏನಾದ್ರು ಅಕಸ್ಮಾತ್ ಇವಾಗ ಆಲ್ರೆಡಿ ಕ್ಲೋಸ್ ಆಗಿರೋ KJD ನಂಬರು, KJD ಇದು ಅಥವಾ LICದು ಅದೇನಾದ್ರು ಬರ್ತಿದ್ರೆ ನಾವು ಮಾಡ್ಬೋದು ಸರ್. ಮತ್ತೆ KJD ಲೋನ್ನ ಕ್ಯಾನ್ಸಲ್ ಮಾಡೋದಿದ್ರೆ ಮಾಡ್ಬೋದು ಸರ್. ಬರ್ತಾ ಇದ್ದು ಕ್ಯಾನ್ಸಲ್ ಮಾಡ್ಬೋದು. ಆದರೆ ಹೊಸದಾಗಿ ಆ್ಯಡ್ ಮಾಡೋದಕ್ಕೆ ನಮಗಾಗಲ್ಲ. ಟಿಕೆಟ್ ರೈಸ್ ಮಾಡ್ಬೇಕು ಅದಕ್ಕೆ. HRMS 1 ಇದ್ದು ಇದರಲ್ಲಿ ಬರ್ತಾ ಇಲ್ಲ, HRMS 2ದಲ್ಲಿ ಬರ್ತಿಲ್ಲ ಅಂತಂದ್ರೆ ಖಂಡಿತ HRMS 1 ನೀವೇನು ಡೇಟಾಬೇಸ್ ಅಲ್ಲಿ ಬರ್ತಾ ಇರುತ್ತಲ್ಲ ಸರ್, ಅದು ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತೆ HRMS 2 ಬನ್ನಿ, ಟಿಕೆಟ್ ರೈಸ್ ಮಾಡಿ. HRMS 1 ಈ ತರ ಇದೆ, ಆದರೆ HRMS 2 ಡೇಟಾಬೇಸ್ ಅಲ್ಲಿ ಇದೆಯಾ ಅನ್ನೋದನ್ನ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. 2 ಡೇಟಾಬೇಸ್ ಅಂತ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಇನಿಷಿಯೇಟರ್ ಲಾಗಿನ್ ಅಲ್ಲಿ ಹೋಗಿ, ಇನಿಷಿಯೇಟರ್ ಲಾಗಿನ್ ಅಲ್ಲಿ ಹೋಗ್ಬಿಟ್ಟು ಲೋನ್ ಅಂಡ್ ರಿಕವರಿದಲ್ಲಿ ಹೋಗಿ ಲೋನ್ ಲಿಸ್ಟ್ ಅಂತ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಮೇಲೆ ಆ ಪರ್ಸನ್ ಹೆಸರಲ್ಲಿ ಎಷ್ಟು ಲೋನ್ಗಳಿದಾವೆ ಅನ್ನೋದು 1, 2 ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ರೈಟ್ ಸೈಡ್ ಅಲ್ಲಿ ಓಪನ್ ಆಗುತ್ತೆ GPF ಲೋನು, KJD ಲೋನು ಎಷ್ಟೆಷ್ಟಿದೆ ಅಂತ. ಅಲ್ಲಿ ಎಂಟ್ರಿ ಇದ್ದು ಬಿಲ್ಲಲ್ಲಿ ಬರ್ತಿಲ್ಲ ಅಂದ್ರೆ ಮಾತ್ರ ನೀವು HRMS 2ದಲ್ಲಿ ಈ ತರ ಇದೆ ಆದ್ರೆ ಬರ್ತಿಲ್ಲ ಅಂತ ನೀವು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಅಥವಾ ಟಿಕೆಟ್ ರೈಸ್ ಮಾಡ್ಬೇಕಾಗತ್ತೆ. ಇಲ್ಲಿ ಡೇಟಾಬೇಸ್ ಅಲ್ಲೇ ಇಲ್ಲ, ಬಿಲ್ಲಲ್ಲೂ ಬರ್ತಿಲ್ಲ ಅಂದ್ರೆ ಅವಾಗ ನೀವು HRMS 1 ಅಲ್ಲಿರೋದನ್ನ ಒಂದು ಸ್ಕ್ರೀನ್ಶಾಟ್ ತಗೊಂಡ್ಬಂದು ಇದಕ್ಕೆ ಇಲ್ಲ ಹಾಕಿ HRMS 1 ಅಲ್ಲಿ ಬರ್ತಾ ಇದೆ, ಆದ್ರೆ HRMS 2ದಲ್ಲಿ ಡೇಟಾಬೇಸ್ ಅಲ್ಲೂ ಇಲ್ಲ, ಬಿಲ್ಲಲ್ಲೂ ಇಲ್ಲ. ಹಾಗಾಗಿ ಡೇಟಾಬೇಸ್ ಅಲ್ಲಿ ಮತ್ತೆ ಬಿಲ್ಲಲ್ಲಿ ಎರಡರಲ್ಲೂ ಆಡ್ ಮಾಡ್ಕೊಡಿ ಅಂತ ರಿಕ್ವೆಸ್ಟ್ ಹಾಕ್ಬೇಕಾಗುತ್ತೆ. ಈ 2 ತರ ಪ್ರೊಸೀಜರ್ ಇರುತ್ತೆ ಸರ್. ಸೊ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಆರಾಮಾಗಿ ಥಿಂಕ್ ಮಾಡಿ ನೋಡಿ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಖಂಡಿತ ನಾನು HRMS 2 ರಿಲೇಟೆಡ್ ಅಲ್ಲಿ ವಿಡಿಯೋಸ್ ಹಾಕಿದ್ದೀನಿ. ಆ ವಿಡಿಯೋಸ್ನಲ್ಲಿ ಹೋಗ್ಬಿಟ್ಟು ನೀವು ನೋಡಿದ್ರು ಕೂಡ ಸಾಕು. ನಾನು ಅಲ್ಲಿ ಕೆಲವು ಪಾಯಿಂಟ್ಸ್ ಹೇಳ್ತಾನೆ ಇರ್ತೀನಿ. ಆ ಒಂದು ಜಾಗದಲ್ಲಿ ಬಂದಾಗ ನೀವು ಅಲ್ಲಿ ಹೋದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ವ್ಯಾಲ್ಯೂ ಸಿಗುತ್ತೆ ಸರ್. ದಯವಿಟ್ಟು ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿ. ನೀವು ಎಂಡ್ವರೆಗೂ ನೋಡಿದ್ರೆ ನಿಮಗೆ ಈಚ್ ಥಿಂಗ್ ಸ್ಟೆಪ್ ಬೈ ಸ್ಟೆಪ್ ನಾರ್ಮಲ್ ಆಗಿ ಒಬ್ಬ ಮನುಷ್ಯನಿಗೆ ಅರ್ಥ ಆಗೋ ಲೆವೆಲ್ಲೇ ನಾನು ಹೇಳಿರ್ತೀನಿ ಸರ್. ಸ್ಟ್ಯಾಂಡರ್ಡ್ ಕನ್ನಡ ಅಲ್ಲ, ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲ. ಪಟ 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 ಅಂತ ಫಾಸ್ಟ್ ಆಗೂ ಹೋಗಲ್ಲ. ನೀಟಾಗಿ ಲೈವ್ ಡೆಮೋ ಕೊಟ್ಟಿರ್ತೀನಿ. ನಾನು ಅಲ್ಲೇ ಓಪನ್ ಆಗಿ ಮಾಡ್ತಿರ್ತೀನಿ ಅದನ್ನ. ನಾನು ಮಾಡ್ತಿರೋದ್ರಿಂದ ನಿಮಗೆ ಅದು ಈಸಿ ಆಗುತ್ತೆ. ಸೊ ಕಷ್ಟ ಆಗಲ್ಲ. ಸೊ ಹಾಗಾಗಿ ನನ್ನ ವಿಡಿಯೋಸ್ನ ದಯವಿಟ್ಟು ಪ್ರತಿಯೊಬ್ಬರೂ ಕೊನೆಯವರೆಗೂ ನೋಡಿ. ವಾಚ್ ಟೈಮ್, ಯಾಕಂದ್ರೆ ನಾನು ಹಾಕ್ತಿರೋ ವಿಡಿಯೋಸ್ ಏನಾಗ್ಬಿಟ್ಟಿದೆ ಅಂತಂದ್ರೆ 30 ನಿಮಿಷದ ವಿಡಿಯೋ ಇದ್ರು ಕೂಡ ನನ್ನ ಯೂಟ್ಯೂಬ್ ಹೇಳುತ್ತೆ ಬರೀ 3 ನಿಮಿಷ ನೋಡ್ತಿದ್ದಾರೆ, ಬರೀ 3 ನಿಮಿಷ 5 ನಿಮಿಷ ಅಷ್ಟೇ. ಅದ್ರ ಮೇಲೆ ಹೋಗ್ತಿಲ್ಲ ವಿಡಿಯೋಸ್ ನೋಡೋದಕ್ಕೆ. ನನ್ನ ಯೂಟ್ಯೂಬ್ ಹೇಳುತ್ತೆ, ಅನಲೈಸ್ ಮಾಡ್ಬಿಟ್ಟು ಹೇಳುತ್ತೆ ಈ ವಿಡಿಯೋನ 3 ನಿಮಿಷ 10 ಸೆಕೆಂಡ್ವರೆಗೂ ನೋಡಿದ್ದಾರೆ ಮ್ಯಾಕ್ಸಿಮಮ್ ಅಷ್ಟೇ, ಅಷ್ಟರ ಮೇಲೆ ಹೋಗೇ ಇಲ್ಲ ಅಂತ. ಸರ್ ಒಂದು ವಿಡಿಯೋನ ದಯವಿಟ್ಟು ನಾನು ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ನಾನು ಯಾವುದೋ ಕಾಪಿ ಮಾಡಿಬಿಟ್ಟು ಅಥವಾ ಇನ್ನೊಂದು ಯಾವುದಿಲ್ಲ, ನಾನು ಲೈವ್ ಅಲ್ಲೇ ಮಾಡಿ ಆ ವಿಡಿಯೋದಲ್ಲಿ ಆಕ್ಚುಲಿ ಆಗಿ ಅದು ಹೆಂಗೆ ಅಂದ್ರೆ ಸೆಷನ್ನೇ ಇರುತ್ತೆ ಸರ್. ಸೆಷನ್ನೇ ಮಾಡ್ತಿರ್ತೀನಿ ನಾನು. ಅಲ್ಲಿ ಸಂವಾದ ಅಂತ ಇದೆ, ನಾನು ಸಂವಾದ ಮಾಡ್ತೀನಿ. ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಅಲ್ಲಿ ನಾನು ವಿಡಿಯೋ ಮಾಡ್ತಿರ್ತೀನಲ್ಲ, ಆ ವಿಡಿಯೋದಲ್ಲಿ ಆಲ್ರೆಡಿ ಒಂದು 50 ಇಂದ 60 ಜನ ಲೈನ್ ಅಲ್ಲಿ ಇರ್ತಾರೆ, ಕೇಳಿಸ್ಕೊತಿರ್ತಾರೆ ಅವರು ಲೈವ್ ಅಲ್ಲಿ. ಅವ್ರಿಗೆ ನಾನು ವಿಡಿಯೋ ತೋರಿಸ್ತಾ ಇರ್ತೀನಿ, ನಾನು ಸ್ಕ್ರೀನ್ ಶೇರ್ ಮಾಡ್ಬಿಟ್ಟು ತೋರಿಸ್ತಿರ್ತೀನಿ. ಆ ಒಂದು ಮಾಡ್ತಿರೋ ವಿಡಿಯೋನ ನಾನು ನಿಮಗೆ ರೆಕಾರ್ಡ್ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಸರ್. ಅಲ್ಲಿ ನಾನು ಬಿಲ್ ಮಾಡ್ತಿರ್ಬೇಕಾದ್ರೆ ನಾನು ಅನುಭವಿಸೋದು ಪ್ರತಿಯೊಂದು ಕೂಡ ಪ್ರತಿಯೊಂದು ಪಾಯಿಂಟ್ ನಾನು ಅಲ್ಲಿ ಹೋದಾಗ ಸರ್ವರ್ ಏರರ್ ಆಗಿರ್ಬೋದು, ಸ್ಲೋ ಇರ್ಬೋದು, OTP ಲೇಟಾಗಿ ಬರ್ತಿದೆ ಅನ್ನೋದನ್ನ ಅದನ್ನೆಲ್ಲ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಂದನ್ನು. ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಹಾಗಾಗಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನೋಡಿ, ಕೊನೆವರೆಗೂ ನೋಡಿ. ಈಚ್ ಅಂಡ್ ಎವ್ರಿ ಸ್ಟೆಪ್ ಟಿಲ್ ಎಂಡ್ ಅನ್ನೋದು ನನ್ನ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸರಿ ಸರ್, ಆಗಿದ್ರೆ ಧನ್ಯವಾದಗಳು ಎಲ್ಲರಿಗೂ. ನಾನು ಇಲ್ಲಿಗೆ ಈ ಲೈವ್ ಸ್ಟ್ರೀಮ್ನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಗುರುವಾರ 7 ಗಂಟೆಗೆ ಮತ್ತೆ ಸಿಗ್ತೀನಿ ನ್ಯೂಮರಾಲಜಿ ಮೇಲೆ. ನ್ಯೂಮರಾಲಜಿ ಬೇಸಿಸ್ ಮೇಲೇ ನಾನು ನ್ಯೂಮರಾಲಜಿ ಹೇಳೋದಕ್ಕೆ ಅಂತಾನೆ ಬರ್ತೀನಿ. ಅವತ್ತು ಕುತ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ. ಸರ್ ರಾಜಶೇಖರ್ ಸರ್, ಸಾರಿ, ನಿಮ್ಮ 14/10/1962 ಡೇಟ್ ಆಫ್ ಬರ್ತ್ ಹೇಳಿದ್ದೀರಾ. ಅದನ್ನ ನಾನು ಇನ್ನು ಒಂದೇ ಒಂದು ನಿಮಿಷ ಇದೆ, 1 ನಿಮಿಷದಲ್ಲಿ ನಾನು ಕ್ಲಿಯರ್ ಮಾಡೋದಕ್ಕಾಗಲ್ಲ. ಆದರೆ ನಾನು ನಿಮ್ಗೆ ಒಂದು ಟಿಪ್ ಅಂತೂ ಕೊಡ್ತೀನಿ. 1 ನಿಮಿಷ. 6 + 7 8 9 0 4 1 5 5 1 6. ಸೊ 5 + 6 5 5 10 11 ಅಂದರೆ 2. ಸರ್ ಟೀಚರ್ ಆಗಬೇಕಿತ್ತು ಸರ್. ಟೀಚಿಂಗ್ ಪ್ರೊಫೆಷನ್ ತುಂಬ ಇಷ್ಟ ನಿಮಗೆ. ನಾನು ಟೀಚಿಂಗ್ ಆಗಿದ್ದೀರಾ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಟೀಚರ್ ಆಗಬೇಕಾಗಿತ್ತು, ನೀವು ಮಿಸ್ ಆಗ್ಬಿಡುತ್ತೆ ಅನ್ಕೊಂತೀನಿ. ಅದರಲ್ಲೂ ಮ್ಯಾಥಮೆಟಿಕ್ಸು ಕ್ಯಾಲ್ಕುಲೇಷನ್ ಪಕ್ಕ ಫಿಕ್ಸ್ ಅದು, ಅದಕ್ಕೆ ಸೂಪರ್ಡೆಂಟ್ ಆಗಿದ್ದೀರಾ ಅಲ್ವಾ ಸರ್ ರಾಜಶೇಖರ್ ಸರ್? ಖಂಡಿತ.
ಏನಂತ ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಇದು 562 ಬರುತ್ತೆ ಸರ್. ನಿಮ್ಮ ಒಂದು ಡೇಟ್ ಆಫ್ ಬರ್ತ್‌ನ ಕ್ಯಾಲ್ಕುಲೇಟ್ ಮಾಡಿ ಅನಲೈಸ್ ಮಾಡಿದಾಗ 5 ನಿಮ್ಮ ಜನ್ಮ ಸಂಖ್ಯೆ, ಅದೃಷ್ಟ ಸಂಖ್ಯೆ 6, ಸಮ ಸಂಖ್ಯೆ 2 ಬರುತ್ತೆ ಸರ್. ಏನು ಗೊತ್ತಾ ಸರ್, ನಿಮ್ಗೆ ಆಪರ್ಚುನಿಟಿ ಎಲ್ಲ ಡಬಲೇ ಸರ್. ಸರ್ ನೀವು ಇಲ್ಲಿ ಜಾಬ್ ಬರೋಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ವಿತ್ತು ಜಾಬ್ ಬರೋಕ್ಕಿಂತ ಮುಂಚೆ, ಈ ಜಾಬ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಆ ಟೈಮಲ್ಲೇ ನಿಮ್ಗೆ ಇನ್ನೊಂದು ಜಾಬ್ ಆಫರ್ ಇತ್ತಾ ಸರ್? ಅಥವಾ ಬೇರೆ ಏನೋ ಕೆಲಸ ಆಫರ್ ಇತ್ತಾ ಸರ್? ನೀವು ಗೌರ್ಮೆಂಟ್ ಜಾಬ್ ಬರೋಕ್ಕಿಂತ ಮುಂಚೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸರ್. ಎಸ್ ಆರ್ ನೋ ಅಷ್ಟು ಹೇಳಿ ಸರ್ ಸಾಕು ನನಗೆ. ಆ ಟೈಮಲ್ಲಿ ನಿಮ್ಗೆ 2 ಆಪ್ಷನ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೆ ಇನ್ನೊಂದು ವಿಷಯ ಬರ್ತೀನಿ ಸರ್. ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅಂತೀರಾ. ಮದುವೆ ಆಗ್ಬೇಕಾದ್ರೆ ನಿಮ್ಮ ವೈಫ್ ವಿಷಯದಲ್ಲಿ ಸರ್ ಅವಾಗಲೂ ಅಷ್ಟೇ ಸರ್, 2 ಆಪ್ಷನ್ ಇರುತ್ತೆ ಅಲ್ವಾ ಸರ್? ಇವ್ರನ್ನ ಮದುವೆ ಆಗ್ಬೇಕಾ, ಇವ್ರನ್ನ ಮದುವೆ ಆಗ್ಬೇಕಾ ಅನ್ನೋದು. ಇಲ್ಲಿ ಈ ಕಡೆ ಸಂಬಂಧದಲ್ಲಿ ಯಾರೋ ಒಬ್ಬರನ್ನ ನೋಡಿರ್ತಾರೆ, ಇನ್ನೊಂದು ಯಾವುದೋ ಒಂದು ಇರುತ್ತೆ. ಅವ್ರಿಬ್ಬರಲ್ಲಿ ಯಾರನ್ನ ಮಾಡ್ಕೋಬೇಕು ಅಂತ ನೀವು ಒಂದು 10 ನಿಮಿಷ ಯಾರಿಗೂ ಗೊತ್ತಾಗ್ದಿರಂಗೆ ಯೋಚನೆ ಮಾಡಿ, ಯಾರೋ ಒಬ್ರು ಪರವಾಗಿಲ್ಲ ಕಣ ಇವ್ರನ್ನ ಮಾಡ್ಕೊಳ್ಳೋ, ಅಥವಾ ನಿಮ್ಗೆ ಇಷ್ಟ ಆಗಿ ನಾನು ಅವನ್ನೇ ಮಾಡ್ಕೋಬೇಕು, ಈ ತರ ಎಲ್ಲ ಸರ್ಕಸ್ ಇಬ್ಬಿಬ್ಬರಲ್ಲಿ ಎರಡರ ನಡುವೆ ಬಂದಿತ್ತಾ ಸರ್ 2 ಆಪ್ಷನ್? ಖಂಡಿತ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿಗೆ ನನಗೆ ಶಬಾಷ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಿಷ್ಟು ಈಗ ಸದ್ಯಕ್ಕೆ ನಾನು ನಿಮಗೆ ಎರಡು ಕ್ಲೂ ಕೊಡ್ಬೇಕು ಅಂತ ಕ್ಲೂ ಕೊಟ್ಟಿದ್ದೀನಿ ಸರ್. ನೆಕ್ಸ್ಟ್ ಗುರುವಾರ ಸಂಜೆ 7 ಗಂಟೆಗೆ ಇದೇ ಥರನೇ ನಾನು ನ್ಯೂಮರಾಲಜಿ ಒಂದು ಇದರಲ್ಲಿ ಸಿಗೋಣ. ಎಲ್ಲರಿಗೂ ಶುಭರಾತ್ರಿ, ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮತ್ತೆ ಈ ಒಂದು ಚಾನಲ್ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ, ಮತ್ತು ಲೈವಲ್ಲಿ ಬರೋದಕ್ಕೆ ಹೇಳಿ. ಖಂಡಿತವಾಗ್ಲೂ ಅವ್ರದ್ದು ನ್ಯೂಮರಾಲಜಿನ ನಾನು ಹೇಳ್ತೀನಿ. ಗುರುವಾರ 7 ಗಂಟೆಗೆ ಇನ್ನು ಮುಂದೆ ನನ್ನ ಲೈವಲ್ಲಿ ನ್ಯೂಮರಾಲಜಿನೇ ಹೇಳೋದು, ನ್ಯೂಮರಾಲಜಿ ಬಗ್ಗೆನೇ ಮಾತಾಡ್ತೀನಿ. ದಯವಿಟ್ಟು ಜಾಯ್ನ್ ಆಗಿ. ಆಲ್ ದಿ ಬೆಸ್ಟ್. ಗುಡ್ ನೈಟ್. ಬಾಯ್ ಎವ್ರಿವನ್.